ಸಂಜೆ ವೇಳೆಯಲ್ಲಿ ಆತನನ್ನ ಕೊಂಡಾಡುವಂತೆ ಕೃಪೆ ಮಾಡೋದಕ್ಕಾಗಿ ದೇವರಿಗೆ ನಾವು ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸೋಣ. ಕೂಡಿ ಬಂದಿರತಕ್ಕಂಥ ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತವನ್ನ ಈ ಒಂದು ಅಂತಾರಾಷ್ಟ್ರೀಯ ಕನ್ನಡ ಸಭಾಸಾಲೆಯ ಪರವಾಗಿ ನಿಮ್ಗೆ ನಾವು ಹೃದಯಪೂರ್ವಕವಾಗಿ ಸ್ವಾಗತವನ್ನ ಬಯಸುವಂತನಾಗಿದ್ದೇನೆ. ದೇವರು ಕಳೆದ ದಿನವೆಲ್ಲ ಇಡೀ ದಿನವೆಲ್ಲ ನಮ್ಮನ್ನು ಆಶೀರ್ವದಿಸಿ ಬಲಪಡಿಸಿ ಮತ್ತೊಂದು ಈ ಸಂಜೆ ವೇಳೆಯಲ್ಲಿ ಆತನನ್ನ ಕೊಂಡಾಡುವಂತೆ ಕೃಪೆ ಮಾಡೋದಕ್ಕಾಗಿ ನಾವು ಸ್ತೋತ್ರವನ್ನ ಸಲ್ಲಿಸೋಣ. ನಮ್ಮದಲ್ಲಿ ಅನೇಕ ಸಹೋದರ ಸಹೋದರಿಯರು, ಬೋಧಕ ವರ್ಗದವರು ನೀವು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಾ. ನಿಮಗೆ ನಾವು ಹೃದಯಪೂರ್ವಕವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ಈ ಸಮಯದಲ್ಲಿ ಹೆಸರುಗಳನ್ನ ನಾನು ಓದಲು ಇಷ್ಟಪಡ್ತೇನೆ. ನಮ್ಮ ಮಧ್ಯದಲ್ಲಿ ಅಮರೋಗಿ ಸುರೇಂದ್ರ, ನಿಮಗೆ ಧನ್ಯವಾದಗಳು ಮತ್ತು ಸ್ವಾಗತವನ್ನು ಬಯಸ್ತೇವೆ. ಮತ್ತು ಸಹೋದರ ಸ್ಟೀವನ್ ಅವರಿದ್ದಾರೆ, ನಿಮಗೆ ಸ್ವಾಗತ. ಕೋಲಾರದಿಂದ ಅಪ್ಪು ರೂತವರ ಕುಟುಂಬ, ನಿಮಗೆ ಸ್ವಾಗತ. ಬೋಧಕಂತ ರವಿ ದೀಕ್ಷಿತ್ ಅವರೇ, ನಿಮಗೆ ಸ್ವಾಗತವನ್ನು ಬಯಸ್ತೇವೆ. ಮತ್ತು DVND ಅನ್ನೋ ಒಂದು ಹೆಸರು ಹಾಕಿದರೆ ಸಹೋದರರು, ನಿಮಗೆ ನಾವು ಸ್ವಾಗತವನ್ನು ಬಯಸ್ತೇವೆ. ಮತ್ತು ಹೀವ್ ಲಲಿತಾ ಕುಮಾರಿ ಅವರು ಮಂಡ್ಯದಿಂದ, ನಿಮಗೆ ಸ್ವಾಗತ. ಮತ್ತು ಮೈಸೂರಿಂದ ಈವನ್ ಲಲಿತಾ ಕುಮಾರಿ ಅವರು ಮತ್ತು ಹೀವ್ಲಿನ್ ಪಾಲ್ ಅವರು, ನಿಮಗೆ ಸ್ವಾಗತವನ್ನು ಬಯಸ್ತೇವೆ. ಜೋನ್ ಮಿಕ್ಲೋತ್ ಅವರು ಮತ್ತು ಜಯಮ್ಮ ಕುಳೆಗಾಲದಿಂದ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇವೆ. ಮತ್ತು ಸಹೋದರಿ ಕೀರ್ತಿ GR, ನಿಮ್ಮ ತಂಡದವರಿಗೆ ಸಹೋದರಿಯರಿಗೆ ನಾನು ಸ್ವಾಗತವನ್ನ ಬಯಸ್ತೇನೆ. ಮತ್ತು ಲತಾ G ಎಂಬುದಾಗಿ ಹಾಕೊಂಡಿದ್ದಾರೆ, ನಿಮಗೆ ನಾವು ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೂ ಲೂಕ್ ಗಂಗಣ್ಣ MN ಅವರು, ನಿಮಗೆ ಸ್ವಾಗತ. ಮಹೇಶ್ವರಿ ವಸುಮನಿ ಅವರು, ನಿಮಗೆ ಸ್ವಾಗತ. ಸಹೋದರಿ ರಾಜೇಶ್ವರಿ ಅವರೇ, ನಿಮಗೆ ಸ್ವಾಗತ. ಮತ್ತು N ಮುರಳಿ ಅವರೇ, ನಿಮಗೆ ಸ್ವಾಗತ. ನವೀನ್ ಕುಮಾರ್ RBR ಇಂದ ನಿಮಗೆ ಸ್ವಾಗತವನ್ನು ಬಯಸ್ತೇವೆ. ಮತ್ತು ಪವಿತ್ರ ರಾಜೇಶ್ ಅವರೇ, ನಿಮಗೆ ಕೋಲಾರದಿಂದ ಸ್ವಾಗತವನ್ನು ಬಯಸ್ತೇವೆ. ಬೋಧಕರಂತ VK ಅಬ್ರಾಮ್ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತು ಪಾಸ್ಟರ್ ಅರ್ಜುನ್ ಬೈಲ್ವಂಗ್ಲ ಅವರೇ, ನಿಮಗೆ ಸ್ವಾಗತ. ಪಾಸ್ಟರ್ ಶ್ರದ್ಧಕ್ ರಾಯಚೂರು ಅವರು, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸುವಂತರಾಗಿದ್ದೇವೆ. ಮತ್ತು ಈ ದಿನ ನಮ್ಮ ಸಭಾ ಸಾಲನ್ನು ನಡೆಸುವಂತ ಬೋಧಕರಂತ ಇಮಾನ್ಯುವೆಲ್ ಅವರು ನಮ್ಮ KCR ನಿರ್ದೇಶಕರಿದ್ದಾರೆ, ನಿಮಗೆ ನಾವು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತೇವೆ. ಬೋಧಕರಂತ ಯಶವಂತ್ ಅವರಿಗೆ ನಿಮಗೆ ಸ್ವಾಗತ. ಮತ್ತು ರವಿ ಭಕ್ತರಾಜ್ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ರವಿ ಏಟಿ ಅವರೇ, ಬೋಧಕರು, ನಿಮಗೆ ಸ್ವಾಗತ. ರಾಜು ಸಾಮೇಲ್ ಅವರೇ, ಶರೀನ್ ಅವರೇ, ಶಕುಂತಲಾ ಅವರೇ, ಶಶಿಕಲಾ ಮೂರ್ತಿ ಅವರೇ, ಮತ್ತು ವಿನೋದ ಅವರೇ, ಹಾಗೂ ಲಕ್ಷ್ಮೀ ನಾರಾಯಣಪ್ಪ G, ಹಾಗೂ ಬೋಧಕಂತ ಮನೋಹರಾಜ್ ಕಿರಣ್ ರವರೇ, ಕೃಪಾ ಸಾಮೇಲ್ ಅವರೇ, ಕೋಲಾರದಿಂದ ಕೃಪಾ ಸಾಮೇಲ್ ಅವರು, ಓಕೆ, ನಿಮಗೆ ನಾವು ಸ್ವಾಗತವನ್ನ ಬಯಸುವಂತರಾಗಿದ್ದೇವೆ. ಮತ್ತು ಶಾಂತಕುಮಾರ್ ಅವರು, ಅರ್ಜುನ್ ಅವರು, ಎಲ್ಲರಿಗೂ ನಿಮಗೆ ನಾನು ಹೃದಯಪೂರ್ವಕವಾಗಿ, ಅನೇಕರು ನಮ್ಮ N ಮುರಳಿ ಅವರು ಇದ್ದಾರೆ, ನಿಮಗೆ ನಾವು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸುವಂತರಾಗಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಬೋಧಕರಂತ M ರಾಜು ಅವರು ಇದ್ದಾರೆ, ವಲ್ಲಿ ಅವರು, ಸಹೋದರಿ ವಲ್ಲಿ, ಸುಭಾಷ್ ಅವರು, ಹಿರಿಕರಂತ ಸುಭಾಷ್ ಅವರು, ಅನೇಕರು ನಮ್ಮ ಕಾರ್ಯಕ್ರಮದಲ್ಲಿ ಈಗ ಜಾಯಿನ್ ಆಗಿದ್ದೀರಾ. ಮತ್ತು ತಡವಾಗಿ ಆಗುವಂತವರು ಸಹ ಆಗ್ತಾ ಇದ್ದಾರೆ. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಿಮ್ಮ ಹೃದಯಪೂರ್ವಕವಾಗಿ ನಾನು ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನ ಬಯಸುವಂತನಾಗಿದ್ದೇನೆ. ಈ ಕಾರ್ಯಕ್ರಮ ನಾವು ಪ್ರಾರಂಭಿಸುವಾಗೆ ನಾವು ದೇವರ ಮಹಿಮೆಗೋಸ್ಕರವಾಗಿ ಒಂದು ವಿಶೇಷ ಗೀತೆಯನ್ನು ನಾವು ಕೇಳಿಕೊಳ್ಳೋಣ. ಸಹೋದರಿ ಮಹೇಶ್ವರಿ ಅವರು ನಮ್ಗೆ ಈ ದಿನ ಒಂದು ದೇವರ ಮಹಿಮೆಗೋಸ್ಕರವಾಗಿ ಒಂದು ವಿಶೇಷ ಗೀತೆಯನ್ನ ಹಾಡಲಿದ್ದಾರೆ. ಸಹೋದರಿ ಮಹೇಶ್ವರಿ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ದೇವರ ಮಹಿಮೆಗಾಗಿ ಹಾಡುವಾಗೆ ನಿಮ್ಮಲ್ಲಿ ಕೇಳ್ಕೊಳ್ತೇವೆ. ಆಬಾನು ನಿನ್ನ ಸಿಂಹಾಸನ ದೇವ, ಈ ಭೂಮಿ ನಿನ್ನ ಪಾದದ ಪೀಠ, ಭೂಪರವೇ ತುಂಬಿದೆ ನಿನ್ನ ಮಹಿಮೆ, ನನಗಾಗಿ ನರನಾದೆಯ ದೇವನೇ, ನನ್ನ ಶಾಪವೆಲ್ಲ ನೀ ಹೊತ್ತೆಯ ದೇವ, ನಿನ್ನ ಶಾಂತಿಯನಗಿತ್ತು ಕರುಣಿಸಿದೆಯ, ನನ್ನ ಶಾಪವೆಲ್ಲ ನೀ ಹೊತ್ತೆಯ ದೇವ, ನಿನ್ನ ಶಾಂತಿಯನಗಿತ್ತು ಕರುಣಿಸಿದೇವ. ಆಬಾನು ನಿನ್ನ ಸಿಂಹಾಸನ ದೇವ, ಈ ಭೂಮಿ ನಿನ್ನ ಪಾದದ ಪೀಠ, ಕೂದಲಿಯಲ್ಲಿ ನೀ ಜನಿಸಿರಲು, ಹುಲ್ಲಿನ ನಡುವೆ ನೀ ಮಲಗಿರಲು, ಗೋದಲಿಯಲ್ಲಿ ನೀ ಜನಿಸಿರಲು, ಹುಲ್ಲಿನ ನಡುವೆ ನೀ ಮಲಗಿರಲು, ನನಗೇಕೆ ದೇವ ಭವ್ಯ ಬಂಗಲೆಯು, ನನಗೇಕೆ ದೇವ ಅರಮನೆಯು, ನನಗೇಕೆ ದೇವ ಭವ್ಯ ಬಂಗಲೆಯು,
ನನಗೇಕೆ ದೇವಾ ಅರಮನೆಯು, ನನ್ನ ಕಷ್ಟವೆಲ್ಲ ನೀ ಹೊತ್ತೆಯ ದೇವಾ, ನಿನ್ನೊಡನೆ ನಾನಿರಲು ಸಂತೋಷವೇ. ನನ್ನ ಕಷ್ಟವೆಲ್ಲ ನೀ ಹೊತ್ತೆಯ ದೇವಾ, ನಿನ್ನೊಡನೆ ನಾನಿರಲು ಸಂತೋಷವೇ. ಆ ಭಾನು ನಿನ್ನ ಸಿಂಹಾಸನ ದೇವಾ, ಈ ಭೂಮಿ ನಿನ್ನ ಪಾದದ ಪೀಠ. ಮೃಗ ಪಕ್ಷಿಗೆ ನೆಲೆಗೊಂದು ಗೂಡಿರಲು, ತಲೆಯಿಡಲು ನಿನಗೆ ನೆಲೆಯಿಲ್ಲದಿರಲು. ಮೃಗ ಪಕ್ಷಿಗೆ ನೆಲೆಗೊಂದು ಗೂಡಿರಲು, ತಲೆಯಿಡಲು ನಿನಗೆ ನೆಲೆಯಿಲ್ಲದಿರಲು. ನನಗೇಕೆ ದೇವಾ ಸುಖದ ಸೋಪಾನ, ನನಗೇಕೆ ದೇವಾ ಈ ವೈಭವ. ನನಗೇಕೆ ದೇವಾ ಸುಖದ ಸೋಪಾನ, ನನಗೇಕೆ ದೇವಾ ಈ ವೈಭವ. ನನ್ನ ಶಿಕ್ಷೆಗಾಗಿ ನೀನಾದೆ ಬಲಿಯು, ನಿನ್ನ ರಕ್ಷೆ ನನಗಿರಲು ಭಯವೇ ಇಲ್ಲ. ನನ್ನ ಶಿಕ್ಷೆಗಾಗಿ ನೀನಾದೆ ಬಲಿಯು, ನಿನ್ನ ರಕ್ಷೆ ನನಗಿರಲು ಭಯವೇ ಇಲ್ಲ. ಆ ಭಾನು ನಿನ್ನ ಸಿಂಹಾಸನ ದೇವಾ, ಈ ಭೂಮಿ ನಿನ್ನ ಪಾದದ ಪೀಠ. ಭೂಪರವೇ ತುಂಬಿದೆ ನಿನ್ನ ಮಹಿಮೆ, ನನಗಾಗಿ ನರನಾದೆಯ ದೇವನೇ. ನನ್ನ ಶಾಪವೆಲ್ಲ ನೀ ಹೊತ್ತೆಯ ದೇವಾ, ನಿನ್ನ ಶಾಂತಿಯನಗಿತ್ತು ಕರುಣಿಸಿದೆಯ. ನನ್ನ ಶಾಪವೆಲ್ಲ ನೀ ಹೊತ್ತೆಯ ದೇವಾ, ನಿನ್ನ ಶಾಂತಿಯನಗಿತ್ತು ಕರುಣಿಸಿದೆಯ. ಆ ಭಾನು ನಿನ್ನ ಸಿಂಹಾಸನ ದೇವಾ, ಈ ಭೂಮಿ ನಿನ್ನ ಪಾದದ ಪೀಠ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸಹೋದರಿ ಮಹೇಶ್ವರಿ ಅವರೇ, ನಿಮಗೆ ಧನ್ಯವಾದಗಳು. ಉತ್ತಮವಾದಂತಹ ಗಾಯನ ಆಡೋದಕ್ಕಾಗಿ, ದೇವರನ್ನ ಸ್ತುತಿಸಕ್ಕಾಗಿ ನಿಮಗೆ ಹೃದಯಪೂರ್ವಕವಾಗಿ ನಮ್ಮ ಕಾರ್ಯಕ್ರಮದ ವತಿಯಿಂದ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಓಕೆ, ಈ ಸಮಯದಲ್ಲಿ ಮತ್ತೊಂದು ವಿಶೇಷ ಗೀತೆ ಇದೆ. ಮಕ್ಕಳ ಕಥೆ ಆದ ನಂತರ ಕೀರ್ತಿ GR ಅವರು ಒಂದು ತಂಡದವರಿಂದ ಅವರು ಆಡಲಿದ್ದಾರೆ. ಹಾಗಾಗಿ ನಾವು ಈಗ ಒಂದು ಸಮಯದಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ಪ್ರಾರಂಭದ ಪ್ರಾರ್ಥನೆಯನ್ನ ಮಾಡೋಣ. ನಮ್ಮ ಕೋಲಾರದಿಂದ ಕೃಪಾ ಸಾಮೇಲ್ ಅವರಿದ್ದಾರೆ. ನನ್ನ ಜೊತೆಯಲ್ಲಿ ಅವರು ಕೆಲಸವನ್ನ ಮಾಡ್ತಾ ಇದ್ರು ಮತ್ತು ಸ್ಟಡಿಯನ್ನ ಮಾಡ್ತಾ ಇದ್ರು ಬೈಬಲ್ ಕಾಲೇಜಿನಲ್ಲಿ. ಕೃಪಾ ಸಾಮೇಲ್ ಅವರು, ನೀವು ಇದ್ದೀರಲ್ಲ ಕೋಲಾರ? ಬ್ರದರ್. ಓಕೆ, ತುಂಬಾ ಸಂತೋಷ. ನಿಮ್ಮನ್ನ ಸುಮಾರು ಒಂದು 18 ವರ್ಷಗಳಾದ ನಂತರ ನಿಮ್ಮನ್ನ ನೋಡ್ತಾ ಇದ್ದೀನಿ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡ್ಲಿ. ಓಕೆ, ಈ ಸಮಯದಲ್ಲಿ ನೀವು ಪ್ರಾರಂಭದ ಪ್ರಾರ್ಥನೆ ಮಾಡುವ ಹಾಗೆ ನಿಮ್ಮಲ್ಲಿ ನಾನು ಕೇಳ್ಕೊಳ್ತೇನೆ. ಸರಿ, ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನು ಮಹಾಪರಿಶುದ್ಧನು ಭೂಪೋರ್ಲಕ ಒಡೆಯನು, ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ನಮ್ಮ ತಂದೆಯಾದ ದೇವರೇ ಸ್ವಾಮಿ, ಈ ಸಮಯದಲ್ಲಿ ಈ ಕೂಟದಲ್ಲಿ ನಿಮ್ಮನ್ನು ನೆನೆಸಿ ನಿಮ್ಮ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿಕೊಟ್ಟಂತ ಸಮಯಕ್ಕಾಗಿ ನಾನು ಸ್ತೋತ್ರ ಹೇಳ್ತೀನಿ ಸ್ವಾಮಿ. ಇದನ್ನ ಒದಗಿಸ್ಕೊಟ್ಟಂತ ಸುರೇಂದ್ರ ಬ್ರದರ್ ಸಮೇತ ನಾನು ವಂದನೆ ಸಲ್ಲಿಸೋನಾಗಿದ್ದೇನೆ ಸ್ವಾಮಿ. ವಿಶೇಷವಾಗಿ ಈ ಸಮಯದಲ್ಲಿ ಸ್ವಾಮಿ, ಈ ಕೂಟದಲ್ಲಿ ಕೂಡಿ ಬಂದಿರ್ತಕ್ಕಂಥ ಪ್ರತಿ ಒಬ್ಬೊಬ್ಬರನ್ನು ಸಹ ನಿನ್ನ ಹೆಸರಿನಲ್ಲಿ ಆಶೀರ್ವಾದ ಮಾಡು ಸ್ವಾಮಿ. ಈ ಕೂಟವನ್ನು ವಿಶೇಷ ರೀತಿಯಲ್ಲಿ ನೀವು ನಡೆಸು ರಾಜ. ನಿನ್ನ ಕೃಪೆ ಅದೇ ಆಶೀರ್ವಾದ ಇರಲಿ ಸ್ವಾಮಿ. ನಿನ್ನ ವಾಕ್ಯ ನಿನ್ನ ಮಕ್ಕಳನ್ನು ನಿನ್ನ ಕರಳಗೊಪ್ಪಿಸುವಾಗ ಸ್ವಾಮಿ, ನಿನ್ನ ಪರಿಶುದ್ಧ ಆತ್ಮನಿಂದ ಅವ್ರಿಗೆ ಸಹಾಯ ಮಾಡು. ಪ್ರತಿಯೊಂದು ವಾಕ್ಯವು ನಿನ್ನದಾಗಿರ್ಲಿ ಸ್ವಾಮಿ. ನಿನ್ನ ಚಿತ್ತದಂತೆ ಇಷ್ಟದಂತೆ ನಮ್ಮೆಲ್ಲರನ್ನು ನಡೆಸು ರಾಜ. ನಿನ್ನ ಸೇವಕರುಗಳು ಬಹಳಷ್ಟು ಜನ ಇಲ್ಲಿ ಸೇರಿದ್ದಾರೆ ಸ್ವಾಮಿ, ನಿನ್ನ ಭಕ್ತರು ಸೇರಿದ್ದಾರೆ ಸ್ವಾಮಿ. ಪ್ರತಿ ಒಬ್ಬೊಬ್ರು ನಿನ್ನ ಕೃಪೆಯ ಆಶೀರ್ವಾದ ಅವರೊಂದಿಗೆ ಇರ್ಲಿ ಸ್ವಾಮಿ. ಕರ್ತನಾದ ದೇವರ ಸ್ವಾಮಿ, ಈ ಸಮಯದಲ್ಲಿ ಈ ಚಿಕ್ಕ ಪ್ರಾರ್ಥನೆಯೊಂದಿಗೆ ಸ್ವಾಮಿ ನಾನು ನಿನ್ನ ಹೆಸರಿನಲ್ಲಿ ಬೇಡವನಾಗಿದ್ದೀನಿ ಕರ್ತನೆ. ಆಮೆನ್. ಧನ್ಯವಾದಗಳು, ಧನ್ಯವಾದಗಳು ನಿಮ್ಗೆ ಪ್ರಾರ್ಥನೆ ಮಾಡೋದಕ್ಕಾಗಿ ಧನ್ಯವಾದಗಳು. ಓಕೆ, ಈ ಸಮಯದಲ್ಲಿ ನಾವು ಚಿಕ್ಕ ಮಕ್ಕಳ ಒಂದು ಸಣ್ಣ ಒಂದು ಕಥೆಯನ್ನ ಕೇಳೋಣ. ಮಕ್ಕಳ ನೀವೆಲ್ಲ ರೆಡಿ ಇದ್ದೀರಾ? ಓಕೆ, ವೆರಿ ಗುಡ್, ವೆರಿ ಗುಡ್. ನೀವು ಕಾಯ್ತಾ ಇದ್ದೀರಾ ನಿಮ್ಮ ಸಮಯಕ್ಕಾಗಿ ಅಂತ ನನಗೆ ಗೊತ್ತಿದೆ. ನಿಮ್ಮ ಕಾರ್ಯಕ್ರಮ ನಾನು ಮಿಸ್ ಮಾಡಲ್ಲ. ಹಾಗಾಗಿ ಮಕ್ಕಳಿಗೋಸ್ಕರವಾಗಿ ನಾವು ಆ ಒಂದು ನೀವೇನ
ಏನ್ ಮಾರಲ್ ಸ್ಟೋರಿ ಏನು, ನೀತಿ ಕಥೆ ಏನನ್ನ ಕಲ್ತ್ರಿ ನೀವು ಇದರಿಂದ? ಮೋಸ ಮಾಡಬಾರ್ದು ಸರ್. ಮೋಸವನ್ನ ಮಾಡಬಾರ್ದು, ವಂಚನೆಯನ್ನ ಮಾಡಬಾರ್ದು ಎಂಬುದಾಗಿ ನಮ್ಮ ಖಾತೆಯಿಂದ ನಾವು ಕಲ್ತ್ಕೊಂಡಿದ್ದೇವೆ. ಥ್ಯಾಂಕ್ ಯು ಮಕ್ಕಳ, ನೀವೆಲ್ಲರೂ ಸೈಲೆಂಟ್ ಆಗಿರ್ಬೇಕು, ಮೊಬೈಲ್ ಅನ್ನು ಮುಟ್ಟಬಾರ್ದು. ಹಾಗೂ ಈ ಸಮಯದಲ್ಲಿ ನಾನು ಮತ್ತೊಂದು ವಿಶೇಷ ಗೀತೆಯನ್ನ, ಇವತ್ತು ವಿಶೇಷ ಕಾರ್ಯಕ್ರಮ, ನಾಳೆ ನಮಗೆ 100ನೇ ದಿನದ ಸತೋದಿನೋತ್ಸವ ಕಾರ್ಯಕ್ರಮ ಇದೆ. ಹಾಗಾಗಿ ಸ್ವಲ್ಪ ಈ ದಿನ ನಾವು ಸಮಯವನ್ನು ತೆಗೆದುಕೊಳ್ಳೋಣ. ನಾಳೆ ಸಬ್ಬತ್ಸಾಲ ಪಾಠ ಇರೋದಿಲ್ಲ, ಸ್ಪೆಷಲ್ ಪ್ರೋಗ್ರಾಮ್ ಇರ್ತಕ್ಕಂಥದ್ದಾಗಿದೆ. ಇವತ್ತೇ ಆ ಕಾರ್ಯಕ್ರಮವನ್ನು ನಾವು ನಾಳಿನ ಒಂದು ಸಬ್ಬತ್ಸಾಲ ಪಾಠವನ್ನ 2 ದಿನಗಳ ಪಾಠವನ್ನ ನಾವು ತೆಗೆದುಕೊಳ್ಳೋಣ. ನಾಳೆ ಒಂದು ವಿಶೇಷ ಕಾರ್ಯಕ್ರಮ, ನಮ್ಮ ಮಧ್ಯದಲ್ಲಿ ವಿಶೇಷ ಬೋಧಕರು ಬರ್ತಾರೆ. ಹಾಗಾಗಿ ಈ ಒಂದು ದೇವರ ಮಹಿಮೆಗೋಸ್ಕರವಾಗಿ ಸಮಯದಲ್ಲಿ ಮತ್ತೊಂದು ವಿಶೇಷ ಗೀತೆಯನ್ನು ಕೇಳೋಣ. ಸಹೋದರಿ ಕೀರ್ತಿ GR ಅವರ ತಂಡದವರಿಂದ ನಿಮಗೆ ನಾವು ಸ್ವಾಗತನ ಬಯಸುವಂತರಾಗಿದ್ದೇವೆ. Thank you, sir. Here I present with my team. ವೆಲ್ಕಮ್ each one of you. ಸಂತೋಷ ಯೇಸು ತಂದ ಸಂತೋಷ, ಸಂತೋಷ ಎಂದೆಂದು ಸಂತೋಷ, ಯೇಸು ತಂದ ಸಂತೋಷ. ಸ್ತುತಿಸಿ ಹಾಡುವ, ಕೈತಟ್ಟಿ ನಲಿಯುವ, ಎಲ್ಲರೂ ಕೊಂಡಾಡುವ. ಸ್ತುತಿಸಿ ಹಾಡುವ, ಕೈತಟ್ಟಿ ನಲಿಯುವ, ಎಲ್ಲರೂ ಕೊಂಡಾಡುವ. Hallelujah, 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 amen. Hallelujah, 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 amen. ಸಂತೋಷ ಎಂದೆಂದು ಸಂತೋಷ, ಯೇಸು ತಂದ ಸಂತೋಷ. ಸಂತೋಷ ಎಂದೆಂದು ಸಂತೋಷ, ಯೇಸು ತಂದ ಸಂತೋಷ. ಪಾಪವ ತೊಳೆದನು ಸಂತೋಷ, ಶಾಪವನಿಗಿದನು ಸಂತೋಷ. ಪಾಪವ ತೊಳೆದನು ಸಂತೋಷ, ಶಾಪವನಿಗಿದನು ಸಂತೋಷ. ಸ್ತುತಿಸಿ ಹಾಡುವ, ಕೈತಟ್ಟಿ ನಲಿಯುವ, ಎಲ್ಲರೂ ಕೊಂಡಾಡುವ. ಸ್ತುತಿಸಿ ಹಾಡುವ, ಕೈತಟ್ಟಿ ನಲಿಯುವ, ಎಲ್ಲರೂ ಕೊಂಡಾಡುವ. Hallelujah, 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 amen. Hallelujah, 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 amen. ಕಣ್ಣೀರು ಒರೆಸಿದ ಸಂತೋಷ, ನನಗೋಸ್ಕರ ಬಲ ತಂದ ಸಂತೋಷ. ಕಣ್ಣೀರು ಹೊರಸಿದ ಸಂತೋಷ, ನನಗೋಸ್ಕರ ಬಲ ತಂದ ಸಂತೋಷ. ಸ್ತುತಿಸಿ ಹಾಡುವ, ಕೈತಟ್ಟಿ ನಲಿಯುವ, ಎಲ್ಲರೂ ಕೊಂಡಾಡುವ. ಸ್ತುತಿಸಿ ಹಾಡುವ, ಕೈತಟ್ಟಿ ನಲಿಯುವ, ಎಲ್ಲರೂ ಕೊಂಡಾಡುವ. Hallelujah, 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 amen. Hallelujah, 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 amen. ಸಂತೋಷ ಎಂದೆಂದು ಸಂತೋಷ, ಯೇಸು ತಂದ ಸಂತೋಷ. ಸಂತೋಷ ಎಂದೆಂದು ಸಂತೋಷ, ಯೇಸು ತಂದ ಸಂತೋಷ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮಧುರವಾದಂತಹ ಗಾನಕ್ಕಾಗಿ ನಿಮ್ಮೆಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಕೀರ್ತಿ ಮತ್ತು ನಿಮ್ಮ ತಂಡದವರಿಗೆ, ಎಲ್ಲಾ ಸಹೋದರಿಯರಿಗೆ ಥ್ಯಾಂಕ್ ಯು ಸೋ ಮಚ್. ಓಕೆ, ಇವಳು ನಮ್ಮ ಸಿಸ್ಟರ್ ಪ್ರೀತಿ, ಕಸಿನ್ ಸಿಸ್ಟರ್ ದೀಪ್ತಿ ಸರ್, ಅಂಡ್ ಮೈ ಮದರ್ ರಾಧಮ್ಮ. ಥ್ಯಾಂಕ್ ಯು. ಪಲ್ಲವಿ ಚಟ್ನಿ. ಓಕೆ, ಗಾಡ್ ಬ್ಲೆಸ್ ಯು. ಓಕೆ, ಈ ಸಮಯದಲ್ಲಿ ನಾವು ನೇರವಾಗಿ ನಮ್ಮ ಸಬ್ಬತ್ಸಾಲ ಪಾಠಕ್ಕೆ ತೆರಳುವ. ಸಬ್ಬತ್ಸಾಲ ಪಾಠವನ್ನ ಈ ದಿನ ತೆಗೆದುಕೊಳ್ಳುವುದು ಮುಂಚಿತವಾಗಿ ಸುಮಾರು ಒಂದು 55 ಕುಟುಂಬ ಈ ದಿನ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಾ. ನಿಮ್ಮೆಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ವಂದನೆಗಳನ್ನ ಸ್ವಾಗತವನ್ನು ಬಯಸ್ತೇನೆ. ಮತ್ತು ಯಾರ್ಯಾರು ಈ ದಿನ ಹೊಸದಾಗಿ ಬಂದಿದ್ದೀರೋ ನಿಮ್ಮೆಲ್ಲರನ್ನ ನಾನು ಹೃದಯಪೂರ್ವಕವಾಗಿ ವಂದಿಸ್ತೇನೆ. ಈ ಸಮಯದಲ್ಲಿ ನಮ್ಮ ಸಬ್ಬತ್ಸಾಲ ಪಾಠವನ್ನ ತೆಗೆದುಕೊಳ್ಳುವಂತವರು ನಿಮ್ಮೆಲ್ಲರಿಗೂ ಚಿರಪರಿಚಿತ, ನಮ್ಮ ಇಡೀ ಸೌತ್ ಸೆಂಟ್ರಲ್ ಇಂಡಿಯಾದಲ್ಲಿ ಬಹಳ ಅವರು ಮುಖ್ಯವಾದಂತಹ ವ್ಯಕ್ತಿ, ನನಗೆ ಗೊತ್ತು.
ದೇವರು ವಿಶೇಷವಾಗಿ ಅವರನ್ನ ಅದ್ಭುತವಾಗಿ ತನ್ನ ಸೇವೆಯಲ್ಲಿ ಮತ್ತು ಉನ್ನತ ರೀತಿಯಲ್ಲಿ ಅವರನ್ನ ನಡೆಸ್ತಾ ಇದ್ದಾರೆ. ಬೋಧಕರಾಗಿರ್ತಕ್ಕಂಥ ಇಮಾನುವೆಲ್ ಅವರು ನನ್ನ ಆತ್ಮೀಯರು, ನನ್ನ ಅಣ್ಣ ಎಂಬುದಾಗಿ ನಾನು ಕರಿತೀನಿ ಅವರನ್ನ. ಅವ್ರು ಯಾವಾಗಲೂ ನನ್ನ ತಮ್ಮ ಅಂತ ಹೇಳ್ತಾರೆ. ಆ ಒಂದು ಬಾಂಧವ್ಯ, ಆ ಪ್ರೀತಿ ಸದಾ ನಮ್ಮಲ್ಲಿ ಇರುವಂತದ್ದಾಗಿದೆ. ವಿಶೇಷವಾಗಿ ಈ ಒಂದು ಸಮಯದಲ್ಲಿ ಪ್ರಸ್ತುತ ಅವರು ನಮ್ಮ ಕೋಲಾರ ಚಿಂತಾಮಣಿ ರೀಜನ್ ನಿರ್ದೇಶಕರಾಗಿ ಅವರು ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಅನೇಕ ಸಭೆಗಳಲ್ಲಿ ಹೊಸ ಹೊಸ ಸಭೆಗಳನ್ನ ಸ್ಥಾಪನೆ ಮಾಡಿದ್ದಾರೆ ಮತ್ತು ಬೋಧಕರನ್ನ ಉನ್ನತವಾದ ರೀತಿಯಲ್ಲಿ ಅವರು ನಡೆಸ್ಕೊತಾ ಇದ್ದಾರೆ ಅನ್ನುವಂಥದ್ದು ನಾನು ಕೇಳಿದ್ದೇನೆ. ತುಂಬಾ ಸಂತೋಷ ಬೋಧಕರೇ. ದೇವರು ನಿಮ್ಮ ಸೇವೆಯನ್ನ ಆಶೀರ್ವಾದ ಮಾಡಲಿ. ಅನೇಕ ನನ್ನ ಸ್ನೇಹಿತರು ಸಹ ನಿಮ್ಮ ಒಂದು ರೀಜನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ನಮ್ಗೆ ರಿಪೋರ್ಟ್ ಕೊಡ್ತಾರೆ ನಿಮ್ ಬಗ್ಗೆ. ಥ್ಯಾಂಕ್ ಯು. ಈ ಸಮಯದಲ್ಲಿ ನಾನು ಹೃದಯಪೂರ್ವಕವಾಗಿ ಬೋಧಕರಂತ ಇಮಾನುವೆಲ್ ಅವರಿಗೆ ನನ್ನ ವೈಯಕ್ತಿಕವಾಗಿ ಮತ್ತು ಇಲ್ಲಿ ಕೂಡಿ ಬಂದಿರತಕ್ಕಂಥ ಎಲ್ಲಾ ಕುಟುಂಬದ ಪರವಾಗಿ ನಾನು ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತನ ಬಯಸ್ತಾ ಈ ಸಮಯನ ನಾವು ನಿಮಗೆ ಅರ್ಪಿಸುವಂತರಾಗಿದ್ದೇವೆ. ಬೋಧಕರಂತ ಇಮಾನುವೆಲ್ ಅವರು. ಓಕೆ, ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರವಾಗಲಿ. ಕೇಳಿಸ್ತಾ ಇದೆ ಅಂತ? ಎಸ್, ಕ್ಲಿಯರ್ ಆಗಿದೆಯಾ ವಾಯ್ಸು? ಎಸ್ ಪಾಸ್ಟರ್. ಓಕೆ, ದೇವರ ನಾಮಕ್ಕೆ ಸ್ತೋತ್ರ. ಥ್ಯಾಂಕ್ ಯು ಪಾಸ್ಟರ್ ಸುರೇಂದ್ರ ಕುನ್ನಯ್ಯ ಅವರೇ, ನನ್ನ ಪ್ರೀತಿಯುಳ್ಳ ತಮ್ಮ. ಮತ್ತೊಮ್ಮೆ ಈ ಒಂದು ಸ್ವರ್ಣ ಅವಕಾಶವನ್ನ ದೇವರು ನನಗೆ ನಿಮ್ಮ ಮೂಲಕವಾಗಿ ಕಳಿಸ್ಕೊಟ್ಟಿದ್ದಾನೆ. ಅದಕ್ಕಾಗಿ ದೇವರಿಗೆ ಮೊದಲನೇ ಸ್ತೋತ್ರ. ಇದು ಇನ್ನೊಂದು ಭಾಗ್ಯ, ನನಗೆ ಇನ್ನೊಂದು ಆಶೀರ್ವಾದ ನಿಮ್ಮ ಜೊತೆ ಇರ್ತಕ್ಕಂಥದ್ದು. ನಾನು ದಿನನಿತ್ಯವೂ ಭಾಗವಹಿಸ್ಬೇಕಂತ ನನ್ನ ಆಶೆ ಇದೆ. ಆದರೆ ಕೆಲವೊಂದು ಚಟುವಟಿಕೆಗಳು, ಝೂಮ್ ಕಾರ್ಯಕ್ರಮಗಳು, ವಿಸಿಟೇಷನ್ನು, ಫೀಲ್ಡ್ ಕೆಲಸಗಳು ಬಹಳ ಇರೋದ್ರಿಂದ ನಿಮ್ಮ ಜೊತೆ ದಿನನಿತ್ಯ ಇರ್ಲಿಕ್ಕೆ ಆಗ್ತಾ ಇಲ್ಲ. ಸಮಯ ಸಿಕ್ಕಿದಾಗೆಲ್ಲ ಭಾಗವಹಿಸ್ತಾ ಇದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಮತ್ತೊಂದು ಆವೃತ್ತಿ ನನ್ನನ್ನು ಆಹ್ವಾನಿಸೋದಕ್ಕಾಗಿ ಪಾಸ್ಟರ್ ಸುರೇಂದ್ರ ಅವರಿಗೆ ಮತ್ತು ಅವರ ಕುಟುಂಬದವರಿಗೆ, ಅವರ ಸೇವೆಗೆ ಧನ್ಯವಾದ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು. ಇವತ್ತು ನನ್ನ ಮಕ್ಕಳಂದ್ರೆ ನನ್ನ ಜೊತೆ ಸೇವಕ, ನನ್ನ ಫೀಲ್ಡ್ ಇಂದ ಇವತ್ತು ಬಹಳ ಸೇವಕರುಗಳು ಜಾಯಿನ್ ಮಾಡಿದ್ದಾರೆ. ಫ್ರಮ್ ಕೋಲಾರ ಚಿಂತಾಮಣಿ ರೀಜನ್ ಇಂದ ನಮ್ಮ ಕೆಲವೊಂದು ಬೋಧಕರುಗಳು ಮತ್ತು ಸ್ವಯಂ ಸೇವಕರು, ಗಾಸ್ಪಲ್ ಔಟ್ರೀಚ್ ವಾಲಂಟಿಯರ್ಗಳು ಬಹಳ ಮಂದಿ ಇದ್ದಾರೆ. ಇವತ್ತು ರೆಗ್ಯುಲರ್ ಪಾಸ್ಟರ್ಗಳಿದ್ದಾರೆ, ಬಹಳ ಸೇವಕರುಗಳಿದ್ದಾರೆ ಫ್ರಮ್ ವೇರಿಯಸ್ ಪಾರ್ಟ್ಸ್ ಆಫ್ ಕೋಲಾರ ಚಿಂತಾಮಣಿ ರೀಜನ್. ಸೊ ಅವ್ರನ್ನ ನನ್ನ ಒಂದು ಅನಿಸಿಕೆಗೆ ಸುಮಾರು ಒಂದು 8 ರಿಂದ 10 ಮಂದಿ ಇದ್ದಾರೆ ಅಂತ ಕಾಣುತ್ತೆ KCR ಇವತ್ತು. ಸೊ ನಾಳೆಯೂ ಸಹ ಬಹಳ ಮಂದಿ ಜಾಯ್ನ್ ಆಗ್ತಾರೆ. ಇನ್ನು ಮುಂದೆ ನಮ್ಮ KCR ವರ್ಕರ್ಸ್ ಎಲ್ಲರೂ ಸರಿಯಾಗಿ 7 o'clock ನಮ್ಮ ಸಬ್ಬತ್ ಶಾಲೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಇವತ್ತು ನೋಡಿದಾರಲ್ಲ, ಖಂಡಿತವಾಗಿಯೂ ಅವ್ರು ದಿನನಿತ್ಯ ಇರ್ತಾರೆ. ದೇ ವಿಲ್ ಬಿ ದೇರ್. ಐ ಆಮ್ ಎನ್ಕರೇಜಿಂಗ್ ದಮ್. ಸೊ ಥ್ಯಾಂಕ್ ಯು ಆಲ್ ದಿ ಕೋಲಾರ ಚಿಂತಾಮಣಿ ವರ್ಕರ್ಸ್, ಕೋಲಾರ ರೀಜನ್ ವರ್ಕರ್ಸು. ಪ್ರತಿಯೊಬ್ಬರು ನನಗೆ ಹೆಸರು ಹೇಳಿದ್ರೆ ನಿಮ್ಗೆ ಸಮಯ ಇಲ್ಲ, ನಿಮ್ಗೆ ಗೊತ್ತಿಲ್ಲ ನಾನು ನೋಡ್ತಾ ಇದ್ದೀನಿ ಯಾರೆಲ್ಲ ಇದ್ದೀರಿ ಅಂತೇಳಿ. ಓಕೆ, ಸೊ ಎಲ್ಲ ಕೋಲಾರ ಚಿಂತಾಮಣಿ ರೀಜನ್ ವಾಲಂಟಿಯರ್ಗಳು ಮತ್ತು ರೆಗ್ಯುಲರ್ ಪಾಸ್ಟ್ಗಳಿಗೆ ಧನ್ಯವಾದಗಳು. ಡೈಲಿ ದಯವಿಟ್ಟು ಏನು ಮಾಡ್ರಿ, ಸರಿಯಾಗಿ 7 o'clock ಸೇಮ್ ಲಿಂಕ್, ಅದೇ ಲಿಂಕು, ಅದೇ ID ಮತ್ತು ಅದೇ ಪಾಸ್ವರ್ಡ್. ಸರಿತ್ರ ಡೈಲಿ ನಂತರ ಕೇಳಬೇಡ್ರಿ, ಇದರಲ್ಲಿ ಜಾಯ್ನ್ ಆಗ್ರಿ. ಮತ್ತು ಸಹೋದರ ರಾಜೇಶ್ವರಿ ಅವರು ಸಹ ಇವತ್ತು ಜಾಯ್ನ್ ಆಗಿ, ಅವರು ರೆಗ್ಯುಲರ್ ಅಟೆಂಡಿ ಅಂತ ಕಾಣ್ತಾರೆ ಫ್ರಮ್ ಬೀದರ್. ನಾನು ಕಳಿಸ್ಕೊಟ್ಟಿದ್ದೆ ನನ್ನ ಪ್ರೀತಿಯ ನನ್ನ ಸಹೋದರಿ, ಯಾಕಂದ್ರೆ ನಾವೆಲ್ಲ ಯೂನಿಯನ್ ಪ್ರೇಯರ್ ಮೀಟಿಂಗ್ ಅಲ್ಲಿ ನಾವೆಲ್ಲ ಪ್ರೇಯರ್ ವಾರಿಯರ್ಸ್. ಸೊ ಅವ್ರಿಗೆ ಕಳಿಸ್ಕೊಂಡು ಅವರು ಜಾಯ್ನ್ ಆಗಿದ್ದಾರೆ. ಧನ್ಯವಾದಗಳು. ಇನ್ನು ಎಲ್ಲ ಮತ್ತೆ ಕೂಡಿರ್ತಕ್ಕಂಥ ಪ್ರತಿಯೊಂದು ದಿನನಿತ್ಯದ ಸಬ್ಬತ್ ಶಾಲೆಯ ಸದಸ್ಯರುಗಳು, ಐ ಶುಡ್ ಟೆಲ್ ದಟ್ ಇಲ್ಲಿ ಇರ್ತಕ್ಕಂಥ ಬೇರೆ ಎಲ್ಲರೂ ನೀವೆಲ್ಲ ಈ ಒಂದು ಸಬ್ಬತ್ ಶಾಲೆಯ ಕೂಟದ ಸದಸ್ಯರು, ಮೆಂಬರ್ಸ್ ಆಫ್ ಇಂಟರ್ನ್ಯಾಷನಲ್ ಕನ್ನಡ ಸಬ್ಬತ್ ಸ್ಕೂಲ್, ಅಂತಾರಾಷ್ಟ್ರೀಯ ಸಬ್ಬತ್ ಶಾಲೆಯ ಸದಸ್ಯರು. ದೇವರು ನಿಮ್ಮನ್ನೆಲ್ಲ ಆಶೀರ್ವಾದ ಮಾಡಲಿ. ಮತ್ತೊಮ್ಮೆ ನಾವುಗಳು ಇವತ್ತು 2 ದಿನದ ಪಾಠವನ್ನು ಕಳೀಲಿಕ್ಕೆ ನನಗೆ ಅವಕಾಶ ಕೊಡಿ. ಪಾಸ್ಟರ್ ST ಸಾಲಮನ್ ಅವರು ಇದ್ದಾರೆ, ನಮ್ಮ ನಿರ್ದೇಶಕರು. ಸೊ ಥ್ಯಾಂಕ್ ಯು ಪಾಸ್ಟರ್ ಫಾರ್ ಯುವರ್ ಪ್ರೆಸೆನ್ಸ್. ಸೊ ನನ್ನ ಕುರಿತು ಒಳ್ಳೆಯ ಮಾತುಗಳನ್ನು ನನ್ನ ಪ್ರೀತಿಯುಳ್ಳ ಸೇವಕರು ಪಾಸ್ಟರ್ ಸುರೇಂದ್ರ ಅವರು ಹೇಳಿದ್ದಾರೆ. ಅದಕ್ಕೆ ನಾನು ಯೋಗ್ಯನಲ್ಲ, ಇದ್ರೂ ಸಹ ನನಗೆ ಸ್ವಲ್ಪ ಭಯ ಬಂತು. ಯಾಕಂದ್ರೆ ರಿಪೋರ್ಟ್ ಹೋಗ್ತಿದೆ ಅಂತ ಹೇಳಿದ್ರು ಅವರು ನನಗೆ. ಫೀಲ್ಡ್ ರಿಪೋರ್ಟ್ ಬರುತ್ತೆ ಅಂತ ಹೇಳಿ ಸ್ವಲ್ಪ ಭಯ, ಏನಪ್ಪ ಹೇಳೋರು ಹೆಂಗೆ ಹೋಗುತ್ತೆ ರಿಪೋರ್ಟ್ಗಳು ಹೆಂಗೆ ಕೊಡ್ತಾರೆ ಗೊತ್ತಿಲ್ಲ ನನ್ನ ಪಾಸ್ಟರ್ಗಳು. ಓಕೆ, ಒಳ್ಳೇದಿರ್ಬೋದು, ಕೆಟ್ಟದಿರುತ್ತೆ, ಎಲ್ಲ ಇರುತ್ತೆ, 50-50 ಎಲ್ಲ ಇರುತ್ತೆ. ಕೆಲವರು ಒಳ್ಳೇದೇ ಹೇಳ್ತಾರೆ, ಕೆಟ್ಟದೇ ಇರ್ತಾರೆ. ಅದೆಲ್ಲ ಫೀಲ್ಡ್ ಇರ್ತಕ್ಕಂಥ ದೇವ್ರಿಗೆ ಸ್ತೋತ್ರ. ಹೇಳಿದ್ರು ದೇವ್ರಿಗೆ ಸ್ತೋತ್ರ. ಅದು ಒಂದೊಳ್ಳೆ ಕೆಟ್ಟದಿದ್ರೆ ನಾನು ತಿದ್ಕೊಳ್ಳಿಕ್ಕೂ ಒಂದು ಅವಕಾಶ ನೀವು ಸ್ವಲ್ಪ ಹೇಳ್ರಿ, ಪಾಸ್ಟರ್ ಇಲ್ಲಿ ಹಿಂಗೆ ಪ್ರಾಬ್ಲಮ್ಸ್ ಹೇಳಿ ತಿದ್ಕೊಳ್ತೀನಿ ನಾನು. ದೇವರಿಗೆ ಸ್ತೋತ್ರ ಉಂಟಾಗಲಿ. ಓಕೆ, ಗಾಡ್ ಬ್ಲೆಸ್ ಯು ಆಲ್. ಮತ್ತೊಮ್ಮೆ ಈ ಒಂದು ಅವಕಾಶಕ್ಕೆ ದೇವರಿಗೆ ನಾನು ಮೊದಲದಾಗಿ ನಾನು ನನ್ನ ಮಹಿಮೆಯನ್ನ ಘನತೆಯನ್ನು ಕೊಡ್ತಕ್ಕಂಥ ಇರ್ತೇನೆ. ಸರಿ, ಇವತ್ತು ಈ ಒಂದು ನಿನ್ನೆಯಿಂದ ಎಷ್ಟನೇ ಪಾಠಕ್ಕೆ ನಾವು ಕಾಲಿಟ್ಟಿದ್ದೇವೆ? 13ನೇ ಪಾಠ ಅಲ್ಲ, ಈ ತ್ರೈಮಾಸಿಕದ ಕೊನೆಯ ಪಾಠಕ್ಕೆ ಬಂದಿದ್ದೀವಿ. ಕಮ್ ಟು ದ ಲಾಸ್ಟ್ ಚಾಪ್ಟರ್, ಲಾಸ್ಟ್ ವೀಕ್ಸ್ ಪೋರ್ಷನ್.
ಕೊನೆಯ 13ನೇ ಸಬ್ಬತ್ ಪಾಠಕ್ಕೆ ಬಂದಿದ್ದೇವೆ ನಾವು. ಅಂತಿಮ ವಿಶ್ರಾಂತಿ ಎಂಬತಕ್ಕಂಥದ್ದು. ಸೊ ಆಂಗ್ಲ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಅಲ್ಟಿಮೇಟ್ ರೆಸ್ಟ್, ಇನ್ ಇಂಗ್ಲಿಷ್ ಅಲ್ಟಿಮೇಟ್ ರೆಸ್ಟ್, ಅಂತಿಮ ವಿಶ್ರಾಂತಿ. ಸೊ ಇದು ಬಹಳ ಒಂದು ಒಳ್ಳೆಯ ಒಂದು ಶಿರೋನಾಮೆಯಲ್ಲಿ, ಟೈಟಲ್ ನಲ್ಲಿ ನಾವುಗಳು ಕಲ್ತಿದ್ದೇವೆ. ಬ್ಯೂಟಿಫುಲ್ ಏನಂದ್ರೆ ರೆಸ್ಟ್ ಇನ್ ಕ್ರೈಸ್ಟ್, ಏನಂದ್ರೆ ಕ್ರಿಸ್ತನಲ್ಲಿ ವಿಶ್ರಾಂತಿ ಹೊಂದುವುದು ಹೇಗಂತೇಳಿ ಬಹಳ ವಿಷಯಗಳನ್ನ ಕಳೆದ 12 ವಾರಗಳು ಕಲಿತೇವೆ. ಅದರಲ್ಲಿ ಅನೇಕ ಭಕ್ತರುಗಳು ಒಳ್ಳೆಯವರಿದ್ರು, ಕೆಟ್ಟವರಿದ್ರು. ಈ 12 ವಾರದ ಪಾಠಗಳಲ್ಲಿ ಅನೇಕರು ಏನ್ ಮಾಡಿದ್ರು, ಒಳ್ಳೆ ಕೃತ್ಯಗಳನ್ನ ಮಾಡಿ ದೇವರಲ್ಲಿ ವಿಶ್ರಾಂತಿಯನ್ನು ಹೊಂದಿದ್ರು. ಕೆಲವರು ಕೆಟ್ಟ ಕಾರ್ಯ ಮಾಡಿ ಮತ್ತೇನ್ ಮಾಡಿದ್ರು, ಪುನಃ ಅವ್ರನ್ನ ಬದಲಾಯಿಸಿಕೊಂಡು ದೇವರ ವಿಶ್ರಾಂತಿಗೆ ಬಂದ್ರು ಅಂತ ನೋಡ್ತೀವಿ. ಹೌದಲ್ಲ? 2 ಗುಂಪು, 2 ಕ್ಯಾಟಗರಿನೇ ಇದ್ರು ಅಲ್ಲಿ. ನಾವು ಅದರಲ್ಲಿ ಯಾವ ಕ್ಯಾಟಗರಿಯಲ್ಲಿ, ಯಾವ ಒಂದು ಗುಂಪಲ್ಲಿ ಸೇರ್ತದೆ ನಾವು ನಿರ್ಧಾರ ಮಾಡಲಿಕ್ಕೆ ಈ ಒಂದು ಕೊನೆಯ ಪಾಠ ನಮಗೆ ಒಂದು ಸವಾಲಾಗಿರುತ್ತದೆ. ಓಕೆಂದ್ರ ಈ ಕೊನೆಯ ಒಂದು ಪಾಠ ಸವಾಲಾಗಿರುತ್ತದೆ. ಐ ಹೋಪ್ ನನ್ನ ಕನ್ನಡ ಎಲ್ರಿಗೂ ಅರ್ಥ ಆಗುತ್ತಂತ ನಾನು ಭಾವಿಸ್ತೇನೆ, ನಂಬ್ತೇನೆ. ಏನಾದರೂ ಕೊರತೆ ದಯವಿಟ್ಟು ಕ್ಷಮಿಸ್ಕೊಳ್ರಿ, ಆತ್ಮನು ನನ್ನ ನಡೆಸಲಿ. ಓಕೆಂದ್ರ ಸೊ ಇವತ್ತಿನ ಒಂದು ಈ ವಾರದ ಪಾಠ ಅಂತಿಮ ವಿಶ್ರಾಂತಿ ಅಂತ ಹೇಳಿ. ಯಾರ ಬೈಬಲ್ ಓದೋರು ಇದ್ರೆ ದಯವಿಟ್ಟು ಓದಿ ನನಗೆ ಸಹಾಯ ಮಾಡ್ರಿ, ಆಗ ಬೇಗನೆ ಮುಗಿಸ್ಬೋದು. 1ನೇ ಕೊರಿಂಥಿಯ 2ನೇ ಅಧ್ಯಾಯ 9ನೇ ವಚನ ಆಲ್ರೆಡಿ ನೀವು ನೆನ್ನೆನ್ನು ನೋಡಿರ್ಬೋದು, ಬಟ್ ಮತ್ತೊಂದ್ಸರಿ ನಾವು ಅದನ್ನ ನೆನಪು ಮಾಡಿಕೊಳ್ಳೋಣ. ಸ್ಮರಣ ವಾಕ್ಯ ಓದನ್ನ. ಆದರೆ ಬರೆದಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂತವೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. ಬ್ಯೂಟಿಫುಲ್ ಟೆಕ್ಸ್ಟ್ ಇದು. ಪೌಲನ ಮುಖಾಂತರವಾಗಿ 1ನೇ ಕೊರಿಂಥಿಯ ಸಭೆಗೆ ಪೌಲನು ಬರೆಯುವಾಗ ಬಹಳ ಚೆನ್ನಾಗಿ, ಆದರೆ ಬರೆದಿರುವ ಪ್ರಕಾರ, ಸೊ ಇಟ್ ಇಸ್ ರಿಟನ್. ಇದು ಬಹಳ ಒಂದು ಈ ಸ್ಟೇಟ್ಮೆಂಟ್ ಇದೆಯಲ್ಲ, ಬ್ಯೂಟಿಫುಲ್ ಸ್ಟೇಟ್ಮೆಂಟ್. ಇಟ್ ಈಸ್ ರಿಟನ್ ಕೂಡಲೇ ನಿಮ್ಗೆ ಯಾರು ಜ್ಞಾಪಕ ಬರ್ತಾರೆ? ಯಾರು ಹೇಳ್ತೀರಾ? ಇಟ್ ಈಸ್ ರಿಟನ್ ಕೂಡಲೇ ನಮ್ಮ ಸೌಂಡ್ ಅಡ್ವೆಂಟಿಸ್ಟ್ ಅಲ್ಲಿ ನಿಮ್ಗೆ ಯಾರು ಜ್ಞಾಪಕ ಬರ್ತಾರೆ? ಮಾರ್ಕ್ ಫಿನ್ಲೆ, ಜಾನ್ಸನ್ ಡಿ. ಥ್ಯಾಂಕ್ ಯು ಸೋ ಮಚ್. ಅವ್ರ ಪಾಸ್ಟರ್ ಅಥವಾ ಮೆಂಬರ್ ಪಾಸ್ಟರ್ ಇರ್ಬೋದು, ಫ್ರಮ್ ಬ್ಯಾಂಗ್ಳೂರ್, ಜಾನ್ಸನ್ ಡಿ. ಗಾಡ್ ಬ್ಲೆಸ್ ಯು ಬ್ರದರ್. ಐ ಥಿಂಕ್ ನೀವು ತಮಿಳ್ ಮಾತಾಡ್ತೀರಾ, ரொம்ப ಸಂತೋಷ. ಐ ಮೆಟ್ ಹಿಮ್ ಇನ್ ಒನ್ ಆಫ್ ದ ಪ್ಲೇಸ್ ನಿಯರ್ ಅವರ್ ಚಿಕ್ಕಬಳ್ಳಾಪುರ. ಓಕೆ, ಸೊ ಮಾರ್ಕ್ ಫಿನ್ಲೆ ಅವರ ಒಂದು ಸೇವೆಯ ಒಂದು ಟೈಟ್ಲ್ ಏನಂದ್ರೆ, ಇಟ್ ಇಸ್ ರಿಟನ್, ಬರೆದಿರುವ ಪ್ರಕಾರ. ಬ್ಯೂಟಿಫುಲ್ ಟೈಟ್ಲ್. ಅದೇ ರೀತಿ ಅದು ಎಲ್ಲಿಂದ ಬಂತು? ಪೌಲನ ಮಾತಿಂದ ಬಂತು, ಬರ್ದಿದೆ. ಸೊ ನಮ್ಮ ಸತ್ಯವೇದದಲ್ಲಿ ಬರೆದಿರ್ತಕ್ಕಂಥ ಪ್ರತಿಯೊಂದು ಅಂಶಗಳು ಏನಾಗ್ತಾ ಇದೆ? ಇವತ್ತು ನೆರವೇರ್ತಾ ಇದೆ. ಇಟ್ ಇಸ್ ಗೆಟಿಂಗ್ ಫುಲ್ಫಿಲ್ಡ್. ಇವತ್ತು ನಾವು ಓದ್ತಕ್ಕಂಥ ಎಲ್ಲಾ ಪಾಠದ ಅಂಶಗಳು ಏನಾಗ್ತಿದೆ? ಎಲ್ಲ ನೆರವೇರ್ತಕ್ಕಂಥದ್ದಾಗಿದೆ. ಇಟ್ ಇಸ್ ಗೆಟಿಂಗ್ ಫುಲ್ಫಿಲ್ಡ್. ಕಂಪ್ಲೀಟ್ ಆಗಿ ಆಗ್ಲಿಲ್ಲ, ಸಂಪೂರ್ಣವಾಗಿ ನೆರವೇರ್ಲಿಲ್ಲ. ನೆರವೇರ್ತಾ ಹಂತವಾಗಿ ಸ್ವಲ್ಪವಾಗಿ ಏನಾಗ್ತಿದೆ? ನೆರವೇರ್ತಾ ಬರ್ತಾ ಇದೆ. ಅವುಗಳನ್ನ ನಾವೇನ್ ಮಾಡ್ತೀವಿ? ನಾವು ಇವತ್ತು ಧ್ಯಾನಿಸ್ತಾ ಇದ್ದೇವೆ ಸಬ್ಬತ್ ಶಾಲೆಯ ಪಾಠದ ಮುಖಾಂತರವಾಗಿ. ಸರಿತ್ರಾ? ಸೊ ದೇವರು ಈ ಒಂದು 13ನೇ ಪಾಠದಲ್ಲಿ ನಮಗೆ ಕೊಡ್ತಕ್ಕಂಥ ಉನ್ನತವಾದ ಸಂದೇಶವೇನಂತ ನೋಡುವಾಗ, ಸೊ ಶನಿವಾರ ಪಾಠ ನಿನ್ನೆ ಹೋಯ್ತು, ಇವತ್ತು ಭಾನುವಾರದ ಪಾಠಕ್ಕೆ ಬರ್ತಾ ಇದ್ದೀವಿ. ಭಾನುವಾರದ ಶಿರೋನಾಮೆ ಅಂತ್ಯದ ಒಂದು ದರ್ಶನ. ಸೆಪ್ಟೆಂಬರ್ 19ನೇ ತಾರೀಕು ಅಲ್ವಾ? ಸೊ ಸಬ್ಬತ್ ಶಾಲೆ ನಡೆಸುವುದು ಹೇಗೆ ಅಂತ ಹೇಳಿ ನಾವು ಈ ಒಂದು ಶಾಲೆ ಮುಖಾಂತರವಾಗಿ ಕಲಿತಿದ್ದೇವೆ. ದಯವಿಟ್ಟು ಲೇ ಮೆಂಬರ್ಗಳು ಮತ್ತು ಸಬ್ಬತ್ ಶಾಲೆ ಟೀಚರ್ಗಳು, ಪ್ರತಿಯೊಂದು ಸಭೆಯಲ್ಲಿರ್ತಕ್ಕಂಥ ಸಬ್ಬತ್ ಶಾಲೆಯ ಪೋಷಕರು, ಟೀಚರ್ಗಳು ನೀವು ಗಮನದಲ್ಲಿಟ್ಕೊಂಡು, ನಾವು ಎಕ್ಸ್ಪೀರಿಯನ್ಸ್ ಸೀನಿಯರ್ ಪಾಸ್ಟರ್ಗಳು ಹೇಗೆ ಮಾಡ್ತಾರೆ ಅಂತ ತಿಳ್ಕೊಳ್ಳಿ. ಸೊ ಹಂತವಾಗಿ ನಿಮ್ಗೆ ಕಲಿಸ್ಕೊಡ್ತಾರೆ, ಹೆಂಗೆ ನಮ್ಗೆ ಪ್ರಾರಂಭ ಮಾಡಬೇಕು, ಯಾವುದನ್ನ ಮೊದಲು ಹೇಳ್ಬೇಕು, ಅಂತ್ಯವಾಗಿ ನಮ್ಗೆ ತಿಳಿಸ್ತಾ ಇದ್ದೀವಿ. ನೋಡಿ ಕಳೀರಿ. ಜೂನಿಯರ್ ಪಾಸ್ಟರ್ಗಳು ಅಥವಾ ವಾಲಂಟಿಯರ್ಗಳು, ಲೇ ಮೆಂಬರ್ಗಳು, ನಿಮ್ಮ ಸಭೆಯಲ್ಲಿ ನಿಮ್ಗೆ ಅವಕಾಶ ಸಿಗ್ತಾ ಇದೆ ಹೇಗೆ ಅಂತ ನೀವು ತಿಳ್ಕೊಳ್ಳಿ. ಸೊ ಒಂದೊಂದಾಗಿ ನಿಮ್ಗೆ ತಿಳಿಸ್ತೇನೆ. ಮೊದಲು ನಾವು ಏನ್ ನೋಡ್ಬೇಕು? ಪಾಠ ಯಾವ್ದಂತ ಹೇಳ್ತಾ ಇದೀವಿ. ನೆಕ್ಸ್ಟ್ ಶಿರೋನಾಮೆ ಟೈಟ್ಲ್ ಹೇಳ್ತಾ ಇದೀವಿ, ಪೀಠಿಕೆ ಹೇಳ್ತಾ ಇದೀವಿ, ಅಂತಿಮ ವಿಶ್ರಾಂತಿ ಅಂತ. ಮತ್ತೆ ಏನ್ ಮಾಡ್ತೀವಿ? ಸ್ಮರಣ ವಾಕ್ಯನ ಓದ್ತಾ ಇದೀವಿ. ಸ್ಮರಣ ವಾಕ್ಯ ನಮ್ಗೆ ಏನು ಇಂಪಾರ್ಟೆಂಟ್ ಆಗಿದೆ, ಏನು ಬಹಳ ಶ್ರೇಷ್ಠವಾಗಿ ಅಂತ ಸ್ವಲ್ಪ ನಾವು ನೋಡ್ಬಿಟ್ಟು ಏನ್ ಮಾಡ್ತೀವಿ. ನಂತರ ನಾವು ಶನಿವಾರದ ಪಾಠಕ್ಕೆ ಬಂದು ಒಂದೊಂದಾಗಿ ನೋಡ್ಲಿಕ್ಕೆ ಹೋಗ್ತಿದ್ದೇವೆ. ಸೊ ಪ್ರತಿದಿನವೂ ಪಾಠದ ಹೆಸರನ್ನ ಹೇಳಲಿಕ್ಕೆ ಮರಿಬಾರ್ದು. ಮತ್ತೆ ಡೇಟ್ ಸಹ ನಾವು ಹೇಳಲಿಕ್ಕೆ ನಾವು ಪ್ರಯತ್ನ ಪಡೋಣ, ಬೇಕಾಗಿಲ್ಲ. ಬಟ್ ಸಿಂಪ್ಲಿ ಜಸ್ಟ್ ಓಕೆ, ಜ್ಞಾಪಕ ಮಾಡ್ಲಿಕ್ಕೆ. ಸೊ ಅಂತ್ಯದ ಒಂದು ದರ್ಶನ. ಈ ಅಂತ್ಯದ ದರ್ಶನ ಯಾರಿಗೆ ಸ್ವಾಮಿ ಕೊಟ್ಟ? ಯಾರಾದ್ರೂ ಹೇಳಲಿಕ್ಕೆ ಬಯಸ್ತೀರಾ? ಯಾಕೆ ಇದು ಸಬ್ಬತ್ ಶಾಲೆ ಡಿಸ್ಕಷನ್. ಯಾರಿಗೆ ಕೊಟ್ಟಿದ್ದು ಸ್ವಾಮಿ? ಓಕೆ, ಒಬ್ಬೊಬ್ಬರಾಗಿ ಕೆಲವೊಂದು ಮಲ್ಟಿ ಆನ್ಸರ್ಸ್ ಬಂತು. ಯಾರು ಕೊಟ್ರು? ಆತನ ಶಿಷ್ಯರಿಗೆ ಕೊಟ್ರ? ವೆರಿ ಗುಡ್ ಟ್ರೈ. ವಿನೋದ್ ಅವ್ರು ಹೇಳಿದ್ರು. ಮತ್ತೆ
ಪೌಲನಿಗೆ ಕೊಟ್ರ? ಓಕೆ ಓಕೆ, ವೆರಿ ಗುಡ್ ಟ್ರೈ. ಅಮ್ರೋಹಿ ಅವರು ಹೇಳಿದ್ರು ಪೌಲನಿಗೆ ಕೊಟ್ರ. ಯೋಹಾನ. ಯೋಹಾನ, ವೆರಿ ಗುಡ್. ಪ್ರಿಸಿಲಾ ಅವರು, ಪ್ರಿಸಿಲಾ ಅಂತ ಕಾಣುತ್ತೆ. ಯೋಹಾನ, ಓಕೆ. ಯೋಹಾನಗಳು, ಯೋಹಾನ ಎಂಬತಕ್ಕಂಥ ಹೆಸರುಗಳು ಬಹಳ ಹೆಸರುಗಳಿದೆ ಸತ್ಯವೇದದಲ್ಲಿ. ಇದು ಯಾವ ಯೋಹಾನ? ವಿಚ್ ಜಾನ್ ಇಸ್ ದಿಸ್? ಪ್ರಕಟಣೆ ಬರೆದಂತ ಯೋಹಾನ. ಪ್ರಕಟಣೆ ಬರೆದಂತ ಯೋಹಾನ. ಆ ಯೋಹಾನ ಯಾರು? ಯಾಕಂದ್ರೆ ಸ್ನಾನಿಕನಾದ ಯೋಹಾನ ಇದ್ದ, ಮತ್ತೆ ಯೇಸು ಸ್ವಾಮಿ ಸಹೋದರ ಆಗಿದ್ದ ಇನ್ನೊಂದು ಯೋಹಾನ ಇದ್ದ. ಜೆಬೆದಾಯನ ಮಗ ಯಾಕೋಬನ ಅಣ್ಣ. ವೆರಿ ಗುಡ್ ಪಾಸ್ಟರ್ ಜಾನ್ ಟೇ, ವೆರಿ ಗುಡ್ ಬೈಬಲ್ ಸ್ಕಾಲರ್ ಅವರು ಹೇಳಿದ್ರೆ ಕರೆಕ್ಟ್ ಪಕ್ಕ ಇರುತ್ತೆ. ಐ ಆಲ್ವೇಸ್ ಅಡ್ಮೈರ್ ಹಿಮ್. ನಾನು ಅವ್ರನ್ನ ನಾನು ಹಿಂಬಾಲಿಸ್ತಿದ್ದೀನಿ. ಬಹಳ ಒಳ್ಳೆ ಒಂದು ಬೈಬಲ್ ಸ್ಟೂಡೆಂಟ್ ಅವರು. ಕರೆಕ್ಟ್ ಆಗಿ ಹೇಳಿದ್ರು. ಯಾಕೋಬ ಮತ್ತು ಯೋಹಾನ್ ಅಂತೇಳಿ ಇಬ್ರು ಇದ್ರು. ಸನ್ಸ್ ಆಫ್ ಥಂಡರ್, ಗುಡುಗಿನ ಮಕ್ಕಳು ಅಥವಾ ಮಿಂಚಿನ ಮಕ್ಕಳು ಅಂತ ಹೇಳ್ತಿದ್ರಲ್ಲ. ಸೊ ಜೆಬಡಿ ಅಂತ ಅವರ ಮಕ್ಕಳು ಇಬ್ರು ಇದ್ರು. ಅವ್ರ ತಾಯಿ ಒಂದ್ಸಲ ಬಂದು ಹೇಳಿದ್ರು ಸ್ವಾಮಿ ಹತ್ರ ಏನಂತ ಹೇಳಿದ್ರು, ಬೋಧಕರೇ, ಪರಲೋಕದಲ್ಲಿ ನಮ್ಮ ಇಬ್ರು ಮಕ್ಕಳಲ್ಲಿ ಒಬ್ಬನ್ನ ನಿಮ್ ಬಲಗಡೆ ಇನ್ನೊಬ್ಬನ್ನ ಎಡಗಡೆ ಕೂರಿಸ್ಕೊಳ್ತೀರಾ ಅಂತ ಹೇಳಿ ಕೇಳಿದ್ರು. ಅರ್ಥ ನಿಮ್ಗೆ ಜ್ಞಾಪಕ ಇದೆಯಾ? ಅದರಲ್ಲಿ ಇನ್ನೊಂದು ಅಂಶ ಏನಿದೆ, ಈ ಯಾಕೋಬ, ಯೋಹಾನ ಮತ್ತು ಎಲ್ಲಾ ಶಿಷ್ಯರಲ್ಲಿ, ದೇವರಿಗೆ 12 ಶಿಷ್ಯರು ಇದ್ರಲ್ಲ, ಎಲ್ಲರೂ ಒಳ್ಳೆಯವರು. ದೇವರು ಅವ್ರನ್ನೆಲ್ಲ ಆಯ್ಕೆ ಮಾಡ್ಕೊಂಡ್ರು, ಯೂದನನ್ನು ಬಿಟ್ಟು. ಜೂಡಾಸ್ ಇಸ್ಕಾರಿಯೋತ ಒಬ್ಬನು ಮಾತ್ರ ಅವನೇ ಬಂದು ಸೇರ್ಕೊಂಡ. ಉಳಿದವ್ರನ್ನೆಲ್ಲ ಸ್ವಾಮಿಯ ಕರೆದ್ರು. ಅದರಲ್ಲಿ ಯೇಸು ಸ್ವಾಮಿಗೆ ಬಹಳ ಪ್ರೀತಿ ಉಳ್ಳವನು, ಬಹಳ ಹತ್ತಿರದವನು, ಅವರ ಹೃದಯಕ್ಕೆ ಬಹಳ ಹತ್ತಿರದವನು ಯಾರು? ಯೋಹಾನ. ಬಿಲವಡ್ ಡಿಸೈಪಲ್. ವಾಟ್ ವಾಸ್ ಹಿ ಕಾಲ್ಡ್ ಎಸ್? ಬಿಲವಡ್ ಡಿಸೈಪಲ್. ಬಹಳ ಪ್ರೀತಿ ಉಳ್ಳ ಒಂದು ಶಿಷ್ಯ. ಆ ಯೋಹಾನನೇ ಅಲ್ಲಿ ಎಲ್ಲಿದ್ದವನು? ಯಾವ ಸ್ಥಳದಲ್ಲಿ ಇದ್ದವನು? ಈ ಒಂದು ದರ್ಶನವನ್ನು ಕಾಣುವಾಗ ಯಾವ ಸ್ಥಳದಲ್ಲಿ ಇದ್ದ? ಪತ್ಮೋಸ್ ದ್ವೀಪದಲ್ಲಿ. ಐಲ್ಯಾಂಡ್ ಆಫ್ ಪ್ಯಾಟ್ಮೋಸ್. ಪತ್ಮೋಸ್ ದ್ವೀಪದಲ್ಲಿ ಅವನನ್ನ ಏನಾಗಿಟ್ಟಿದ್ರು? ಸೆರೆಯಲ್ಲಿ ಇಟ್ಟಿದ್ರು, ಸೆರೆಮನೆಯಲ್ಲಿ ಇಟ್ಟಿದ್ರು. he was a slave there. he was arrested. ಅವನನ್ನ ಅರೆಸ್ಟ್ ಮಾಡಿ ರೋಮರು ಏನ್ ಮಾಡಿದ್ರು? ಅವನ್ನ ಅಲ್ಲಿ ಪತ್ಮೋಸ್ ಎಂಬತಕ್ಕಂಥ ದ್ವೀಪದಲ್ಲಿ ಅವನ ಇಟ್ಟಿರ್ತಕ್ಕಂಥ ಸಮಯದಲ್ಲಿ ಸ್ವಾಮಿ ಅವನ್ನ ಆಯ್ಕೆ ಮಾಡಿಕೊಂಡ. ದೇವರು ಅವನ ಆ ಸ್ಥಳದಲ್ಲಿ ಆಯ್ಕೆ ಮಾಡಿಕೊಂಡು ಯೋಹಾನನಿಗೆ ಬಹಳ ಬಹಳ ಶ್ರೇಷ್ಠವಾದ ಉನ್ನತವಾದ ದರ್ಶನಗಳನ್ನ ಸ್ವಾಮಿ ಕೊಟ್ಟ. ಏನ್ ಕೊಟ್ಟ? ದರ್ಶನಗಳು, ಕನಸುಗಳಲ್ಲ, ದರ್ಶನಗಳು. ಸೊ ಕನಸುಗಳಿಗೂ ದರ್ಶನಗಳಿಗೂ ಬಹಳ ವ್ಯತ್ಯಾಸ ಇದೆ. ದರ್ಶನದ ವಿಷನ್. ಕನಸು ಅಂದ್ರೆ ನಾವು ರಾತ್ರಿ ನಮ್ಮ ನಿದ್ದೆಯಲ್ಲಿ ಬರ್ತಕ್ಕಂಥ ಕನಸುಗಳು. ಇದು ದರ್ಶನ. ನಮ್ಗೆ ಪ್ರಾಣ ಇರುತ್ತೆ, ಉಸಿರಾಟ ಇರುತ್ತೆ, ಆದ್ರೆ ನಮ್ಮ ಪ್ರಜ್ಞೆ ಇರಲ್ಲ. ನಮ್ಮ ಏನಿಲ್ಲ? ಪ್ರಜ್ಞೆ, ಕಾನ್ಶಿಯನ್ಸ್ ಇರಲ್ಲ. ಏನ್ ಮಾಡ್ತೀವಿ ನಾವು? ನಮ್ಗೆ ಗೊತ್ತಿಲ್ಲದೆ ಏನ್ ಮಾಡ್ತೀವಿ ನಾವು? ಕೆಲವೊಂದು ವಿಚಿತ್ರವಾದ ಸಂಘಟನೆಗಳನ್ನ, ವಿಚಿತ್ರವಾದ ಚಿತ್ರಗಳನ್ನ, ವಿಚಿತ್ರವಾದ ಒಂದು ಘಟನೆಗಳನ್ನ ಮತ್ತೆ ಏನ್ ಮಾಡ್ತೀವಿ ನಾವು? ನಮ್ ಕಣ್ಮುಂದೆ ಸ್ವಾಮಿ ತೋರ, ಅದು ದರ್ಶನ. ದಟ್ ಇಸ್ ಕಾಲ್ಡ್ as ವಿಷನ್. ಸೊ ಅಲ್ಲಿ ಆ ಪತ್ಮೋಸ್ ದ್ವೀಪದಲ್ಲಿ ಈ ಯೋಹಾನ, ಪ್ರೀತಿಯುಳ್ಳ, ದೇವರಿಗೆ ಸ್ವಾಮಿಗೆ ಪ್ರೀತಿಯುಳ್ಳ ಶಿಷ್ಯನಾಗಿದ್ದ ಯೋಹಾನನಲ್ಲಿ ಹಾಕಿದ್ರಲ್ಲ, ಆವಾಗ ಸ್ವಾಮಿ ಇವನ ಮುಖಾಂತರವಾಗಿ ದರ್ಶನವನ್ನು ಕೊಟ್ಟು ಗೂಢಾರ್ಥಗಳನ್ನ, ರಹಸ್ಯಗಳನ್ನ ಸ್ವಾಮಿ ಇವತ್ತು ನಮಗೆ ತಂದಿದ್ದಾನೆ. ಸತ್ಯವೇದದಲ್ಲಿ 2 ಪುಸ್ತಕ ಬಹಳ ಶ್ರೇಷ್ಠವಾದದ್ದು. ಅದು ನಮ್ಮ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಸಭೆಗೆ ಬಹಳ ಬಹಳ ಶ್ರೇಷ್ಠವಾದ 2 ಸ್ತಂಭಗಳು ಅಥವಾ ಕಂಬಗಳು ಅಥವಾ ಅದು ಬುಡ ಅಂತ ಹೇಳ್ಬೋದು. ಬುನಾದಿಗಳು, ಬುಡ ಅಂತ ಹೇಳ್ಬೋದು. ಅದು ಪಿಲ್ಲರ್ಸ್, ಕಂಬಗಳು. ಯಾವುದು? ದಾನಿಯೇಲ್ ಮತ್ತು ಪ್ರಕಟಣೆ. ಅರ್ಥ ಮಾಡ್ಕೊಳ್ಳಿ, ದಾನಿಯೇಲ್, ಪ್ರಕಟಣೆ. ಸೊ ಅಲ್ಲಿ ದಾನಿಯೇಲನ್ನ ಹಳೆ ಒಡಂಬಡಿಕೆ ಸ್ವಾಮಿ ಆಯ್ಕೆ ಮಾಡ್ಕೊಂಡ. ಅಲ್ಲಿ ಹೇಳಿರ್ತಕ್ಕಂಥ ಗೂಢಾರ್ಥಗಳನ್ನ, ಬಹಳ ವಿಷಯಗಳನ್ನ ನಮಗೆ ಬಿಚ್ಚಿಡ್ತಕ್ಕಂಥವ್ರು ಯಾರು? ಹೊಸ ಒಡಂಬಡಿಕೆಯಲ್ಲಿ ಯಾರು? ಯೋಹಾನ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಸೊ ಅಲ್ಲಿ ದಾನಿಯೇಲ್ ಪುಸ್ತಕದಲ್ಲಿ ಬಹಳ ವಿಷಯಗಳು ನಮ್ಗೆ ಅರ್ಥ ಆಗಲ್ಲ. ಅಲ್ಲಿ ಇರ್ತಕ್ಕಂಥ ಕೆಲವೊಂದು ಅಂಶಗಳನ್ನ ಸ್ವಾಮಿ ಏನ್ ಮಾಡ್ತಾನೆ? ಯೋಹಾನನ ಮುಖಾಂತರ ಬಿಚ್ಚಿಡ್ತಕ್ಕಂಥದ್ದು ಪ್ರಕಟಣೆ. ಪ್ರಕಟಿಸಿ, ಅದನ್ನ ತಿಳಿಯಪಡಿಸಿ, ನಮ್ಗೆಲ್ಲರಿಗೂ ಸರಳ ಮಾಡಿ, ನಮ್ಗೆ ಅಲ್ಲಿರ್ತಕ್ಕಂಥ ಘಟನೆಗಳಿಗೂ ಪ್ರಕಟಣೆ ಇರ್ತಕ್ಕಂಥ ಅನೇಕ ವಿಷಯಗಳು ಹೊಂದಾಣಿಕೆ ಆಗಿರುತ್ತೆ. ಆದ್ರೆ ಅರ್ಥ ಆಗಲ್ಲ ಅಷ್ಟು ಈಸಿ. ಅದಕ್ಕೆ ಸ್ವಾಮಿ ಆ ದಾನಿಯೇಲ್ ಬರೆದ ಗ್ರಂಥದಲ್ಲಿ ಈ ಒಂದು ಪುಸ್ತಕಗಳು ಏನ್ ಮಾಡ್ರಿ ನೀವು? ಮುದ್ರಿಸ್ರಿ, ಸೀಲ್ ಇಟ್. ಮನುಷ್ಯನ ಜ್ಞಾನವು ಹೆಚ್ಚಾಗುತ್ತೆ. ಅವನೇನ್ ಮಾಡ್ತಾನೆ? ಹುಡುಕಿ ಏನ್ ಮಾಡ್ತಾನೆ? ಅದರ ತಿರುಳುಗಳನ್ನ, ಅದರ ಅರ್ಥಗಳನ್ನ ಏನ್ ಮಾಡ್ತಾನೆ? ಹುಡುಕಿ ತಿಳ್ಕೊಳ್ತಾನೆ ಅಂತ ಹೇಳಿ ಸ್ವಾಮಿ ಹೇಳಿದಲ್ಲ, ಆ ಒಂದು ಕಾರ್ಯಗಳನ್ನ ಈ ಪ್ರಕಟಣೆ ಎಂಬತಕ್ಕಂಥ ಈ ಪುಸ್ತಕದ ಮುಖಾಂತರವಾಗಿ ನಮಗೆ ದೇವರು ಏನ್ ಮಾಡ್ತಾನೆ? ಎಲ್ಲವನ್ನ ತಿಳಿಸ್ತಕ್ಕಂಥವನಾಗಿರ್ತಾನೆ. ಬಹಳ ಶ್ರೇಷ್ಠವಾದ 2 ಪುಸ್ತಕ ದಾನಿಯೇಲ್, ಪ್ರಕಟಣೆ. ಸೊ ಸ್ವಾಮಿ ಈ ಒಂದು ಪ್ರೀತಿಯುಳ್ಳ ಯೋಹಾನನ್ನ ಆಯ್ಕೆ ಮಾಡಿಕೊಂಡು ಅವನು ಒಂದು ಗುಲಾಮತ್ವದಲ್ಲಿ, ಸೆರೆಮನೆಯಲ್ಲಿ ಇದ್ದಾಗ, ಕಷ್ಟದಲ್ಲಿ ಇದ್ದಾಗ, ಅವನು ಸಂಕಷ್ಟದಲ್ಲಿ ಇದ್ದಾಗ ಏನ್ ಮಾಡ್ದ? ಅವನು ದರ್ಶನಗಳು ಕಂಡು ಪತ್ರಗಳನ್ನ ಬರೆಯಕ್ಕೆ ಶುರು ಮಾಡ.
ಏನನ್ನು ನೋಡಿದ್ನೋ ಎಲ್ಲವನ್ನ ಬರೆದು ಪ್ರಕಟಿಸ್ತಕ್ಕಂಥ ಒಂದು ವ್ಯಕ್ತಿಯಾಗಿ ಮಗನಾಗಿ ಸ್ವಾಮಿ ಆಯ್ಕೆ ಮಾಡಿಕೊಂಡ. ಸೊ ಅಂತ್ಯದ ಒಂದು ದರ್ಶನದಲ್ಲಿ ಆ ಒಂದು ವಿಷಯವಾಗಿ ನಾವು ನೋಡುವಾಗ ಏನನ್ನು ನೋಡ್ದ ಅವನು, ಏನು ನೋಡ್ದ? ನಾವು ಅಪೊಸ್ತಲರ ಕೃತಿಯಲ್ಲಿ ನೋಡುವಾಗ, ಅಪೊಸ್ತಲರಲ್ಲಿ ನೋಡುವಾಗ 1ನೇ ಅಧ್ಯಾಯ 11ನೇ ವಚನ, ಅಪೊಸ್ತಲರ 1:11 ಓದ್ತೀರಾ ಯಾರಾದ್ರೂ? ಗಲಿಲಾಯದವರೇ, ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದೀರಿ? ನಿಮ್ಮ ಬಳಿಯಿಂದ ಆಕಾಶದೊಳಕ್ಕೆ ಸೇರಿಸಲ್ಪಟ್ಟಿರುವ ಈ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಕ್ಕೆ ಹೋಗಿರುವುದನ್ನು ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರುವನು ಎಂದು ಹೇಳಿದರು. ವೆರಿ ಗುಡ್. ಇದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ, ಇದನ್ನ ಪಕ್ಕದಲ್ಲಿ ಇಟ್ಕೊಳ್ಳಿ. ಆ ಒಂದು ವಚನ ಮುಚ್ಚಬೇಡ್ರಿ, ಅಲ್ಲೇ ಇರಲಿ. ಅಪೊಸ್ತಲರ ಕೃತಿಗೆ 1ನೇ ಅಧ್ಯಾಯ 11ನೇ ವಚನ ಅಲ್ಲೇ ಇರಲಿ. ಈಗ ಯೋಹಾನನ ಕೃತಿ ನೋಡುವಾಗ ಯೋಹಾನನ್ನ ಸ್ವಾಮಿ ಏನಕ್ಕಾಗಿ ಉಪಯೋಗ ಮಾಡ್ಕೊಂಡ? ಯೋಹಾನನ ಏನ್ ಬರ್ದ? ಯಾರಿಗೆ ಬರ್ದ? ಪತ್ರಗಳನ್ನ ಬರ್ದ. ಯಾರಿಗೆ ಬರ್ದ? ಎನಿ ಆನ್ಸರ್? ಯಾರಿಗೆ ಪತ್ರಗಳನ್ನ ಬರ್ದ? ಯಾರಿಗೆ? 7 ಸಭೆಗಳಿಗೆ. ವೆರಿ ಗುಡ್, ಪ್ರೈಸ್ ದಿ ಲಾರ್ಡ್. 7 ಸಭೆಗಳಿಗೆ. 7 ಸಭೆಗಳಿಗೆ. 7 ಸಭೆ ಅಂದ್ರೆ 7 ಸ್ಥಳ. ಈ ಸಭೆಗಳ ಹೆಸರಿಗೆ ಬಂತು 7 ಸ್ಥಳಗಳು, 7 ಊರುಗಳು, ಪಟ್ಟಣಗಳಿಗೆ ಸ್ವಾಮಿ ಏನ್ ಮಾಡ್ದ? ಇವರ ಮುಖಾಂತರವಾಗಿ ಏನ್ ಮಾಡ್ದ? ಅಲ್ಲಿ ಪತ್ರಗಳನ್ನ ಬರೀಲಿಕ್ಕೆ ಸ್ವಾಮಿ ಇದ್ ಮಾಡ್ದ. ಓಕೆ, ಇಲ್ಲಿ ನೋಡುವಾಗ ಇಲ್ಲಿ ಅದರ ಒಂದು ಹಿನ್ನೆಲೆ, ಒಂದು ಹಿಸ್ಟ್ರಿ ಸ್ವಲ್ಪ ಹೇಳ್ತೀನಿ ನಿಮಗೆ. ಯಾವ ಸಭೆ ಯಾರು ಹೇಳ್ತೀರಾ? 7 ಸ್ಥಳಗಳು ಯಾರಿಗ ಜ್ಞಾಪಕ ಇದೆಯಾ? ಒಂದೊಂದಾಗಿ ಹೇಳ್ಲಿಕ್ಕೆ ಇಷ್ಟಪಡ್ತಾರೆ. ಯಾರು ಹೇಳ್ತೀರಾ ನೋಡೋಣ? ನೀವು ಪಾಸ್ಟರ್ ಅವರ ನೆಕ್ಸ್ಟ್ ಕ್ವಿಜ್ ಅನ್ನ ಹಮ್ಮಿಕೊಂಡ್ರೆ, ಪ್ರಕಟಣೆ ಪುಸ್ತಕ ಹಮ್ಮಿಕೊಂಡ್ರೆ ಆಗ ನಮ್ಮ ಸದಸ್ಯರುಗಳು ಇದರಲ್ಲಿ ಬಹಳ ಈಗ ಎಕ್ಸ್ಪೀರಿಯನ್ಸ್ ಆಗ್ತಿದ್ದಾರೆ. ಓಕೆ, ಸೊ ಎಫ್ಎಸ್ ವೆರಿ ಗುಡ್. ಓಕೆ ಓಕೆ, ವೆರಿ ಗುಡ್, ವೆರಿ ಗುಡ್, ಬ್ಯೂಟಿಫುಲ್. 7 ಸಭೆಗಳು: ಎಫೆಸ, ಸ್ಮಿರ್ನ, ಪೆರ್ಗಮು, ಥಿಯತಿರಾ, ಸಾರ್ಡಿಸ್, ಫಿಲಡೆಲ್ಫಿಯಾ, ಲವೋದಿಕೀಯ, ಲವೋಡಿಷಿಯಾ. ಓಕೆ, ಇದು ಯಾವಾಗ ನಡೀತು? ಈಗ ಆ ವರ್ಷಗಳು ಗೊತ್ತಾ ನಿಮ್ಗೆ? ಯಾವ ಸಭೆಗೆ ಎಷ್ಟು ವರ್ಷ ಸ್ವಾಮಿ ಅದನ್ನ ನೇಮಿಸಿದ ಗೊತ್ತಾ ನಿಮ್ಗೆ? ಯಾವ ಇತಿಹಾಸದಲ್ಲಿ ಗೊತ್ತಾ ನಿಮ್ಗೆ? ಯಾವ ವರ್ಷದಲ್ಲಿ ಅದು ನಡೀತು ಗೊತ್ತಿದ್ಯಾ? ಎಫೆಸಸ್ ಬರ್ಕೊಳ್ಳಿ. ಎಫೆಸಸ್ ಸಭೆ ಬಂದು ಯಾವ ಇಸ್ವಿ ಅಂದ್ರೆ, ಇದು ಕ್ರಿಸ್ತ ಶಕ AD. ಓಕೆ, ಆಮ್ ಐ ರೈಟ್? ಕ್ರಿಸ್ತ ಶಕ ಅಂದ್ರೆ AD ತಾನೆ, ಆಫ್ಟರ್ ಡೆತ್. ಆಮ್ ಐ ರೈಟ್? ಕ್ರಿಸ್ತ ಪೂರ್ವ ಅಂದ್ರೆ ಬಿಫೋರ್ ಕ್ರೈಸ್ಟ್, BC. 31ರಿಂದ 100, 31 to 100 ಯಾವುದು? ಎಫೆಸ ಸಭೆ. ಓಕೆ, ನೆಕ್ಸ್ಟ್ ಸ್ಮಿರ್ನಾ ಬಂದು 100ರಿಂದ 313, ಫ್ರಮ್ 100 to 313 AD. ಓಕೆ, ನೆಕ್ಸ್ಟ್ ಪೆರ್ಗಮು 313ರಿಂದ 538. ಓಕೆ, ನೆಕ್ಸ್ಟ್ ಥಿಯತಿರಾ 538ರಿಂದ 1517. ಇದು ಒಂದು ಬಹಳ ವಿಶೇಷವಾದ ಒಂದು ಇಸ್ವಿ. ಈ ಒಂದು ಸ್ಥಳ, ಈ ಒಂದು ಕಾರ್ಯವನ್ನು ಗುರುತಿಸ್ಕೊಳ್ಳಿ. ಯಾಕಂದ್ರೆ 538ರಿಂದ 1517 ಬಹಳ ಇಂಪಾರ್ಟೆಂಟ್. ಆ ಸಮಯದಲ್ಲಿ ಬಹಳ ವಿಷಯ ನಡೀತು. ನೆಕ್ಸ್ಟ್ ಸಾರ್ದಿಸ್ 1517ರಿಂದ 1798. ಇದು ಬಹಳ ಶ್ರೇಷ್ಠವಾದ, ಇತಿಹಾಸದಲ್ಲಿ ಬಹಳ ಶ್ರೇಷ್ಠವಾದ ವರ್ಷಗಳು. ಈ 2 ಕಾರ್ಯಗಳು 1798 ಮುಗಿತಿದೆ. ಫಿಲಡೆಲ್ಫಿಯಾ 1798ರಿಂದ 1844. ಇದು ಜ್ಞಾಪಕ ಇದೆಯಾ? 1844 ಏನಾಯ್ತು? ಎನಿಬಡಿ? ಮಹಾ ನಿರಾಶೆಯ ದಿನ. ಕನ್ನಡದಲ್ಲಿ ಮಹಾ ದೊಡ್ಡದಾದ ನಿರಾಶೆಯ ದಿನ, ದ ಗ್ರೇಟ್ ಡಿಸಪಾಯಿಂಟ್ಮೆಂಟ್ ಡೇ. ಯಾವತ್ತು? ಅಕ್ಟೋಬರ್ 22, 1844. ಎಸ್, ಹಿಸ್ಟ್ರಿಯಲ್ಲಿ ಬಹಳ ಶ್ರೇಷ್ಠವಾದ ದಿನ. ಮತ್ತು ಅಲ್ಲಿ ನೋಡುವಾಗ ನಾವು ನಮ್ಮ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಸಭೆಗೆ ಫೌಂಡೇಶನ್ ಆ ವರ್ಷ ತಿಳ್ಕೊಳ್ಳಿ. ನಮ್ಮ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಸಭೆ ಪ್ರಾರಂಭ ಆಗಲಿಕ್ಕೆ ದೇವರು ಹಾಕಿದ ಬುನಾದಿ, ಅದು ಅಡಿಪಾಯ. ಯಾವುದು? 1844 ಅಕ್ಟೋಬರ್ 22ನೇ ದಿನದಲ್ಲಿ. ಆಯ್ತಾ? ಅಲ್ಲಿ ಗ್ರೇಟ್ ಡಿಸಪಾಯಿಂಟ್ಮೆಂಟ್. ವಿಲಿಯಂ ಮಿಲ್ಲರ್ ಎಂಬತಕ್ಕಂತ ಒಂದು ಸ್ವಾರ್ಥಗ, ಒಂದು ಸೇವಕರು, ಒಂದು ಸ್ವಾರ್ಥಗಾರರು ಏನ್ ಮಾಡಿದ್ರು? ಸತ್ಯವೇದವನ್ನ ಸ್ವಲ್ಪ ತಪ್ಪಾಗಿ ಲೆಕ್ಕ ಮಾಡ್ಬಿಟ್ರು. ಅವರು ಒಂದೇ ಒಂದು ವಿಷಯದಲ್ಲಿ ಸ್ವಲ್ಪ ಏನಂತೇಳಿ ಅವ್ರು ಏನ್ ಹೇಳ್ಬಿಟ್ರು? ಈ 1844 ಅಕ್ಟೋಬರ್ 22 ಯೇಸು ಸ್ವಾಮಿ 2ನೇ ಬರುವಿಕೆ ಇದೆ. ಗಾಡ್ ಇಸ್ ಗೋಯಿಂಗ್ ಟು ಕಮ್ ಡೌನ್ ಅಂತ ಹೇಳ್ಬಿಟ್ರು. ಎಲ್ರು ಆಸ್ತಿಯನ್ನು ಮಾರ್ಬಿಟ್ರು, ಅಂತಸ್ತ್ರ ಎಲ್ಲ ಬಿಟ್ರು, ಎಲ್ಲ ಬಂದು ದೊಡ್ಡದಾದ ಒಂದು ಮೈದಾನ ನಿಂತ್ಕೊಂಡ್ರಂತೆ. ಎಲ್ಲ ಕಲ್ಕೊಂಡ್ರು. ದೇವ್ರು ಬಂದ್ಬಿಟ್ರು, ನಮ್ಗೆ ಇನ್ನೂ ಏನ್ ಬೇಡ ಅಂತ ಹೇಳಿ ಎಲ್ಲರೂ ಸಿದ್ಧರಾಗಿ ಬಂದು ನಿಂತ್ಕೊಬಿಟ್ರು. ಅದೇನಾಯ್ತಲ್ಲಿ? ಯೇಸುಸ್ವಾಮಿ ಬಂದ ಇಲ್ಲ. ಮಹಾ ನಿರಾಶೆ ದಿನ. ದ ಗ್ರೇಟ್ ಡಿಸಪಾಯಿಂಟ್ಮೆಂಟ್ ಡೇ.
ಅಲ್ಲಿಗೆ ಸ್ಟಾರ್ಟ್ ಆಯ್ತು ದೇವರ ಒಂದು ಚಿತ್ತವು ನೆರವೇರಲಿಕ್ಕೆ. ಸೆವೆಂತ್ ಅಡ್ವೆಂಟಿಸ್ಟ್ ಸಭೆ ಸ್ಥಾಪನೆ ಆಗಲಿ ದೇವರು ಅಲ್ಲಿಂದ ಶುರು ಮಾಡ್ದ. ಸೊ ನೆಕ್ಸ್ಟ್ ನೋಡುವಾಗ ಲವೋದಿಕೀಯ ಸಭೆ, ಲೌಡೀಷಿಯನ್ ಚರ್ಚ್ 1844 ಈಗ ನಡೀತಾ ಇದೆ. ಅದು ಎಲ್ಲಿ ತನಕ ಹೋಗುತ್ತೆ? ಅದು ಯೇಸು ಸ್ವಾಮಿ ಬರುವ ಸಮಯ ತನಕ ಮುಂದುವರಿತಾ ಇರುತ್ತೆ. ಅಪ್ ಟು ದ ಸೆಕೆಂಡ್ ಕಮಿಂಗ್ ಆಫ್ ಕ್ರೈಸ್ಟ್. ದಟ್ ಇಸ್ ಸೆವೆಂತ್ ಚರ್ಚ್, ಲವೋದಿಕೀಯ ಸಭೆ ಅಂತ ನೋಡ್ತೀವಿ ನಾವು. ಒಂದೊಂದು ಸಭೆಗೆ ಅರ್ಥಗಳಿದೆ. ಈಗ ನಮ್ಗೆ ಸಮಯ ಎಲ್ಲ ಬಿಡಿಸಲಿಕ್ಕೆ ಇದು ಮಾತ್ರ ಮನಸ್ಸಲ್ಲಿ ಇಟ್ಕೊಳ್ಳಿ. ಈಗ ನಾವು ಯಾವ ಒಂದು ಸಭೆಯಲ್ಲಿ ಇದ್ದೀವಿ, ಈಗ ನಾವು ಯಾವ ಒಂದು ಸ್ಥಿತಿಯಲ್ಲಿ ಇದೀವಿ, ಎಷ್ಟನೇ ಸಭೆಯಲ್ಲಿ ಇದ್ದೀವಿ ನಾವು ಇವತ್ತು? ಲವೋದಿಕೀಯ ಸಭೆಯವರಾಗಿದ್ದೀವಿ. ಏಳನೆಯ ಸಭೆ. ಲೂಕ್ವಾಮ್. ಓಕೆ, ವೆರಿ ಗುಡ್. ನೀವೆಲ್ಲ ಬೈಬಲ್ ತಜ್ಞರು, ಆಲ್ ವೆರಿ ಗುಡ್ ಸ್ಕಾಲರ್ಸ್ ಇನ್ ಬೈಬಲ್. ಲೂಕ್ವಾಮ್, ಉಗುರು ಬೆಚ್ಚಲ್ವಾ? ಸೊ ಈ ಕಡೆ ಬಿಸಿನೂ ಇಲ್ಲ, ತಣ್ಣಗಲಾಗಿಲ್ಲ, ಮಧ್ಯದಲ್ಲಿ ಇದ್ದೀವಿ. ದೇವ ಸ್ವಾಮಿ ಹೇಳ್ತಾನೆ, ನಿಮ್ಮನ್ನ ವಾಂತಿ ಮಾಡ್ತಾನೆ ಅಂತ ಸ್ವಾಮಿ ಹೇಳ್ತಾನೆ. ಲವೋದಿಕೀಯ ಸಭೆ, ಇಟ್ಸ್ ಕಾಲ್ಡ್ ಜಡ್ಜ್ಮೆಂಟ್. ಅದೇನು? ನ್ಯಾಯ ತೀರ್ಪಿಗೆ ಒಳಪಟ್ಟಿರ್ತಕ್ಕಂಥ ಸಭೆ, ಜಡ್ಜ್ಮೆಂಟ್. ಸೊ ಇದನ್ನ ಮನಸ್ಸಲ್ಲಿ ಇಟ್ಕೊಳ್ಳೋಣ. ಇದು ಸ್ವಲ್ಪ ಹಿನ್ನೆಲೆ. ಯೋಹಾನನು ಈ 7 ಸಭೆಗಳಿಗೆ ಈ ಕಾರ್ಯಗಳು ಏನ್ ಮಾಡಿದ್ರು, ನಡೆಸಿ ಅವ್ರ ಪತ್ರಗಳು ಬರೆಯುವಾಗ ಒಂದೊಂದು ಸಭೆ ಬಹಳ ಶ್ರೇಷ್ಠವಾಗಿ ಏನ್ ಮಾಡಿದ್ರು, ಅದನ್ನ ಪರಿಗಣಿಸಿದ್ರು. ಸೊ ಅನೇಕ ವಿಷಯಗಳು ನಡೀತು. ಈಗ ನಾವು ನೋಡ್ತಕ್ಕಂಥ ವಿಷಯ ಈ ಒಂದು ದಿನದ ಪಾಠದಲ್ಲಿ ಅಪೊಸ್ತಲರ ಕೃತ್ಯಕ್ಕೆ 1ನೇ ಅಧ್ಯಾಯ 11ನೇ ವಚನ ಅರ್ಥ ಮಾಡ್ಕೊಳ್ಳೋಣ. ನಾವು ಏನ್ ಅರ್ಥ ಮಾಡ್ಕೊಳ್ಳೋಣ? ಅದ್ರಲ್ಲಿ ಹೆಂಗೆ ನಮ್ಮ ವಿಶ್ರಾಂತಿಗಾಗಿ ನಾವು ಹೆಂಗ್ ಕಾಯ್ತಕ್ಕಂಥದ್ದು. ಮತ್ತೊಂದು ಸರಿ ಹೋದ್ರಿ 1:11 ಅಲ್ಲಿ ಶಿಷ್ಯರೆಲ್ಲ ಏನ್ ಮಾಡಿದ್ರು, ಒಂದು ಕಡೆ ಕೂಡಿ ಯೇಸು ಸ್ವಾಮಿ ಏನ್ ಮಾಡಿದ, ಎತ್ತಲ್ಪಟ್ಟಲ್ಲ ಸ್ವಾಮಿ. ಇಟ್ ಇಸ್ ಕಾಲ್ಡ್ ಆಸ್ ದಿ ಟ್ರಾನ್ಸ್ಫಿಗರೇಷನ್. ಓಕೆ, ಸ್ವಾಮಿ ಎತ್ತಲ್ಪಡ್ತಕ್ಕಂಥ ಒಂದು ಸಮಯ, ಅಸೆನ್ಷನ್ ಟು ಹೆವೆನ್. ದೇವರು ಸ್ವಾಮಿ ಪರಲೋಕಕ್ಕೆ ಏರಿ ಹೋಗುವಾಗ ಎಷ್ಟು ದಿನದ ನಂತರ ಪುನರುತ್ಥಾನಾಗಿ 40 ದಿನಗಳ ಕಾಲ ಶಿಷ್ಯರೊಡನಿದ್ದು ಸ್ವಾಮಿ ಮೇಲೆ ಹೋಗುವಾಗ, ಆಕಾಶಕ್ಕೆ ಎತ್ತಲ್ಪಡುವಾಗ ನಡೀತು. ಅಲ್ಲಿ ಶಿಷ್ಯರು ನಿಂತಿದ್ರು ಎಲ್ಲರೂ. ಆವಾಗ ಒಂದು ದೇವದೂತ ಬಂದು ಏನ್ ಮಾಡ್ದ, ಒಂದು ಮಾತನ್ನ ಹೇಳ್ದ. ಓದ್ರಿ ಅದನ್ನ. ಗಲಿಲಾಯದವರೇ, ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದೀರಿ? ನಿಮ್ಮ ಬಳಿಯಿಂದ ಆಕಾಶದೊಳಕ್ಕೆ ಸೇರಿಸಲ್ಪಟ್ಟಿರುವ ಈ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಕ್ಕೆ ಹೋಗಿರುವುದನ್ನು ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರುವನು ಎಂದು ಹೇಳಿದರು. ಆಮೆನ್. ಇಲ್ಲಿ ಬಹಳ ಒಂದು ಉನ್ನತವಾದ ಸತ್ಯ ನಮ್ಗೆ ಅಡಗಿದೆ. ಅನೇಕ ಸಭೆಗಳು ಏನ್ ಹೇಳ್ತಾರೆ ಅಂದ್ರೆ, ಯೇಸು ಸ್ವಾಮಿ ಬಂದು ಹೋಗಿ ಆಯ್ತು, ಜೀಸಸ್ ಸೆಕೆಂಡ್ ಕಮಿಂಗ್ ಇಸ್ ಫಿನಿಶ್ಡ್. ಏನಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ? ಅದಕ್ಕೆ ಏನಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ? ಯೇಸು ಸ್ವಾಮಿ ಬಂದು ಹೋಗಿದ್ದಕ್ಕೆ ಒಂದು ಪದ ಇದೆ, ಸೀಕ್ರೆಟ್ ರಾಪ್ಚರ್, ರಹಸ್ಯ ಬರುವಣೆ ಅಂತ ಹೇಳ್ತಾರೆ. ಓಕೆ, am I right, Pastor Solomon? Am I right? ಸೊ ರಹಸ್ಯ ಬರುವಣೆ ಅಂತ ಹೇಳ್ತಾರೆ, ಸೀಕ್ರೆಟ್ ರಾಪ್ಚರ್ ಅಂತಿದ್ದಾರೆ. ಇದು ನಾವು ನಂಬ್ತಿದೀವಾ? ಆರ್ ವಿ ಬಿಲೀವಿಂಗ್ ಸೀಕ್ರೆಟ್ ರಾಪ್ಚರ್? ನಮ್ಮ ಸೆವೆಂತ್ ಅಡ್ವೆಂಟಿಸ್ಟ್ ಸಭೆ ಇದನ್ನ ನಂಬ್ತಿದೀವಾ? ರಾಜೇಶ್ ಅವರು ಇಲ್ಲ ಅಂತ ಹೇಳಿದ್ರು. ನಂಬ್ತಾ ಇಲ್ಲ. ನಂಬಲಿಕ್ಕೆ ಬೇಕಾಗಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಸತ್ಯದಲ್ಲಿ ಅನೇಕ ಆಧಾರಗಳುಂಟು. ಇವತ್ತು ಅನೇಕ ಸಭೆಗಳು ಏನ್ ಮಾಡ್ತಾರೆ, ಸೀಕ್ರೆಟ್ ರಾಪ್ಚರ್ ಮುಗಿದಿದೆ. ಇವಾಗ ಇರ್ತಕ್ಕಂಥ ನಾವುಗಳು ಯಾರು? ಈಗ ದೇವರು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಎಲ್ಲ ಪರಲೋಕ ಹೋಗ್ಬಿಟ್ರಂತೆ. ರಹಸ್ಯವಾಗಿ ಬಂದು ಇಬ್ರು ಮಲಗಿರ್ತಾರಂತೆ, ಒಬ್ಬರನ್ನ ಸ್ವಾಮಿ ಎತ್ಕೊಂಡು ಹೋಗ್ಬಿಟ್ರು, ಒಬ್ರು ಕೈ ಬಿಡಲ್ಪಟ್ರು. ಇಬ್ರು ಹೊಲದಲ್ಲಿ ಕೆಲಸ ಮಾಡ್ತಿರ್ತಾರೆ, ಒಬ್ಬ ಒಯ್ಯಲ್ಪಟ್ಟ, ಒಬ್ಬ ಕೈ ಬಿಡಲ್ಪಟ್ಟ. ಮತ್ತೆ ಕೆಲವ್ರು ಏನ್ ಮಾಡ್ತಿದ್ರು, ಇಬ್ರು ಏನ್ ಮಾಡ್ತಿದ್ರು, ಅದೇನ್ ಹೇಳ್ತಾರೆ, ಅದೇ ಗ್ರೈಂಡಿಂಗ್, ಮಿಲ್ ಸ್ಟೋನ್ ಅನ್ನ ಏನ್ ಮಾಡ್ತಿದ್ರು, ರುಬ್ತಾ ಇದ್ರು. ಆವಾಗ ಏನಾಯ್ತು, ಅಲ್ಲಿ ಪುಡಿ ಇದನ್ನ ದಾಣಿಗಳನ್ನ ಪುಡಿ ಮಾಡ್ತಿದ್ರು, ಅಲ್ಲಿ ಒಬ್ರು ಎತ್ತಲ್ಪಟ್ರು, ಒಬ್ರು ಬಿಟ್ರು ಅಂತ ಹೇಳಿ ಏನ್ ಮಾಡ್ತಾರೆ, ರಹಸ್ಯ ಬರವಣೆ, ಸೀಕ್ರೆಟ್ ರಾಪ್ಚರ್. ಅದು ಬಹಳ ತಪ್ಪು. ಅದಕ್ಕೆ ದೇವರು ಈ ಒಂದು ಪಾಠದಲ್ಲಿ ಯೋಹಾನನ ಮುಖಾಂತರವಾಗಿ ಹೇಳ್ತಕ್ಕಂಥದ್ದು, ಗಲಿಲಾಯರೇ ಯಾಕೆ ನೀವು ಆಕಾಶವನ್ನು ನೋಡ್ತಿದ್ದೀರಿ? ನಿಮ್ಮ ಕಣ್ಣ ಮುಂದೆ ಯೇಸು ಸ್ವಾಮಿ ಒಯ್ಯಲ್ಪಡ್ತಕ್ಕಂಥ ನೋಡ್ತಿದ್ದೀರಲ್ಲ, ಹೇಗೆ ಹೋಗ್ತಿದಾರೋ ಹಾಗೇನೆ ಬರ್ತಾರೆ. ಈಗ ಅರ್ಥ ಮಾಡ್ಕೊಳ್ಳೋಣ. ಹೌ ಈಸ್ ಟೇಕನ್ ಅಪ್, ವಿಲ್ ಕಮ್ಸ್ ಇನ್ ದ ಸೇಮ್ ವೇ. ಈಗ ಸೆವೆಂತ್ ಅಡ್ವೆಂಟಿಸ್ಟ್ ಸದಸ್ಯರುಗಳು, ಮೆಂಬರ್ಗಳು, ಬೋಧಕರುಗಳು, ಸ್ವಯಂ ಸೇವಕರುಗಳು, ಕುಟುಂಬಗಳು, ನಾವು ಒಂದು ಅರ್ಥನ ಮಾಡ್ಕೊಳ್ಳೋಣ. ಹೇಗೆ ನಾವು ಪ್ರೂವ್ ಮಾಡೋದು ಅದನ್ನ? ಸ್ವಾಮಿ ಹೇಗೆ ಎತ್ತಲ್ಪಟ್ಟ, ಹೇಗೆ ಬರ್ತಾನೆ, ಬಹಳ ಇಂಪಾರ್ಟೆಂಟ್. ಈಗ ಕೆಲವೊಂದು ಬಹಳ ಕೊನೆಯ ಕಾಲದ ಸೂಚನೆಗಳ ಸ್ವಾಮಿ ಹೇಳಿದ್ದಾನೆ. ಇನ್ ಮ್ಯಾಥ್ಯೂ 24 ಅಲ್ವಾ, ಮತ್ತಾಯ ಬರೆದ ಸುವಾರ್ತೆ 24ನೇ ಅಧ್ಯಾಯ 25ನೇ ಅಧ್ಯಾಯದಲ್ಲಿ ಕೊನೆಯ ಕಾಲದ ಸಂಭವಗಳನ್ನ ಸ್ವಾಮಿ ಬರೆದಿಟ್ಟಿದ್ದಾನೆ. ಅದಕ್ಕಿಂತ ಮುಂಚಿತವಾಗಿ ನಾವು ಕೆಲವೊಂದು ಅಂಶಗಳು ನೋಡುವಾಗ ಇಲ್ಲಿ ನೋಡ್ತೀವಿ, ಸ್ವಾಮಿ ಅಲ್ಲಿ ವಚನ ಹೇಳ್ತೀವಿ, ದೇವದೂತ ಏನ್ ಹೇಳಿದ, ಹೇಗೆ ಎತ್ತಲ್ಪಡ್ತಾನ ಹಾಗೆ ಬರೋಣ. ಸೊ 6 ವಿಶೇಷವಾದ ಕಾರಣ ಬರ್ಕೊಳ್ಳಿ. 6 ಟೈಪ್ಸ್ ಆಫ್ ಜೀಸಸ್ ಕಮಿಂಗ್. ರಹಸ್ಯ ಬರುವಣೆಗೆ ನಂಬ್ತಿದೀವಾ ಇಲ್ಲ ಅಂತ ನೋಡ್ತಿದೀವಿ. ಈ ವಚನ ಪ್ರಕಾರ 6 ಟೈಪ್ಸ್ ಆಫ್ ಜೀಸಸ್ ಕಮಿಂಗ್. ಮೊದಲನೇದಾಗಿ ವಿಸಿಬಲ್ ಕಮಿಂಗ್, ಅಂದ್ರೆ ನಾವೆಲ್ಲ ಕಣ್ಣುಗಳು ನೋಡ್ತಕ್ಕಂಥ ಬರುವಿಕೆ. ಯೇಸು ಬರುವಾಗ ನಾವೆಲ್ಲ ನೋಡ್ತೀವಿ. ಎಲ್ಲಿ ಬರೆಯಲ್ಪಟ್ಟಿದೆ ಅದು? ಮತ್ತಾಯ ಬರೆದ ಸುವಾರ್ತೆ 24-27 ಓದ್ರಿ. ಮತ್ತಾಯ ಬರೆದ ಸುವಾರ್ತೆ 24, 27 ಮತ್ತು 36. ಒಬ್ರು ಬೇಗನೆ ಓದೋಣ.
ರೈಟ್. ಮತ್ತೆ ಹೇಗೆ ಮಿಂಚು ಮೂಡಣದಲ್ಲಿ ಹೇಗೆ ಮಿಂಚು ಮುಡಗಿನಲ್ಲಿ ಹುಟ್ಟಿ ಪಡುವನವರೆಗೂ ಕಾಣಿಸುತ್ತದೋ ಹಾಗೆ ಮನುಷ್ಯಕುಮಾರನ ಪ್ರತ್ಯಕ್ಷತೆಯು ಇರುವುದು. ಹೆಣ ಬಿದ್ದಲ್ಲಿ ಹದ್ದುಗಳು ಕೂಡವು. ಆ ದಿನಗಳ ಸಂಕಟವು ತೀರಿದ ಕೂಡಲೇ ಸೂರ್ಯನು ಕತ್ತಲಾಗಿ ಹೋಗುವನು, ಚಂದ್ರನು ಬೆಳಕು ಕೊಡದೆ ಇರುವನು, ನಕ್ಷತ್ರಗಳು ಆಕಾಶದಿಂದ ಉದುರುವು, ಆಕಾಶದ ಶಕ್ತಿಗಳು ಕದಲುವು. ಆಗ ಮನುಷ್ಯ ಕುಮಾರನನ್ನು ಸೂಚಿಸುವ ಗುರುತು ಆಕಾಶದಲ್ಲಿ ಕಾಣಬರುವುದು. ಓಕೆ, ಸಾಕಮ್ಮ, ಸಾಕು. ವಿಸಿಬಲ್ ಕಮಿಂಗ್, ಯೇಸು ಸ್ವಾಮಿ ಬರ್ತಕ್ಕಂತ ಒಂದು ದೃಶ್ಯ ಹೇಗಿರುತ್ತೆ? ನಾವೆಲ್ಲರೂ ಕಣ್ಣ ಮುಂದೆ ನೋಡ್ತಕ್ಕಂಥದ್ದಾಗಿರುತ್ತೆ. ಅದಕ್ಕೆ ಅಪೊಸ್ತಲ ಕೃತಿಗೆ 1:9 ನಾನು ಹೇಳಿದೆ, ನೀವು ಹೇಗೆ ನೋಡ್ತೀರೋ ಹಾಗೇನೆ ಬರ್ತಾರೆ. ನಾವೆಲ್ಲ ನೋಡ್ತೀವಿ ಆತನ ಬರುವಿಕೆಯನ್ನ, ನಾವ್ ಯಾರು ಮಿಸ್ ಮಾಡಲ್ಲ. ನಮ್ಮ ಕಣ್ಣ ಮುಂದೆ ನಡೀತಿದೆ, ಅದು ರಹಸ್ಯವಾಗಿ ಸ್ವಾಮಿ ಬರೋದಿಲ್ಲ. ನೋ ಸೀಕ್ರೆಟ್ ರ್ಯಾಪ್ಚರ್ ಅಂದ್ರೆ ಬರ್ತಕ್ಕಂಥದ್ದು, ಸೀಕ್ರೆಟ್ ರಹಸ್ಯ. ರ್ಯಾಪ್ಚರ್ ಇಸ್ ದೇರ್. ಓಕೆ, ಅದನ್ನ ಹೇಳ್ತೀನಿ. ನಾವು ಒಂದು ವಿಷಯನ ಇವತ್ತು ಒಂದು ಕಾರ್ಯನ ಅರ್ಥ ಮಾಡ್ಕೊಳ್ಳೋಣ ಕೊನೆಯದಾಗಿ. ಎರಡನೇದಾಗಿ ನೋಡೋಣ. ಪಾಸ್ಟರ್ ಸುರೇಂದ್ರ, ಯು ಜಸ್ಟ್ ಪುಟ್ ಯುವರ್ ಫಿಂಗರ್ ಅಪ್ ವೆನ್ ಐ ಶುಡ್ ಸ್ಟಾಪ್. ಓಕೆ, ನನಗೆ ಯಾವಾಗ ಮುಗಿಸ್ಬೇಕಂದ್ರೆ ನಿಮ್ಮ ಒಂದು ವಿಂಡೋದಲ್ಲಿ ಒಂದು ಸಿಗ್ನಲ್ ಹಾಕ್ರಿ, ಯಾವಾಗ ಮುಗಿಸ್ತೀನಿ ನಾನು. ಸುರೇಂದ್ರ, ಇಲ್ಲಿರೋರೆಲ್ಲ ಗುಡ್ ಬೈಬಲ್ ಸ್ಟೂಡೆಂಟ್ಸ್. ಇಲ್ಲಿ ಯಾರ್ಯಾರು ಬಂದಿದ್ದಾರೆ ಅವರೆಲ್ಲ ವೆರಿ ಗುಡ್ ಬೈಬಲ್ ಸ್ಟೂಡೆಂಟ್. ಓಕೆ. ಸೊ ಅಂದ್ರೆ ವಾಟ್ಸ್ ಯುವರ್ ಪಾಯಿಂಟ್? ಇದೆಲ್ಲ ಬೇಕಾಗಿಲ್ಲ. ನಾವ್ ಹೇಳೋದನ್ನ ಬಹಳ ಅವರು ಅರ್ಥಗರ್ಭಿತವಾಗಿ ತಿಳ್ಕೊತಾ ಇದ್ದಾರೆ, ಆಳವಾಗಿ. ಓಕೆ, ನನಗೆ ಸಮಯ ಬಗ್ಗೆ ಹೇಳ್ತಾ ಇದ್ದೀನಿ, ನಾನು ಯಾವಾಗ ಮುಗಿಸ್ಬೇಕಂತ. ಓಕೆ, ಯು ಲೆಟ್ ಮಿ ನೋ ವೆನ್ ಐ ಶುಡ್ ಸ್ಟಾಪ್. ಓಕೆ, ಬ್ಯೂಟಿಫುಲ್, ಥ್ಯಾಂಕ್ ಯು ಸೋ ಮಚ್. ಸೊ ವಿಸಿಬಲ್ ಕಮಿಂಗ್, ನಾವು ನಮ್ಮ ಕಣ್ಣ ಮುಂದೆ ಸ್ವಾಮಿ ಬರ್ತಾರೆ. ಎರಡನೇದಾಗಿ ಪರ್ಸನಲ್ ಕಮಿಂಗ್, ಅಂದ್ರೆ ವೈಯಕ್ತಿಕವಾಗಿ ಸ್ವಾಮಿ ರಹಸ್ಯ ಬರಲ್ಲ. ಓಕೆ, ವೈಯಕ್ತಿಕವಾಗಿ ಬರ್ತಕ್ಕಂಥ ಒಂದು ಬರುವಿಕೆ ಇಲ್ಲಿದೆ. ಯೋಹನ ಬರೆದ ಸುವಾರ್ತೆ 14:3 ಓದ್ರಿ. ಯೋಹನ ಬರೆದ ಸುವಾರ್ತೆ 14:3 ಗುರುತಿಸ್ಕೊಳ್ಳಿ. ಪರ್ಸನಲ್ ಕಮಿಂಗ್. ಓಕೆ, 14:3, ಯೋಹನ 14:3. ನಾನು ಹೋಗಿ ನಿಮಗೋಸ್ಕರ ಸ್ಥಳವನ್ನು ಸಿದ್ಧ ಮಾಡಿ ತಿರುಗಿ ಬಂದು ನಿಮ್ಮನ್ನು ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಆಗ ನಾನಿರುವಲ್ಲಿ ನೀವು ಸಹ ಇರುವಿರಿ. ಆಮೆನ್. ಥ್ಯಾಂಕ್ ಯು. ಸ್ವಾಮಿ ಹೇಳಿದ, ಅಲ್ಲಿ ನಾನು ರಹಸ್ಯ ಬರ್ತೀನಿ, ನಾನು ರಹಸ್ಯ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ನೀವು ಎದುರುಬಡಿ ಅಂತ ಹೇಳಿದನ ಇಲ್ಲ. ನಾನು ಹೇಗೆ ಹೋಗ್ತೀನೋ ಅದೇ ರೀತಿ ನನ್ನನ್ನು ನೀವು ಕಾಣುವಿರಿ, ನನ್ನನ್ನು ನೀವು ನೋಡುವಿರಿ ಅಂತ ಹೇಳಿ ಸ್ವಾಮಿ ಏನ್ ಮಾಡ್ದ ಅಲ್ಲಿ ವಾಗ್ದಾನ ಮಾಡ್ಬಿಟ್ಟು ಪರಲೋಕಕ್ಕೆ ಹೋದ. ಸ್ವಲ್ಪ ಯಾರೋ ಮೈಕ್ಗಳು ಆಫ್ ಮಾಡಿದ್ರೆ ಸ್ವಲ್ಪ ಆಫ್ ಮಾಡ್ಕೊಳ್ಳಿ, ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಸೊ ಸ್ವಾಮಿ ಹೇಳಿದ್ರೆ ನಾನು ಆ ವೈಯಕ್ತಿಕವಾದ ಒಂದು ಬರುವಿಕೆ, ಪರ್ಸನಲ್ ಫಿಸಿಕಲ್ ಕಮಿಂಗ್ ಅಂತ ನೋಡ್ತೀವಿ. ಪರ್ಸನಲ್ ಕಮಿಂಗ್, ಫಿಸಿಕಲ್ ಕಮಿಂಗ್ ಅಂತ ನೋಡ್ತೀವಿ. ವ್ಯಕ್ತಿಗತವಾದ ಬರುವಿಕೆ. ಥ್ಯಾಂಕ್ ಯು ಸೋ ಮಚ್. ನನಗೆ ಸ್ವಲ್ಪ ಸಹಾಯ ಮಾಡ್ತಿದ್ದೀರಾ ಹಿರಿಯರು. ಸೊ ಇಟ್ಸ್ ಪರ್ಸನಲ್, ವ್ಯಕ್ತಿತ್ವವಾಗಿ. ಓಕೆ, ಸೊ ಎರಡನೇದಾಗಿ ನೋಡ್ತೀವಲ್ಲ. ಮೂರನೇದಾಗಿ ಮತ್ತಾಯ ಬರೆದ ಸುವಾರ್ತೆ 24:30 ಓದ್ರಿ. ಮ್ಯಾಥ್ಯೂ 24:30. ಆಕಾಶದಲ್ಲಿ ಕಾಣಬರುವುದು. ಆಗ ಭೂಲೋಕದಲ್ಲಿ ಇರುವ ಎಲ್ಲಾ ಕುಲದವರು ಎದೆಂ ಪಡೆದುಕೊಳ್ಳುವರು ಮತ್ತು ಮನುಷ್ಯಕುಮಾರನು ಬಲದಿಂದಲೂ ಬಹು ಮಹಿಮೆಯಿಂದಲೂ ಆಕಾಶದ ಮೇಘಗಳ ಮೇಲೆ ಕಾಣುವರು. ಓಕೆ, ಬ್ಯೂಟಿಫುಲ್. ನೋಡಿ, ಫಸ್ಟ್ ಲೈನ್ ಓದ್ರಿ. ಮೊದಲನೇ, ಆಗ ಮನುಷ್ಯ ಕುಮಾರನನ್ನು ಸೂಚಿಸುವ ಗುರುತು ಆಕಾಶದಲ್ಲಿ ಕಾಣಿಸಿ ಬರುವುದು. ವಾಹ್, ಬ್ಯೂಟಿಫುಲ್. ಯೇಸು ಬರುವಂತ ಮುಂಚಿತವಾಗಿ ಗುರುತುಗಳಿರುತ್ತೆ. ದೇರ್ ಆರ್ ಸೈನ್ಸ್ ಆಫ್ ಹಿಸ್ ಕಮಿಂಗ್. ಸ್ವಾಮಿ ಏನ್ ಮಾಡ್ತಾನೆ ಅಂದ್ರೆ ಕೆಲವೊಂದು ಸೂಚನೆಗಳನ್ನ, ಕೆಲವೊಂದು ಗುರುತುಗಳನ್ನ ಕೊಟ್ಟು ಬರ್ತಾನೆ. ರಹಸ್ಯವಾಗಿ ಬರಲ್ಲ, ಅರ್ಥ ಮಾಡ್ಕೊಳ್ಳಲ್ಲ. ಇಟ್ಸ್ ವೆರಿ ಗುಡ್ ಬೈಬಲ್ ಸ್ಟಡಿ ಫಾರ್ ಯು. ರಹಸ್ಯ ಬರಲ್ಲ, ಗುರುತುಗಳಿರುತ್ತೆ, ಸೈನ್ಸ್ ಇರುತ್ತೆ ಅಂತ ನೋಡ್ತೀವಿ. ಗ್ಲೋರಿಯಸ್ ಕಮಿಂಗ್ ಅಂದ್ರೆ ಮಹಿಮೆ ಉಳ್ಳ ಒಂದು ಬರುವಿಕೆ, ಪ್ರಕಾಶವುಳ್ಳ ಒಂದು ಬರುವಿಕೆ, ಗ್ಲೋರಿಯಸ್ ಕಮಿಂಗ್ ಅಂತ ನೋಡ್ತೀವಿ. ನಾಲ್ಕನೇದಾಗಿ 1 ಥೆಸಲೋನಿಕ 4:16 ಫಸ್ಟ್ ಥೆಸಲೋನಿಯನ್ಸ್ 4:16 ಓದ್ರಿ. ಇದು ಎಲ್ಲ ಕಡೆ ಓದ್ತೀವಿ ನಾವು, ಎಲ್ಲಿ ಓದ್ತೀವಿ ನಾವು? ಆಕ್ಚುಲಿ ಇದನ್ನ ಎಲ್ಲ ಸಾವಿನ ಮನೇಲಿ ಓದ್ತೀವಿ ನಾವು, ಫ್ಯೂನರಲ್ ಸರ್ವಿಸ್ ಓದ್ತಿಲ್ವಲ್ಲ. ಫಸ್ಟ್ ಥೆಸಲೋನಿಯನ್ಸ್ 4:16 ವೆರಿ ಗುಡ್ ಟೆಕ್ಸ್ಟ್, ಅದು ಓದ್ರಿ ನೋಡೋಣ. ಪ್ರಧಾನ ದೂತನ ಶಬ್ದ ಇರುತ್ತೆ ಯೇಸು ಬರುವಾಗ. ಆಮೇಲೆ ದೇವ ತುತ್ತೂರಿ ಧ್ವನಿಯೊಡನೆಯೋ, ದೇವರ ತುತ್ತೂರಿಯ ಧ್ವನಿ ಇರುತ್ತೆ ಯೇಸು ಬರುವಾಗ. ಆಮೇಲೆ
ಆಕಾಶದಿಂದ ಇಳಿದು ಬರುವನು. ಆಕಾಶದ ಇಳಿದು ನೋಡ್ರಿ, ಎಲ್ಲೋ ಹೋದ ಸ್ವಾಮಿ? ಎಲ್ಲಿ ಸೇರ್ಕೊಂಡ? ಅಪೊಸ್ತಲರ 1, 10, 11 ಎಲ್ಲಿ ಸೇರ್ಕೊಂಡ? ಎಲ್ಲಿಗೆ ಹೋದ? ಆಕಾಶಕ್ಕೆ ಹೋದಲ್ಲ. ಈಗ ಎಲ್ಲಿಂದ ಬರ್ತಾನೆ ಸ್ವಾಮಿ? ಆಕಾಶದಿಂದಾನೇ ಇಳಿದು ಬರ್ತಾನೆ. ವೆರಿ ಗುಡ್, ಓದ್ರಿ. ಪ್ರಧಾನ ದೂತನ ಶಬ್ದದೊಡನೆಯೋ ದೇವರ ತುತ್ತೂರಿ ಧ್ವನಿಯೊಡನೆಯೋ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಬ್ಯೂಟಿಫುಲ್ ಟೆಕ್ಸ್ಟ್ ಅಲ್ಲಿ ಇಲ್ಲಿ ಪುನರುತ್ಥಾನದ ಕೆಲವೊಂದು ಅಂಶಗಳನ್ನು ಸ್ವಾಮಿ ಹೇಳ್ತಕ್ಕಂಥ ಹೇಳ್ತಾನೆ. ಕ್ರಿಸ್ತನಲ್ಲಿ ಸತ್ತವರು ಎದ್ದು ಬರ್ತಾರೆ. ಎಕ್ಸ್ಪೀರಿಯನ್ಸ್ ಆಫ್ ದ ರೈಚಿಯಸ್. ನೀತಿವಂತರಿಗೆ ಒಂದು ಅನುಭವ. ನೀತಿವಂತರ ಸತ್ತಿರ್ತಕ್ಕಂಥ ನೀತಿವಂತರ ಅನುಭವ ಏನಿರುತ್ತೆ ಅವ್ರಿಗೆ ಮೊದಲನೇ ಪುನರುತ್ಥಾನ. ಓದ್ರಿ. ಆಮೇಲೆ ಜೀವದಿಂದೊಳಗಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಆಮೇಲೆ ಜೀವಂತವಾಗಿರ್ತಕ್ಕಂಥ ನೀತಿವಂತರು ಏನ್ ಮಾಡ್ತಾರೆ? ಅವ್ರ ಜೊತೆ ಏನ್ ಮಾಡ್ತಾರೆ? ನಾವೆಲ್ಲ ಕಣ್ಣು ರೆಪ್ಪೆನ ಮುಚ್ಚಿ ತೆಗೆಯುವಷ್ಟರಲ್ಲಿ ನಾವು ಮಾರ್ಪಾಡು ಹೊಂದಿ, ಓಕೆ, ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ. ಎಲ್ಲೋಗ್ತೀವಿ? ಪರಲೋಕಕ್ಕೆ ಸ್ವಾಮಿ ಜೊತೆ. ಜಯಸ್ವಾಮಿ ಕಾಲು ಬರುವಾಗ, 2ನೇ ಸರಿ ಬರುವಾಗ ಭೂಮಿ ಮೇಲೆ ಇಡಲ್ಲ ಸ್ವಾಮಿ. ಅರ್ಥ ಮಾಡ್ಕೊಳ್ಳಿ, ಅವ್ರ ಭೂಮಿ ಮೇಲೆ ಕಾಲು ಇಡಲ್ಲ. ಎಲ್ಲಿರ್ತಾರೆ? ಮೇಘಗಳಲ್ಲಿ, ಆಕಾಶದಲ್ಲಿ ಇರ್ತಾರೆ. ನಾವೇ ಅಲ್ಲಿ ಹೋಗೋದು. ವಿ ವಿಲ್ ಗೋ ಅಂಡ್ ಮೀಟ್ ಇನ್ ದೇರ್. ಅಲ್ಲಿಂದ ಪರಲೋಕಕ್ಕೆ ಹೋಗ್ತೀವಿ ನಾವು. ಸರಿತ್ರ? ದಿಸ್ ಎಕ್ಸ್ಪೀರಿಯನ್ಸ್ ಫಾರ್ ದ ರೈಚಸ್ ಅಂತ ಹೇಳಿ. ನೆಕ್ಸ್ಟ್ 5ನೇದು ಮತ್ತಾಯ ಬರೆದ ಸುವಾರ್ತೆ 25, 31 ಮತ್ತು 40 ಬಾಣ ಇದೆ, ಓದೋದು ಬೇಡಿ. ಓಕೆ, 2ನೇ ತೆಸಲೋನಿಕೆ ಅವರಿಗೆ 1ನೇ ಅಧ್ಯಾಯ 7 ಮತ್ತು 8 ನೋಡುವಾಗ ಅವಾಗ ಇವರಿಗೆ ಅನೀತಿವಂತರ ಒಂದು ವಿಷಯವಾಗಿದೆ. ಅದು ಮಾತ್ರ ಓದೋಣ. 2 ಥೆಸಲೋನಿಯನ್ಸ್ 2ನೇ ಥೆಸಲೋನಿಕ 1, 7, 8 ಓದ್ರಿ. ಅನೀತಿವಂತರಿಗೆ ಏನಾಗುತ್ತೆ ನೋಡ್ರಿ. ಅಧರ್ಮವು ಈಗಲೂ ಗುಪ್ತವಾಗಿ ತನ್ನ ಕಾರ್ಯವನ್ನು ಸಾಧಿಸುತ್ತದೆ. ಆದರೆ ಇದುವರೆಗೆ ಅಡ್ಡಿ ಮಾಡುವವನು ತೆಗೆದು ಬಿಡಲ್ಪಡುವ ತನಕ ಅದು ಗುಪ್ತವಾಗಿ ಇರುವುದು. ಅವನು ತೆಗೆದು ಬಿಡಲ್ಪಟ್ಟ ಕೂಡಲೇ ಆ ಅಧರ್ಮ ಸ್ವರೂಪನು ಕಾಣಬರುವನು. ಅವನನ್ನು ಯೇಸು ಕರ್ತನು ತನ್ನ ಬಾಯಿಯ ಉಸಿರಿನಿಂದ ಕೊಲ್ಲುವನು. ಎಕ್ಸ್ಪೀರಿಯನ್ಸ್ ಆಫ್ ವಿಕೆಟ್. 2ನೇ ಸರಿ ಬರುವಾಗ ಏನಾಗುತ್ತೆ ಗೊತ್ತಾ? ಇದನ್ನ ಕೆಲವರು ಪ್ರಶ್ನೆ ಕೇಳ್ತಾರೆ, ಪಾಸ್ಟರ್ ಈಗ ನೀತಿವಂತರೆಲ್ಲ ಪರಲೋಕಕ್ಕೆ ಹೋಗ್ಬಿಟ್ರು ಅಲ್ವಾ, ಅವಾಗ ಜೀವಂತವಾಗಿರ್ತಕ್ಕಂಥ ಅನೀತಿವಂತರು ಏನಾಗ್ತಾರೆ? ವಾಟ್ ಇಸ್ ದ ಸಿಚುವೇಶನ್, ಕಂಡೀಷನ್ ಆಫ್ ದಿ ಲಿವಿಂಗ್ ಅನ್ರೈಚಸ್ ಅಂತ ಕೇಳ್ತಾರೆ. ಪಾಪಿಗಳ ಸ್ಥಿತಿ ಏನಾಗುತ್ತೆ? ಅದಕ್ಕೆ ಇಲ್ಲಿ ಆಧಾರ ಇರೋದು, ಈ ವಚನ ಆಧಾರ. ಸ್ವಾಮಿ ಏನಾಗ್ತಾರೆ ಅಂತ ಅವರು ಅವರ ಬಾಯಿಂದ ಬರ್ತಕ್ಕಂಥ ಉಸಿರಿಂದ ಏನ್ ಮಾಡ್ತಾರೆ ಅವರು? ಓದ್ರಿ, ಆ ಲೈನ್ ಓದ್ರಿ. 8ನೇ ವಚನ. 8ನೇ ವಚನನ. ಕೂಡಲೇ ಅಧರ್ಮ ಸ್ವರೂಪನು ಕಾಣಬರುವನು. ಅವನನ್ನು ಯೇಸು ಕರ್ತನು ತನ್ನ ಬಾಯಿಯ ಉಸಿರಿನಿಂದ ಕೊಲ್ಲುವನು. ತನ್ನ ಪ್ರತ್ಯಕ್ಷತೆಯ ಪ್ರಕಾಶದಿಂದ ಸಂಹರಿಸುವನು. ಓಕೆ, ಮುಗಿತು ಅವ್ರದೆಲ್ಲ. ಅವರೆಲ್ಲ ಏನ್ ಮಾಡ್ತಾರೆ? ಸುಡಲ್ಪಟ್ಟು ಬೂದಿಯಾಗಿ ಎಲ್ಲ ಏನ್ ಮಾಡ್ತಾರೆ? ದೇ ವಿಲ್ ಗೋ ಇನ್ಸೈಡ್ ದಿ ಅರ್ತ್. ಅನೀತಿವಂತರು ಎಲ್ಲ ಯಾರು ಇರಲ್ಲ. ಮಲಗಿರ್ತಕ್ಕಂಥ ಸತ್ತಿರ್ತಕ್ಕಂಥ ಅನೀತಿವಂತರ ಜೊತೆ ಜೀವಂತವಾಗಿದ್ದ ಅನೀತಿವಂತರು ಸತ್ತು ಸೇರ್ಕೊಂಡ್ಬಿಡ್ತಾರೆ. ಈಗ ಜೀವಂತವಾಗಿದ್ದ ನೀತಿವಂತರು ಮತ್ತು ಸತ್ತು ಪುನರುತ್ಥಾನ ಆದ ನೀತಿವಂತರು ಎಲ್ಲಿ ಹೋಗಿರ್ತಾರೆ? ಯೇಸು ಸ್ವಾಮಿಯೊಡನೆ ಪರಲೋಕಕ್ಕೆ ಒಯ್ಯಲ್ಪಟ್ಟಿರ್ತಾರೆ. ಓಕೆ, ಫೈನ್. ಈಗ ಪ್ರಕಟಣೆ 6ನೇ ಅಧ್ಯಾಯ 14ನೇ ವಚನ. ಪ್ರಕಟಣೆ 6:14 ಹೋದ್ರಿ. ಪ್ರಕಟಣೆ 6:14. ಆಕಾಶವು ಸುರುಳಿಯ ಹಾಗೆ ಸುತ್ತಲ್ಪಟ್ಟು ಹೋಗಿಬಿಟ್ಟಿತು. ಎಲ್ಲಾ ಬೆಟ್ಟಗಳು ದ್ವೀಪಗಳು ತಮ್ಮ ತಮ್ಮ ಸ್ಥಳಗಳಿಂದ ಚಲಿಸಿದವು. ನೋಡ್ರಿ, 2ನೇ ಬರಣದಲ್ಲಿ ಈ ಒಂದು ಭೂಮಿಯ ಮೇಲೆ ಬೀರ್ತಕ್ಕಂಥ ಪ್ರಭಾವ, ಕರೆಕ್ಟಾ? ಭೂಮಿಯ ಮೇಲೆ ಬೀರ್ತಕ್ಕಂಥ ಪ್ರಭಾವ ಏನಿರುತ್ತೆ? ಆಕಾಶವು ಸುರುಳಿಯ ಹಾಗೆ ಸುತ್ತಲ್ಪಟ್ಟು ಹೋಗಿಬಿಡ್ತು. ಎಲ್ಲಾ ಬೆಟ್ಟಗಳು ದ್ವೀಪಗಳು ಏನಾಯ್ತು? ಎಲ್ಲ ಫಿನಿಶ್. ಹೌದು. ಕೊನೆಯದಾಗಿ ಅಲ್ಲಿ ನೋಡುವಾಗ ನಾವು ಪ್ರಕಟಣೆ 1:7 ನೋಡಿ. ಪ್ರಕಟಣೆ 1:7. ಪ್ರಕಟಣೆ 1:7 ಏನ್ ಹೇಳ್ತಾ ನೋಡಿ ಅಲ್ಲಿ. ಬ್ಯೂಟಿಫುಲ್ ಟೆಕ್ಸ್ಟ್ ಅದು. ಮೇಘಗಳೊಂದಿಗೆ ಬರ್ತಾನೆ. ಎಲ್ಲರ ಕಣ್ಣುಗಳು ಆತನನ್ನು ಕಾಣುವವು. ಎಲ್ಲರ ಕಣ್ಣುಗಳು ಆತನನ್ನು ಕಾಣುವವು. ಆತನನ್ನು ಇರಿದವರು ಸಹ ಕಾಣುವರು. ಹೌದು, ಆತನ ಚುಚ್ಚಿದವರು, ಆತನ ಕೊಲೆ ಮಾಡಿದ್ರು ಸಹ ಕಾಣುವರು. ಭೂಮಿಯಲ್ಲಿರುವ ಎಲ್ಲಾ ಕುಲದವರು ಆತನನ್ನು ನೋಡಿ ಎದೆ ಬಡುಕೊಳ್ಳುತ್ತಾ ಹೌದು ಹಾಗೆ ಆಗುವುದು. ಆಮೇನ್. ನೋಡಿದ್ರ, ಇದು ಯೇಸು ಸ್ವಾಮಿ 2ನೇ ಸರಿ ಬರುವಾಗ ನಡೀತಕ್ಕಂತ ಅಂಶಗಳು, ಕಾರ್ಯಗಳು, ಘಟನೆಗಳು.
ಆಗುವ ಸ್ವಾಮಿ ಬರ್ತಕ್ಕಂಥ ರಹಸ್ಯ ಬರುವಿಕೆ ಅಲ್ಲ. ಇಟ್ ಈಸ್ ವಿಸಿಬಲ್ ಕಮಿಂಗ್. ನಾವೆಲ್ಲ ನೋಡ್ತೀವಿ, ಅವ್ರು ಚುಚ್ಚಿದವರು ನೋಡ್ತೀವಿ. ಫಿಸಿಕಲ್ ಕಮಿಂಗ್, ದೇಹದಿಂದ ಬರ್ತಾರೆ, ಮೇಘಗಳಲ್ಲಿ ಬರ್ತಾರೆ, ತುತ್ತೂರಿಯ ಶಬ್ದದಿಂದ ಬರ್ತಾರೆ, ದೇವ ದೂತರ ಒಡನೆ ಬರ್ತಾರೆ. ನೀತಿವಂತರು ಏನ್ ಮಾಡ್ತಾರೆ? ಪುನರುತ್ಥಾನ ಹೊಂದುತ್ತಾರೆ, ಮತ್ತೆ ಜೀವಂತವಾಗಿರ್ತಕ್ಕ ನೀತಿವಂತರ ಜೊತೆ ಆಕಾಶಕ್ಕೆ ಹೋಗ್ತಾರೆ. ಅನೀತಿವಂತರು ಕೆಳಗಡೆ ಇರ್ತಾರೆ, ಭೂಮಿಯಲ್ಲಿ ಇರ್ತಾರೆ. ಓಕೆ, ಉಳಿದಿರ್ತಕ್ಕಂಥ ಜೀವಂತವರು ಅನೀತಿವಂತರು ಸತ್ತು ಅವರು ಸಹ ಸೇರ್ಕೊಳ್ತಾರೆ. ಅವರೆಲ್ಲ ಎದ್ದೊಳೋದು ಯಾವಾಗ? ಎರಡನೇ ಪುನರುತ್ಥಾನದ ಯಾವಾಗ? ಅದು ಇನ್ ದ ಥರ್ಡ್ ಕಮಿಂಗ್. 1000 ವರ್ಷ ಆಳ್ವಿಕೆ ಆದ್ಮೇಲೆ 3ನೇ ಬರುವಿಕೆ ಇದೆ. ಆವಾಗ ಏನಾಗುತ್ತೆ? ಇವರೆಲ್ಲ ಎದ್ದು ಬರ್ತಾರೆ ಸೈತಾನೊಡನೆ ಯುದ್ಧ ಮಾಡ್ಲಿಕ್ಕೆ. ಅವರನ್ನ ಸಂಪೂರ್ಣ ನಾಶ ಸ್ವಾಮಿ ಆಗಿ ಮಾಡ್ತಾನೆ. ಒಂದು ವಿಚಾರ, ಒಂದು ಕಾರ್ಯ ನಿಮ್ಗೆ ಹೇಳಲಿಕ್ಕೆ ಬರ್ತೇನೆ. ಇಡೀ ಸತ್ಯವೇದದಲ್ಲಿ ನೋಡೋಣ ಯಾರು ಹೇಳ್ತೀರ ಅಂತೇಳಿ. ಓಕೆ, ಇಡೀ ಸತ್ಯವೇದದಲ್ಲಿ ಒಂದೇ ಒಂದು ಸ್ಥಳದಲ್ಲಿ ಮಾತ್ರ ಸೆಕೆಂಡ್ ಕಮ್ಮಿಂಗ್ ಅಂತೇಳಿ ಡೈರೆಕ್ಟ್ ಆಗಿ ಹೇಳಿದೆ. ಯಾವ ವಚನಪ್ಪ? ಶಿವರಾಜ್ ಅಂಡೆ ರೆಡಿ ಆಗ್ಬಿಟ್ರಪ್ಪ. ಎಲ್ಲಿದೆ? ಒಂದೇ ಕಡೆ ಮಾತ್ರ ಸೆಕೆಂಡ್ ಕಮಿಂಗ್ ಅಂತ ಡೈರೆಕ್ಟ್ ಆಗಿ ಬರೆಯಲ್ಪಟ್ಟಿದೆ. ಎಲ್ಲಿ ಅದು? ಏನಾದ್ರು ಯಾರಿಗೂ ಗೊತ್ತಿದ್ಯಾ? ಒಂದೇ ಸ್ಥಳದಲ್ಲಿ ಮಾತ್ರ. ಎಲ್ಲ ಅನೇಕ ಕಡೆ ಏನಾಗ್ತಿದೆ, ಅನೇಕ ಕಡೆ ಬಹಳ ಮೋರ್ ದನ್ 2500 ಬಾರಿ, ಮೋರ್ ದನ್ 2500 ಎರಡನೇ ಬರುವಿಕೆ ಬಗ್ಗೆ ಮಾತಾಡ್ತಿದೆ. ಆದ್ರೆ ಒಂದೇ ಒಂದು ವಚನ ಮಾತ್ರ ಡೈರೆಕ್ಟ್ ಆಗಿ ಸೆಕೆಂಡ್ ಕಮಿಂಗ್ ಅಂತ ಹೇಳ್ತಕ್ಕಂಥ ವಚನ ಯಾರಿಗೂ ಗೊತ್ತಿದ್ಯಾ? John 14. John 14. Really? What is that? Read it. ವಚನ ಓದ್ತೀರಾ ಬ್ರದರ್ ರತ್ನಪ್ಪ? ಈ ಪ್ರಿಯರಿಗೆ ಬರೆದ ಪತ್ರಿಕೆ 27-28 ವಚನ. ಅದು 28 ವಚನ ಅಂತ ಪ್ರಿಂಟ್ ಆಗಿಲ್ಲ. ಓಕೆ, ಬ್ಯೂಟಿಫುಲ್. ಅದಕ್ಕೆ ಫಸ್ಟ್ ಜಾಂಟ್ ಅವ್ರು ರೆಡಿ ಆಗ್ಬಿಟ್ರೆ ಅಂತ ಅವಾಗಲೇ ಹೇಳಿದೆ. ಬ್ಯೂಟಿಫುಲ್. ಅಲ್ಲಿ ಒಂದು ಇಬ್ರಿಯ 9-28ನೇ ವಚನ ಮಾತ್ರ ಡೈರೆಕ್ಟ್ ಆಗಿ ಹೇಳ್ತಿದೆ. ಅದನ್ನ ಓದೋಣ, ಓದ್ರಿ ನೋಡೋಣ, ಅದು ಓದ್ ತಿಳ್ಕೊಳ್ಳೋಣ. ಓದ್ರಿ ಪಾಸ್ಟ್ರೆ. ಕನ್ನಡ ಬೈಬಲ್ 28 ನಂಬರ್ ಬಂದಿಲ್ಲ. ಓಕೆ, ಇಂಗ್ಲಿಷ್ ಅಲ್ಲಿ ಇದೆಯಾ? ಎನಿಬಡಿ ಕ್ಯಾನ್ ರೀಡ್ ಇನ್ ಇಂಗ್ಲಿಷ್ ಅಥವಾ ತೆಲುಗು? ನೋ ಪ್ರಾಬ್ಲಮ್. ಇಲ್ಲ, ಒಂದ್ಸರಿ ಓದ್ಬಿಡ, ನಾವು ಗೊತ್ತಾಗುತ್ತೆ. ಒಂದು ನಿಮಿಷ. ಈಗ ಆದ್ರೆ ಯಾರಾದ್ರೂ ಇಂಗ್ಲಿಷ್ ಅಲ್ಲಿ ಇದ್ರೆ, ತೆಲುಗಲ್ಲಿದ್ರೆ ಓದ್ರಿ ನೋಡೋಣ ಬೇಗ. ಎನಿಬಡಿ ಹ್ಯಾಸ್ ದಟ್ ವರ್ಸ್? ಓದ್ರಿ ನೋಡೋಣ. ಇದು ನೋಡಿ, ಸತೀಶ್ ಹಾಕಿದ್ದಾರೆ. ಹಾಗೆಯೇ ಕ್ರಿಸ್ತನು ಬಹು ಜನರ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸರಿ ಏನ್ ಮಾಡಿದಾನೆ? ಸತ್ತಿದ್ದಾನೆ ಅಂತ ನೋಡ್ತೀವಿ. ಮತ್ತು ಕೆಳಗಡೆ ಕಂಟಿನ್ಯೂಷನ್ ಬೇಕು ನನಗೆ. Anybody has English Bible? Yeah. So Christ please read it. Yeah. He bears ಎರಡನೇ ಸಾರಿ ಯಾರೋ ಒಬ್ಬರು. Sir, you want me to read in English? Yeah, read in English, then we'll go to Kannada. Please read it. So Christ was once offered to bear the sins of many, and unto them that look for him shall he appear the second time without sin unto salvation. Yes, he shall appear the second time without sin unto the salvation. Beautiful. Second time ಅಂತ ಇದೆ. ಈಗ ಕನ್ನಡದಲ್ಲಿ ಯಾರೋ ಒಬ್ರು ಓದ್ತಿದ್ದಾರೆ, ಸಿಕ್ಕಿದ್ರೆ. ಹಾಗೆ ಕ್ರಿಸ್ತನು ಬಹು ಜನರ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು. ತನ್ನನ್ನು ನಿರೀಕ್ಷಿಸಿಕೊಂಡವರಿಗೆ ರಕ್ಷಣೆಯನ್ನು ಉಂಟು ಮಾಡುವುದಕ್ಕೋಸ್ಕರ ಪಾಪ ಇಲ್ಲದವನಾಗಿ ಎರಡನೇ ಸರಿ ಕಾಣಿಸಿಕೊಳ್ಳುವನು. ದಿಸ್ ಇಸ್ ದ ಒನ್ಲಿ ಪ್ಲೇಸ್. ಎರಡನೇ ಸರಿ ಬರ್ತಾನಂತ ಹೇಳಿ ಸೆಕೆಂಡ್ ಕಮಿಂಗ್ ಬಗ್ಗೆ ಹೇಳ್ತಿರ್ತಕ್ಕಂಥ ವಚನ ಗುರುತಿಸ್ಕೊಳ್ಳಿ ದಯವಿಟ್ಟು. ದೇವರು ಬಹಳ ಒಳ್ಳೆಯವನು. ಯೋಹಾನನ ಮುಖಾಂತರವಾಗಿ ನಮ್ಗೆ ಅನೇಕ ವಚನ ಸ್ವಾಮಿ ತಿಳಿಸ್ಕೊಡ್ತಿದ್ದಾನೆ. ಈ ಒಂದು ಸ್ಥಳದಲ್ಲಿ ಮಾತ್ರ ಸಿಗ್ತಾ ಇದೆ. John chapter 14 verse 3 also it's mentioned. Please read it. And if I go and prepare a place for you, I will come again. It means second time. No, I will come again. Again. Okay, I want the direct word. Again is okay, but second time. It also refers as a second time. Yeah, of course, that's indirect test. I appreciate Ratnappa. I don't deny you. ನೀವು ತಪ್ಪು ಅಂತ ಹೇಳ್ತಾ ಇಲ್ಲ. ಡೈರೆಕ್ಟ್ ಆಗಿ ನಮ್ಗೆ we need that exact term. Okay, that's why I am referring Hebrews 9:28. Got it, Ratnappa? Your answer is correct. Again, but when again? Which time? ಎಷ್ಟನೇ ಸರಿ ಹೇಳಿದೀಯ ಅಲ್ಲಿ? Yes sir, second time I will come again it says. Understood, Ratnappa, understood. Yeah. Again, okay, but second time ಅಂತ ಹಾಕಿದ್ಯಾ? ನಾವೆಲ್ಲ ಈಗ ಯಾವ್ದಕ್ಕೋಸ್ಕರ ಕಾಯ್ತಿದೀವಿ? ಸೆಕೆಂಡ್ ಬರುವಿನ, ಎರಡನೇ ಬರುವಿನ ಅಂತ ಹೇಳ್ತೀವಲ್ಲ, ಅದಕ್ಕೆ ವಚನ ಕೊಡ್ತಾ ಇದ್ದೀನಿ ನಾನು.
ಸೇಮ್ ಕಾಂಟೆಕ್ಸ್ಟ್, ಬಟ್ ಅಲ್ಲಿ ಎರಡನೇ ಸಾರಿ ಅನ್ನೋದನ್ನ ಇಬ್ರಿಯ 9:28 ಬರೆಯಲ್ಪಟ್ಟಿದೆ. Yes, beautiful. Yes, that's what I'm telling. Yeah. Okay, so ಇದನ್ನ ಗುರುತಿಸ್ಕೊಳ್ಳಿ. ಡೈರೆಕ್ಟ್ ಆಗಿ ಸೆಕೆಂಡ್ ಕಮಿಂಗ್ ಅಂತ ಹೇಳ್ತಕ್ಕಂಥ ಒಂದೇ ವಚನ ಇಬ್ರಿಯ 9:28. 2500 ಬಾರಿಗೆ ಬರೀಲ್ಪಟ್ಟಿದೆ, ಆದ್ರೆ ಡೈರೆಕ್ಟ್ ಆಗಿರ್ತಕ್ಕಂಥ ವಚನ ಅದು. ಓಕೆ, ಪ್ರೈಸ್ ಗಾಡ್. ಸರಿ, ಈಗ ನಾವೇನ್ ಮಾಡ್ತೀವಿ ಅಂದ್ರೆ, ಈಗ ನಾವು ಸ್ವಲ್ಪ ಮುಂದೆ ಹೋಗೋಣ. ಇದನ್ನ ಅರ್ಥ ಮಾಡ್ಕೊಳ್ತೀರಾ ಅಂತ ತಿಳ್ಕೊಂಡೆ ನಾನು. ಈಗ ಮುಂದಕ್ಕೆ ನಾನು ನೋಡ್ತಕ್ಕಂಥ ಸಮಯದಲ್ಲಿ ಈ ವಿಶ್ರಾಂತಿ ಬಗ್ಗೆ ನೋಡುವಾಗ, ಮೊದಲನೇದಾಗಿ ಯೇಸು ಸ್ವಾಮಿ ಬರುವಾಗ ನಮ್ಗೆಲ್ರಿಗೂ ನಿಜವಾದ ವಿಶ್ರಾಂತಿ ಸಿಗ್ತಕ್ಕಂಥದ್ದಾಗಿರುತ್ತೆ. ಫೈನಲಿ ನೋಡುವಾಗ ನಾವು ಕೊನೆದಾಗ ನೋಡ್ತಕ್ಕಂಥ ಅಂಶದಲ್ಲಿ ಈಗ ಮುನ್ನಡೆಯುವುದಕ್ಕೆ ಆದೇಶ, ನಡೆಯುವುದಕ್ಕೆ ಆದೇಶ ಅಂತ ನೋಡುವಾಗ ಅದು ಮಂಗಳವಾರದ ಪಾಠ ಆಯ್ತದೆ. ಸೋಮವಾರದ ಪಾಠ ನೋಡುವಾಗ ಹಿಂದೇನಿಕೆ ಅವರೋಹಣ ಎಣಿಕೆ. ಸ್ವಲ್ಪ ನನಗೆ ಟ್ರಾನ್ಸ್ಲೇಷನ್ ಬಹಳ ಚೆನ್ನಾಗಿದೆ, ವೆರಿ ಡೀಪ್ ಕನ್ನಡ. ಓಕೆ, ಅದು ಯಾವಾಗ ಆಗುವುದು, ನೀನು ಪ್ರತ್ಯಕ್ಷನ ಆಗುವುದಕ್ಕೂ ಯುಗದ ಸಮಾಪ್ತಿಗೂ ಸೂಚನೆ ಏನಂತ ಕೇಳಿದ್ರು. ಸ್ವಾಮಿ ಮತ್ತಾಯ ಬರೆದ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ಅನೇಕ ಸೂಚನೆಗಳು ಕೊಟ್ಟ. ಆ ಅನೇಕ ಸೂಚನೆಗಳಿಗೆ ಏನಾಗ್ತಿದೆ, ಇವಾಗ ನೆರವೇರ್ತಾ ಇದೆ. ಸೊ ಒಂದೊಂದು ಸ್ವಾಮಿ ನೋಡುವಾಗ ನೆರವೇರ್ತಾ ಇದೆ. ಸ್ವಾಮಿ ಅನೇಕ ಸೂಚನೆ ಕೊಟ್ಟಿದ್ದಾನೆ. ಯೇಸು ಸ್ವಾಮಿ ಬರುವಿಕೆ ಬಹಳ ಬೇಗವಾಗಿದೆ. ಸೊ ಅನೇಕ ಸಮಸ್ಯೆಗಳ ಮಧ್ಯದಲ್ಲಿ ರೆಸ್ಟ್ ಅಮಿಡ್ ಇಶ್ಯೂಸ್. ಈಗ ಏನ್ ನಡೀತಿದೆ? ಇಶ್ಯೂಸ್ ಅಂದ್ರೆ ಘಟನೆಗಳು, ಸಮಸ್ಯೆಗಳು ಅಲ್ವಾ? ಈಗ ನಡೀತಕ್ಕಂಥ ಅನೇಕ ಘಟನೆಗಳ ಮಧ್ಯದಲ್ಲಿ, ಸಮಸ್ಯೆಗಳ ಮಧ್ಯದಲ್ಲಿ ನಮ್ಗೆ ವಿಶ್ರಾಂತಿ ಹೇಗೆ ಸಿಗುತ್ತೆ ಅಂತೇಳಿ ನೋಡುವಾಗ ಮತ್ತಾಯ ಬರೆದ ಸುವಾರ್ತೆ 24:9 ನೋಡಿ. 24:9, 24:9. ಆಗ ನಿಮ್ಮನ್ನು ಉಪದ್ರವಕ್ಕೆ ಒಪ್ಪಿಸಿಕೊಳ್ಳುವರು, ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಎಲ್ಲಾ ಜನಾಂಗಗಳವರು ಹಾಗೆ ಮಾಡುವರು. ಆಗ ಅನೇಕರು ಹಿಂಜರಿದು ಒಬ್ಬರನ್ನೊಬ್ಬರು ಹಿಡುಕೊಡುವರು, ಒಬ್ಬರ ಮೇಲೊಬ್ಬರು ದ್ವೇಷ ಮಾಡುವರು. ಬ್ಯೂಟಿಫುಲ್ ಟೆಕ್ಸ್ಟ್ ನೋಡಿದ್ರ? ಈಗ ನಡೀತಿದ್ಯಾ? ಈಗ ಇರ್ತಕ್ಕಂಥ ನಡೀತಕ್ಕಂಥ ಸನ್ನಿವೇಶ ನನ್ನ ವೈಯಕ್ತಿಕವಾದ ಜೀವಿತದಲ್ಲೂ, ನಿಮ್ಮ ಜೀವಿತದಲ್ಲೂ, ನನ್ನ ಕುಟುಂಬದಲ್ಲೂ, ನಿಮ್ಮ ಕುಟುಂಬಗಳಲ್ಲೂ, ನನ್ನ ಸಭೆಯಲ್ಲೂ, ನಿಮ್ಮ ಸಭೆಯಲ್ಲೂ, ನನ್ನ ಕ್ಷೇತ್ರದಲ್ಲೂ, ನಿಮ್ಮ ಕ್ಷೇತ್ರಗಳಲ್ಲೂ. ಓಕೆ, ಗಾಟ್ ಇಟ್. ಇದು ಖಂಡಿತವಾಗಿ ನಡೀತದೆ. ಒಬ್ರೊಬ್ರು ನಾವು ನೋಡಿದ್ರೆ ಹೊಟ್ಟೆ ಕಿಚ್ಚು, ಕಹಿ ಮನಸ್ಸು, ವೈಮನಸ್ಸುಗಳು, ಹೊಂದಾಣಿಕೆಲ್ಲ. ಆಗ ನಿಮ್ಮನ್ನು ಉಪದ್ರವಕ್ಕೆ ಒಪ್ಪಿಸು ಕೊಡುವವರು ನನ್ನ ಹೆಸರಿನ ನಿಮಿತ್ತವಾಗಿ ನಿಮ್ಗೆ ಏನಿರುತ್ತೆ ನಿಮಗೆ ಬಹಳ ಸಮಸ್ಯೆಗಳಿರುತ್ತೆ. ಯೇಸು ಸ್ವಾಮಿ ಹೆಸರು ನಿಮಿತ್ತವಾಗಿ ನಮ್ಗೆ ಬಹಳ ಕಷ್ಟಗಳಿರುತ್ತೆ. ಅದರಲ್ಲಿ ದೃಢವಾಗಿ ನಿಲ್ತಕ್ಕಂಥವನೇ ಶ್ರೇಷ್ಠನು. ಮತ್ತೆ 2 ತಿಮೋಥೆಯ 3:12, 2 ತಿಮೋಥಿ 3:12 ಓದ್ರಿ. 2 ತಿಮೋಥೆಯ 3:12. ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೊಳಗಾಗುವರು. ಎಸ್, ನೋಡಿದ್ರ? ಕ್ರಿಸ್ತನಿಗಾಗಿ ಜೀವಿಸ್ಲಿಕ್ಕೆ ಯಾರೆಲ್ಲ ಒಪ್ಪಿಸ್ಕೊಡ್ತಾರೋ ಅವ್ರು ಏನಿರುತ್ತೆ? ಹಿಂಸೆಗೆ ಒಳಪಡುವರು. ಹಿಂಸೆ ಒಳಗೆ ಅವರು ಖಂಡಿತವಾಗಿ ಅವರು ನರಳಬೇಕಾಗಿದೆ. ದೇವಟ ಕ್ರಿಸ್ತ ಯೇಸುವಿನಲ್ಲಿ ಓಕೆ ಸದೃಷ್ಟರಾಗಿ. ಓಕೆ, ಅದನ್ನು ಬಹಳ ಚೆನ್ನಾಗಿ ಬರ್ದಿದೆ ನೋಡಿ. ಅಲ್ಲಿ ನಮ್ಗೆ ಖಂಡಿತ ಏನು ಉಂಟು? ಸಂಕಟ ಉಂಟು, ಹಿಂಸೆ ಉಂಟು, ಶೋಧನೆ ಉಂಟು. ನಾವು ಜಯಿಸ್ಲಿಕ್ಕೆ ನಾವು ಸಿದ್ಧರಾಗಿರ್ತೇವೆ. ಬಹಳ ಒಂದು ಇದು ಮತ್ತೆ ಬರೆದ ಸುವಾರ್ತೆ 24:37 ನೀವೇನ್ ಮಾಡ್ರಿ, ಮನೇಲಿ ಓದ್ಕೊಳ್ಳಿ ರಾತ್ರಿ. ಯಾಕಂದ್ರೆ ದೇವರು ಆತನ ಬರುವಿಕೆ ಮುಂಚಿತವಾಗಿ ಸೂಚನೆಗಳು ಕೊಟ್ಟಿದ್ದಾನೆ. ಕಷ್ಟಗಳಿದೆ, ಸಮಸ್ಯೆಗಳಿದೆ, ನಮಗೆ ವಿಶ್ರಾಂತಿ ಹೇಗೆ ಸಿಗುತ್ತೆ ಅಂತ ನೋಡುವಾಗ ನಾವುಗಳು ಬಹಳ ಒಂದು ವಿಷಯದಲ್ಲಿ ನಾಳೆ ಬಹಳ ಚೆನ್ನಾಗಿರುತ್ತೆ. ನಾಳೆನೂ ಬಹಳ 14ನೇ ಅಧ್ಯಾಯದಲ್ಲಿ ಪ್ರಕಟಣೆ ಬಹಳ ಚೆನ್ನಾಗಿ ಏನ್ ಮಾಡ್ಬೇಕಂತ ವಿಶ್ರಾಂತಿ ಹೆಂಗ್ ಸಿಗುತ್ತೆ ನೋಡ್ಲಿಕ್ಕೆ ಹೋಗ್ತಿದ್ವಿ ನಾವು. ಸೊ ಇವತ್ತು ನಾವು ಮುಗಿಸ್ಲಿಕ್ಕೆ ಬರುವಾಗ ನಮ್ಗೆ ಏನಿದೆ? ಸಮಯವು ಬಹಳ ಕಡಿಮೆ ಇದೆ. ನಾವುಗಳು ಹೇಗೆ ಜೀವಿಸ್ತಾ ಇದ್ದೀವಿ? ಯೇಸು ಸ್ವಾಮಿ ಬರುವಿಕೆಗೆ ಹೇಗಿದೆ ಅಂತ ನೋಡಿದ್ವಿ ನಾವು. ಆ ಬರುವಿಕೆಗೆ ನಾವು ಸಿದ್ಧರಾಗ್ತಿದ್ದೇವಾ? ಕಷ್ಟಗಳಿದೆ, ಸಂಕಷ್ಟಗಳಿದೆ, ಅದನ್ನು ವಿಶ್ರಾಂತಿ ಪಡೀಲಿಕ್ಕೆ ನಾವು ನಮ್ಮನ್ನು ತಯಾರಿ ಮಾಡಿಕೊಳ್ತಿದ್ದೇವಾ? ಆರ್ ವಿ ಗೆಟಿಂಗ್ ಅಸ್ ರೆಡಿ, ಮೇಕಿಂಗ್ ಅಸ್ ರೆಡಿ, ಪ್ರಿಪೇರಿಂಗ್ ಅವರ್ ಸೆಲ್ಸ್ ಅಂತ ನೋಡ್ಬೇಕಾಗಿದೆ. ಆದ್ರಿಂದ ಪ್ರಿಯರೇ, ಇವತ್ತು ಈ 2 ಪಾಠಗಳಲ್ಲಿ ನಾವು ನೋಡ್ತಕ್ಕಂಥ ಸ್ವಾಮಿ ಬೇಗನೆ ಬರ್ತಿದ್ದಾನೆ. ಜೀಸಸ್ ಇಸ್ ಕಮಿಂಗ್ ಸೂನ್. ಆ ವಿಶ್ರಾಂತಿಗೆ ನಾವು ಹೋಗ್ಲಿಕ್ಕೆ ಎಲ್ಲಿ ವಿಶ್ರಾಂತಿ? ಎಷ್ಟು ವರ್ಷ ವಿಶ್ರಾಂತಿ ಅದು? ಹೌ ಮೆನಿ ಇಯರ್ಸ್ ರೆಸ್ಟ್ ಇನ್ ಹೆವೆನ್? 1,000, 1 ಮಿಲಿನಿಯಂ, 1,000 ವರ್ಷದ ಒಂದು ವಿಶ್ರಾಂತಿಗೆ ನಾವು ಸೇರ್ಬೇಕಾದ್ರೆ ಇಲ್ಲಿ ನಮಗೆ ಏನುಂಟು? ಹಿಂಸೆ ಉಂಟು, ಕಷ್ಟ ಉಂಟು, ಸಂಕಷ್ಟ ಉಂಟು. ಯೇಸು ಸ್ವಾಮಿ ನಿಮಿತ್ತವಾಗಿ ನಾವು ಬಹಳ ಕಾರ್ಯಗಳನ್ನು ತಾಳ್ಬೇಕಾಗಿದೆ. ಆತಕ್ಕೆ ತಾಳ್ಮೆ ಇದೆಯಾ?
ನಾವೆಲ್ಲ ತಯಾರಾಗ್ತಿದೀವ, ಒಪ್ಪಿಸ್ತಾ ಇದ್ದೀವ? ಪ್ರಿಯರೇ, ಸ್ವಲ್ಪ ಆಲೋಚನೆ ಮಾಡೋಣ. ನಾವು ಸ್ವಲ್ಪ ಮೆಲ್ಕಾಕೋಣ. ಈ ವಚನ ಮನಸ್ಸಲ್ಲಿ ಇಟ್ಕೊಳ್ಳಿ, ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಅನೇಕ ವಿಷಯ ಮಾತಾಡಲಿಕ್ಕೆ ಸಮಯ ಇಲ್ಲ. ದೇವ್ರು ನಿಮ್ಮೆಲ್ಲರ ಆಶೀರ್ವಾದ ಮಾಡಲಿ. ಬಹುಶಃ ಅನೇಕ ವಿಷಯಗಳನ್ನು ತಿಳ್ಕೊಂಡಿದ್ದು ಅಂತ ನಾನು ನಂಬುತ್ತೇನೆ. ದೇವರ ಚಿತ್ತವಿದ್ರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಅನೇಕ ರಹಸ್ಯಗಳನ್ನು ನಾವು ತಿಳ್ಕೊಳ್ಳೋಣ. ದೇವರು ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡಿ, ಪ್ರತಿಯೊಂದು ಕುಟುಂಬಗಳನ್ನ ಆಶೀರ್ವಾದ, ಸೇವಕರುಗಳನ್ನ, ಸ್ವಯಂ ಸೇವಕರನ್ನ ಆಶೀರ್ವಾದ ಮಾಡಲಿ. ನಮ್ಮ ಸೌತ್ ಸೆಂಟ್ರಲ್ ಯೂನಿಯನ್ನ ಸಬ್ಬತ್ ಶಾಲೆ ನಿರ್ದೇಶಕರು ನಮ್ಮ ಜೊತೆ, ಅವ್ರನ್ನ ಮತ್ತು ಈ ಸಬ್ಬತ್ ಶಾಲೆಯ ಎಲ್ಲ ಅವರ ಯೋಜನೆಗಳನ್ನು ಸ್ವಾಮಿ ಸಫಲ ಮಾಡಲಿ. ಮತ್ತು ಪಾಸ್ಟರ್ ಸುರೇಂದ್ರ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ನ ನಮ್ಮ ಕನ್ನಡ ರೇಡಿಯೋ ಸ್ಪೀಕರ್ ಅವರನ್ನ ಕುಟುಂಬ ಆಶೀರ್ವಾದ ಮಾಡಿ. ಈ ಅವಕಾಶಕ್ಕೆ ಸ್ತೋತ್ರ. ಏನ ಪ್ರಶ್ನೆಗಳು ಚರ್ಚೆ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಬೋಧಕರೇ. ನಿಮ್ಮ ಅದ್ಭುತವಾಗಿ ಈ ದಿನದ ಬಹಳ ಅರ್ಥವಾಗಿ ಆಳವಾಗಿ ನೀವು ಇತಿಹಾಸವನ್ನ ಕುರಿತು ಮತ್ತು ಯಾವ ರೀತಿಯಾಗಿ ಯೋಹಾನನ ಒಂದು ಇತಿಹಾಸವನ್ನ ನೀವು ಬಹಳ ಅರ್ಥಗರ್ಭಿತವಾಗಿ ನಿಮ್ಗೆ ಡೇಟ್ ಮೂಲಕವಾಗಿ ಇಸ್ವಿಗಳನ್ನ ನೀವು ನೀವು ಅದರ ಮೂಲಕವಾಗಿ ನಮಗೆ ಕೊಟ್ಟಿದ್ದೀರಾ. ನಿಮ್ಗೆ ನಿಜವಾಗ್ಲೂ ಧನ್ಯವಾದಗಳನ್ನ ನಾವು ನಮ್ಮ ಒಂದು ಕನ್ನಡ ಸಭಾಸಾಲ ವತಿಯಿಂದ ಮತ್ತು ನಮ್ಮೆಲ್ಲರ ವತಿಯಿಂದ ನಿಮ್ಗೆ ನಾವು ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಥ್ಯಾಂಕ್ ಯು ಸೋ ಮಚ್. ಆಳವಾಗಿ ನಾವು ಸತ್ಯವೇದವನ್ನ ಕಲ್ತಿದ್ದೇವೆ ಇವತ್ತು. ಯಾಕಂದ್ರೆ ಇಷ್ಟು ನಾವು ಆಳವಾಗಿ ನಾವು ತಿಳ್ಕೊಳಿಕ್ ಆಗೋದಿಲ್ಲ. ಸಭೆಯಲ್ಲಿ ನಮ್ಗೆ ಸಬ್ಬತ್ತಲ್ಲಿ ನಾವು ಒಂದು ಇಡೀ ವಾರವನ್ನ ಬರೀ 30 ಅಥವಾ 20 ನಿಮಿಷದಲ್ಲಿ ನಾವು ಮುಗಿಸ್ಬಿಡ್ತೇವೆ. ಆದ್ರೆ ಇಲ್ಲಿ ನಾವು ಒಂದು ಪಾಠವನ್ನ 1 ಗಂಟೆಗಳ ಕಾಲ ನಾವು ಚರ್ಚೆ ಮಾಡ್ತೀವಿ ಅಂದ್ರೆ ನಾವು ಎಷ್ಟು ಆಳವಾಗಿ ನಾವು ಸತ್ಯವೇದವನ್ನು ನಾವು ಕಲೀಲಿಕ್ಕೆ ಹೋಗ್ತೇವೆ. ಇದೊಂದು ದೇವರು ಕೊಟ್ಟಿರ್ತಕ್ಕಂಥ ಉತ್ತಮವಾದಂತಹ ಅವಕಾಶ. ಅನೇಕ ಹಿರಿಯ ಬೋಧಕರು, ಅನೇಕ ತಿಳಿದಂತವರು ಮತ್ತು ಥಿಯಾಲಜಿಯನ್ನ ಅರ್ಥಗರ್ಭಿತವಾಗಿರುವಂತವ್ರು ನಮ್ಗೆಲ್ಲರ ಬೋಧನೆಯನ್ನು ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳು ಅರ್ಪಿಸ್ತೇನೆ. ವಿಶೇಷವಾಗಿ ಈ ದಿನ ನಿಮಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ, ಬೋಧಕರಂತ ಇಮ್ಮಾನುವೆಲ್ ಅವರಿಗೆ. ಓಕೆ, ಮುಖ್ಯವಾಗಿ ನಾವು ಪ್ರಶ್ನೆಗಿಂತ ಮುಂಚಿತವಾಗಿ ಒಂದು ವಿಷಯವನ್ನ ಪ್ರಕಟಣೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ಸುಮಾರು ಒಂದು 68 ಕುಟುಂಬ, ನಾನು 70 ರೀಚ್ ಆಗ್ತದೆ ಅನ್ಕೊಂಡಿದ್ದೆ ಇವತ್ತು, ಬಟ್ 68 ಹೋಗಿ ವಾಪಸ್ ಬಂತು. ದೇವ್ರ ನಾಮಕ್ಕೆ ಸ್ತೋತ್ರ. 68 ಕುಟುಂಬ ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಹಾಗಾಗಿ ಇವತ್ತು ಈಗ ಸದ್ಯಕ್ಕೆ 62 ಇದೆ. ನಾನು ಸ್ಕ್ರೀನ್ ಶಾಟ್ ತಗೊಂಡಿದ್ದೀನಿ, 68 ಇತ್ತು. ಹಾಗಾಗಿ ದೇವರು ವಿಶೇಷವಂತ ರೀತಿಯಲ್ಲಿ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. 2 ಪ್ರಕಟಣೆಗಳನ್ನ ಅನೌನ್ಸ್ ಮಾಡ್ತೇನೆ. ಮೊದಲನೇದಾಗಿ ನಾಳೆ ವಿಶೇಷ ಕಾರ್ಯಕ್ರಮ ಇದೆ. ನಮ್ಮ ಒಂದು ಕಾರ್ಯಕ್ರಮ 100ನೇ ಅಂದ್ರೆ ಶತದಿನೋತ್ಸವ ಕಾರ್ಯಕ್ರಮ ನಾವು ಆಚರಿಸ್ತಾ ಇದ್ದೇವೆ. ಅದರಲ್ಲಿ ನಾವು ಅಟ್ಲೀಸ್ಟ್ ನನ್ನ ಒಂದು ಆಲೋಚನೆ ಏನು ಅಂತಂದ್ರೆ, ನಮ್ಮ ಒಂದು ಶತದಿನೋತ್ಸವ ಕಾರ್ಯಕ್ರಮಕ್ಕೆ 100 ಜನರು ಅಂದ್ರೆ 100 ಈ ಒಂದು ಕುಟುಂಬಗಳು ಭಾಗಿಯಾಗಬೇಕು ಅನ್ನುವಂಥದ್ದೇ ನನ್ನ ಒಂದು ಆಸೆಯಾಗಿದೆ. ಮತ್ತು ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ದೇವರೇ 100 ದಿನ ಮುಟ್ಟುವಾಗ ನಾವು 100 ಕುಟುಂಬವನ್ನ ನಾವು ಸಂಧಿಸಬೇಕು ಅನ್ನುವಂಥದ್ದು ಒಂದು ಗುರಿ ಮತ್ತು ನಮ್ಮ ಪ್ರಾರ್ಥನೆ ಆಗಿದೆ. ಹಾಗಾಗಿ ನಾವು 100 ಜನಗಳು ನಮ್ಮ ಕಾರ್ಯಕ್ರಮದಲ್ಲಿ ಬರ್ಬೇಕು ಅಂದ್ರೆ ನಾವೇನ್ ಮಾಡಬಹುದು? ನನ್ಗೆ ಒಂದು ಆಲೋಚನೆ ಬಂತು. ಏನಪ್ಪಾ ಅಂತಂದ್ರೆ, ಒಬ್ಬೊಬ್ರು ನೀವು ಒಂದೊಂದು ಕುಟುಂಬವನ್ನ ಒಬ್ಬರು ಪರಿಚಯ ಮಾಡಿ ನಾಳೆ ಒಂದು ಕಾರ್ಯಕ್ರಮದಲ್ಲಿ, ಅಂದ್ರೆ ಒಬ್ಬ ವ್ಯಕ್ತಿಯನ್ನ ಕರೆದು ನಿಮ್ಮ ಒಂದು ಪಕ್ಕದಲ್ಲಿ ಕೂರಿಸ್ಕೊಳ್ಳೋದಂತ ನಾನು ಹೇಳ್ತಿಲ್ಲ. ಒಂದು ಡಿವೈಸ್ ಕನೆಕ್ಟ್ ಮಾಡ್ಬೇಕು. ಒಬ್ಬರಿಗೆ ಪರಿಚಯ ಮಾಡಿ ಒಂದು ಡಿವೈಸ್ ನೀವು ಕನೆಕ್ಟ್ ಮಾಡಿದ್ರೆ ಅವ್ರಿಗೆ, ನೀವು ಬನ್ನಿ ನಿಮ್ಮ ಮೊಬೈಲ್ ಇಂದ ಜಾಯ್ನ್ ಆಗಿರಿ ಅಂತ ಹೇಳಿದಾಗ ನಾವು ಒಬ್ರಿಗೊಬ್ರು ಸಹಾಯ ಮಾಡೋಣ. ನಾಳೆ ಖಂಡಿತವಾಗ್ಲು ನಾನು ನಂಬಿದ್ದೇನೆ ನೀವೆಲ್ಲರೂ ಸಹ ಹೊಸ ವ್ಯಕ್ತಿಗಳನ್ನ ನಾಳೆ ನೀವು ಕರೆದು ಒಂದು ಪರಿಚಯಿಸ್ತೀರಾ. ಈ ಕಾರ್ಯಕ್ರಮದಲ್ಲಿ ಅತ್ಯುನ್ನತವಾಗಿ ನಾವು 100ಕ್ಕಿಂತ ಹೆಚ್ಚು ನಮ್ಮ ಕುಟುಂಬಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸೋಣ ಎಂಬುದಾಗಿ ನನ್ನ ಒಂದು ಆಶೆಯಾಗಿದೆ. ಮತ್ತು ನಾಳೆ ವಿಶೇಷ ಕಾರ್ಯಕ್ರಮ ಇದೆ. ದಯವಿಟ್ಟು ನಿಮ್ಮ ವೈಯಕ್ತಿಕ ಪ್ರಾರ್ಥನೆಯಲ್ಲಿ ನೀವು ನೆನೆಸ್ಕೊಳ್ಳಿ ಎಂಬುದಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಪ್ರತಿಯೊಬ್ಬರನ್ನ. ಹಾಗೆ ಈ ದಿನ ನಾವು ಚರ್ಚಾ ಸಮಯವಾಗಿದೆ. ಒಂದು ವೇಳೆ ನಿಮ್ಗೆ ಈ ಒಂದು ಪಾಠದ ಸಂಬಂಧಪಟ್ಟವಾಗಿ ನಿಮ್ಗೆ ಏನಾದರೂ ನಮ್ಮಲ್ಲಿ ಅರ್ಥ ಆಗಿಲ್ಲ ಅಥವಾ ನನಗೆ ಒಂದು ಡೌಟ್ ಇದೆ, ಈ ಪ್ರಶ್ನೆ ಇದೆ ಅಂತ ನಿಮ್ಮಲ್ಲಿ ಏನಾದರೂ ಅನಿಸಿಕೆ ಇದ್ರೆ ನೀವು ಕೇಳ್ಬೋದು. ಈ ಸಮಯದಲ್ಲಿ ನಮ್ಮ ಅನೇಕ ಬೋಧಕರಿದ್ದಾರೆ, ಅನೇಕ ಹಿರಿಕರಿದ್ದಾರೆ. ಅವರು ನಮ್ಗೆ ಉತ್ತರಗಳನ್ನ ನಾವು ತಿಳ್ಕೊಳ್ಳೋಣ. ಗೊತ್ತಿದ್ರೆ ಹೇಳೋಣ, ಗೊತ್ತಿಲ್ಲದೆ ಇರ್ತಕ್ಕಂಥದ್ದು ನಾವು ತಿಳ್ಕೊಳ್ಳೋಣ. ಓಕೆ, ಇದು ಪ್ರಶ್ನಾ ಸಮಯವಾಗಿದೆ. ನಿಮ್ಮಲ್ಲಿ ಏನಾದ್ರು ಪ್ರಶ್ನೆ ಇದೆ ಕೇಳ್ಬೋದು ನೀವು. ಓಕೆ, ಸಾಕಷ್ಟು ವಿಚಾರಗಳನ್ನ ನಾವು ಆಳವಾಗಿ ನಾವು ತಿಳ್ಕೊಂಡಿದ್ದೇವೆ ಸತ್ಯವೇದದ ಕುರಿತಾಗಿ. ನಮ್ಮ ಈಗಾಗಲೇ ಬೋಧಕರು ಇಮ್ಮಾನುವೆಲ್ ಪಾಸ್ಟ್ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ನಿಮ್ಮ ಏನಾದ್ರೂ ಇದ್ರೆ ಸಂದೇಹ ಹೀಗಿತ್ತು ಅನ್ನುವಂತ ಆಲೋಚನೆ ಇದ್ರೆ ನೀವು ತಿಳಿಸಿ, ಇಲ್ಲ ನಾವು ಮುಕ್ತಾಯ ಮಾಡೋಣ. ಓಕೆ, ಥ್ಯಾಂಕ್ ಯು. ನಿಮ್ಮೆಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ವಂದನೆಗಳನ್ನ ನಾನು ಸಲ್ಲಿಸುವಂತನಾಗಿದ್ದೇನೆ. ಪದ್ಮೋಸ್ ದ್ವೀಪದಲ್ಲಿ ಎಸ್ ಪಾಸ್ಟರ್, ಶಿಷ್ಯನಾದ ಯೋಹಾನನು ಆ ದಿನಗಳನ್ನ ಕಳೆಯುವಾಗ ಉಳಿದ ಶಿಷ್ಯರೆಲ್ಲ ಎಲ್ಲಿದ್ರು?
ಓಕೆ, ಇದ್ದೀರಾ ಅಥವಾ ಆಗಲೇ ಅವರು ಓಕೆ. ಬೋಧಕರಂತ ಎಂ ರಾಜು ಅವರು ನಮ್ಗೆ ಒಂದು ಅನಿಸಿಕೆಯನ್ನ ಕೇಳಿದ್ದಾರೆ. ಏನಂತಂದ್ರೆ ಯೋಹಾನನು ಪಟ್ಮೋಸ್ ದ್ವೀಪದಲ್ಲಿ ಆತನು ಇರುವಾಗ ಇತರ ಶಿಷ್ಯಗಳು ಇದ್ರ, ಅವ್ರು ಎಲ್ಲಿದ್ರು ಅನ್ನುವಂಥ ಪ್ರಶ್ನೆಯನ್ನ ಕೇಳಿದ್ದಾರೆ. ಓಕೆ, ಪ್ರಶ್ನೆ ಅರ್ಥ ಆಯ್ತಾ ನಿಮ್ಗೆ? ಓಕೆ, ಇದರ ಬಗ್ಗೆ ನಾವು ಅನಿಸಿಕೆಗಳನ್ನ ನಾವು ಹಂಚ್ಕೊಳ್ಳೋಣ. ನಿಮ್ಮ ಒಂದು ಅಭಿಪ್ರಾಯವನ್ನ ಕೇಳ್ತೀನಿ ನಾನು. ಒಂದು ವಿಚಾರ, ಹೇಳಿ. ಪದ್ಮೋಸ್ ದ್ವೀಪಕ್ಕೆ ಯೋಹಾನನ್ನ ತಗೊಂಡೋಗಿ ಅಲ್ಲಿ ಇಡ್ಬೇಕಾದ್ರೆ ಯೋಹಾನನ್ನ ಸಾಯಿಸೋದಕ್ಕೆ ಏನೆಲ್ಲಾ ಪ್ರಯತ್ನ ಪಟ್ರು, ಆದ್ರೆ ಅದು ಸಾಧ್ಯ ಆಗದಿದ್ದ ನಿಮಿತ್ತವಾಗಿ ಈತನನ್ನ ತಗೊಂಡೋಗಿ ಅಲ್ಲಿ ಇಟ್ಬಿಟ್ರೆ ಅಲ್ಲಿ ಹೇಗಾದ್ರೂ ಅವನು ಊಟ ಬಟ್ಟೆ ಇಲ್ದೇನೆ ಅಥವಾ ಅವನಿಗೆ ಆಹಾರದ ಕೊರತೆಯಿಂದ ಅಥವಾ ಏನಾದ್ರು ಅವನ ಒಂದು ಮಾನಸಿಕ ವ್ಯತಿರಿಕ್ತತೆಯಿಂದಾಗಿ ಅವನು ಸಾಯ್ಬೋದು ಅಂತ ಹೇಳಿ ಅವನನ್ನ ಆ ರೀತಿಯಾಗಿತ್ತ, ಯಾವ ರೀತಿಯಾಗಿತ್ತು ಅದು ಕೂಡ ನನಗೆ ಒಂದು ಗೊಂದಲ ಇತ್ತು. ಓಕೆ, ಎರಡು ಪ್ರಶ್ನೆಗಳನ್ನ ನಾವು ನೋಡ್ತೇವೆ. ಓಕೆ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಪಾಸ್ಟರ್ ಶಿವರಾಜ್ ಜಾಂಟಿ ಅವರೇ? ನನಗೆ ಕೇಳಿಸ್ ಬಂದಿಲ್ಲ ಸರ್ ಪ್ರಶ್ನೆ. ಓಕೆ, ಪ್ರಶ್ನೆ ಏನಂತಂದ್ರೆ ಯೋಹಾನನು ಪಟ್ಮೋಸ್ ದ್ವೀಪದಲ್ಲಿ ಹಾಕಲ್ಪಟ್ಟಾಗ ಇತರ ಶಿಷ್ಯರುಗಳು ಎಲ್ಲಿದ್ರು ಅಥವಾ ಅವರು ಇರ್ಲಿಲ್ವಾ? ಅದು ಒಂದು ಹೇಳ್ತೇನೆ. ಓಕೆ, ಪಟ್ಮೋಸ್ ದ್ವೀಪದಲ್ಲಿ ಯೋಹಾನನು ಇರುವಾಗೆ 96ರಲ್ಲಿ ಇದ್ದ. ಅದ್ರ ಒಳಗಾಗಿ ಎಲ್ಲಾ ಶಿಷ್ಯರನ್ನ ಏನ್ರಿ ಅವ್ರೆಲ್ಲಾ ಶಿಷ್ಯರನ್ನ ಸತ್ತೋಗಿದ್ರು ಅಪೊಸ್ತಲರು ಇರ್ಲಿಲ್ಲಾಗ. ಇವನೇ ಲಾಸ್ಟ್ ಶಿಷ್ಯ ಏನ್ರಿ ಸ್ವಾಭಾವಿಕವಾಗಿ ಸತ್ತಿರೋದು. ಮಿಕ್ಕಿದವ್ರಿಗೆಲ್ಲ ಅವರು ತಲೆ ಕೆಳಗ್ ಮಾಡಿ ಹಾಕಿ ಕಲ್ಲಿನ ಹೊಡೆದು ಎಲ್ಲ ಮಾಡಿ ಕೊಲ್ಲು ಬಿಟ್ಟಿದ್ದಾರೆ. ಯಾರು ಅಪೋಸ್ತಲರು. ಆದ್ರ ಅಪೋಸ್ತಲ ನಂತರ ಇರೋ ಶಿಷ್ಯರ್ದ ಅಂತಂದ್ರೆ ಹರಡು ಹೋಗಿರ್ತಾರೆ. 70 ಕ್ರಿಸ್ತ ಶಕ 70 ಇದು 34 ಹರಡು ಹೋಗ್ತಾರೆ ಎಲ್ಲ ಕಡೆ. ಓಕೆ, ನಾವು ಮಾತಾಡ್ತಕ್ಕಂಥದ್ದು ಯೇಸು ಸ್ವಾಮಿ 12 ಮಂದಿ ಶಿಷ್ಯರ ವಿಷಯ ಕುರಿತು. ಇದ್ದಿದ್ದಿಲ್ಲ, ಯಾರು ಇದ್ದಿಲ್ಲ ಅವಾಗ. ಓಕೆ ಓಕೆ, ಅಂದ್ರೆ ಯೋಹಾನ ಆತನೇ ಒಬ್ಬ ಕೊನೆಯ ಶಿಷ್ಯ ಯೋಹಾನನು. ಹೌದು, ಉಳಿದಿಂದು. ಓಕೆ, ಮತ್ತೊಂದು ಪ್ರಶ್ನೆ ಗೊಂದಲ ಏನಂತಂದ್ರೆ ಯೋಹಾನನ್ನ ತಗೊಂಡೋಗಿ ಆತನನ್ನ ಪಟ್ಮೋಸ್ ದ್ವೀಪದಲ್ಲಿ ಹಾಕಿದ್ರು. ಅವ್ರ ಉದ್ದೇಶ ಏನಾಗಿತ್ತು? ಅವನನ್ನ ಕೊಲ್ಬೋದಾಗಿತ್ತು ಇಲ್ಲೇನೆ. ಯಾಕೆ ಅವನ್ನ ತಗೊಂಡೋಗಿ ಅಲ್ಲಿ ಮಾನಸಿಕವಾದ ಹಿಂಸೆಯಲ್ಲಿ ಯಾಕೆ ಬಂದ್ರು ಅನ್ನುವಂಥದ್ದು. ಅದು ರೋಮರು ಅವನಿಗೆ ತುಂಬಾ ಚಿತ್ರ ಹಿಂಸೆ ಕೊಟ್ಟಿದ್ರು ಪಾಸ್ಟ್ರೆ. ಕುದಿಯುವ ಎಣ್ಣೆಯಲ್ಲಿ ಸಹ ಅವನನ್ನ ಹಾಕಿ ಹಚ್ಚಿದ್ರು. ಡೊಮೇಸಿಯನ್ ಅಂತಕ್ಕಂತ ಚಕ್ರವರ್ತಿ ಕುದಿಯುವ ಎಣ್ಣೆಯಲ್ಲಿ ಹಾಕಿ ಅವನನ್ನ ಸಾಯಿಸ್ಬೇಕಂದಿದ್ದೇನು. ಹೌದು, ಆದ್ರೆ ಸಾಯಿಸಿಲ್ಲ. ಹೀಗೆ ಅಲ್ಲೇನಾಗಿತ್ತು, ರೋಮರು ಸಿಂಹದಿಂದ ಕೊಲ್ಲಿದ್ರು, ಏನೇನೋ ಎಲ್ಲಾ ರೀತಿಯಿಂದ ಕೊಲ್ಲಿದ್ರು. ಆದ್ರೆ ಎಲ್ಲರೂ ಸತ್ತವ್ರು. ಇವ ಸಾಯ್ಲಿಲ್ಲ. ಇವ ಸಾಯ್ಲಾರ್ದಕ್ಕೋಸ್ಕರವಾಗಿ ಸ್ವಯಂವಾಗಿ ಸಾಯ್ಲಿ ಏನೇ ಆಗ್ಲಿ ಅಂತ ಕಾಲಾಪಾನಿ ಅಂತಾರಲ್ಲ ನಮ್ಮ ಇದ್ರಲ್ಲಿ, ಗಡಿಪಾರು ಒಯ್ದು ಬಿಟ್ಟಿದ್ರು. ಯಾಕೆಂತಂದ್ರೆ ನಾವು ಕೊಲ್ಲದ್ರಾಗ ಉಪಯೋಗ ಇಲ್ಲ ಏನ್ರಿ, ಸಾಯ್ಲಿ. ಯಾಕಂದ್ರೆ ಬಂಡೆಗಲ್ಲು ಮತ್ತು ಜಾಲಿ ಮರ ಅಷ್ಟೇ ಪದ್ಮೋಸ್ ದ್ವೀಪದಲ್ಲಿ. ಏನಿಲ್ಲ ಅಲ್ಲಿ ಬೇರೆ ಯಾರು ಒಂದು ಮನುಷ್ಯರ ಜೀವಿನೇ ಇಲ್ವಲ್ಲ ಅಲ್ಲಿ. ಅದೇ ಅಲ್ಲ ಸರ್, ಹಲೋ ಸರ್, ಹೇಳಿ ಸುಭಾಷ್ ಅವರು. ಸರ್ ಅದು ಜೈಲ್ ಅಂತ ಹೇಳ್ತಾರೆ. ಅದು ಒಂದು ಜೈಲು, ಕಠೋರವಾದ ಜೈಲ್ ಅದ. ಆ ಜೈಲಿನಾಗ ಹಾಕ್ತಾರೆ, ಯಾರಿಗೂ ಸಂಪರ್ಕ ಇರ್ತಿಲ್ಲ. ಅದು ಜಾಲಿ ಮರ ಅದು ಮರ ಇಲ್ಲ, ಅದು ಇದ್ದಾಗ ಅದೊಂದು ಜೈಲ್ ಅಂತ ಸತ್ಯ ಬೋಧಕರು ಹೇಳ್ತಾರೆ. ಅದೊಂದು ಜೈಲ್ ಅಂತ. ಇಲ್ಲ ಸರ್, ಅದು ಏನು ಕಟ್ಟಡ ಜೈಲ್ ಏನು ಇರ್ಲಿಲ್ಲ. ಅದಕ್ಕೆ ಸುತ್ತಮುತ್ತ ನೀರಿತ್ತು. ಪದ್ಮೋಸ್ ದ್ವೀಪ ನಕಾಶೆ ನೋಡ್ರಿ. ಕಾರಾಗೃಹ ಅಲ್ಲಿ ಯಾವುದೇ ರೀತಿಯ ಕಾರಾಗೃಹ ಇರ್ಲಿಲ್ಲ ಅಲ್ಲಿ ಎಲ್ಲಿ ಮೆನ್ಷನ್ ಮಾಡಿಲ್ಲ. ಬಟ್ ಏನಂತಂದ್ರೆ ಅಲ್ಲಿ ದ್ವೀಪ ನೈಸರ್ಗಿಕವಾಗಿ ಕಾರಾಗೃಹ. ಹಲೋ, ನಮಸ್ಕಾರ. ಹೇಳಿ. ಪ್ರಶ್ನೆ, ಹಾಗಾದ್ರೆ ತೋಮ ಎಲ್ಲಿದ್ದ, ಭಾರತಕ್ಕೆ ಯಾವಾಗ ಬಂದ? ಓಕೆ, ತೋಮ ಹೇಳಿ ಫಸ್ಟ್ರೆ. ತೋಮ ಕ್ರಿಸ್ತ ಶಕ 52ರಲ್ಲಿ ಬಂದ. ಅವನನ್ನ ಯೋಹಾನನನ್ನ ಪಟ್ಮೋಸ್ ದ್ವೀಪಕ್ಕೆ ಯಾವಾಗ ಕಳ್ಸಿದ್ರು ಫಸ್ಟ್? ಅವ 94ರಲ್ಲಿ ಕಳಿಸಿದ್ರು.
ಹಾ 94ರಲ್ಲಿ ಡಯೋಕಿಷನ್ ಕಳಿಸ್ಕೊಟ್ಟಿದ್ದ ಏನ್ರಿ. ಅವನು ರಾಜ ಮೇಲೆ ಅನೇಕರು ತಪ್ಪ ಅಭಿಪ್ರಾಯ ಪಡ್ತಾರೆ. ಆ ಚರಿತ್ರೆ ನೋಡಿದ್ರೆ ಗೊತ್ತಾಗ್ತದೆ. ಪದ್ಮೋಸ್ ದ್ವೀಪದಲ್ಲಿ 7 ಸಭೆಗಳಿಗೆ ಬರೆಯೋದಕ್ಕೆ ಆತನಿಗೆ ದರ್ಶನ ಆಗಿದೆ. ಆದ್ರ ಅವನು ಯಾರ ಸೆರೆಯಲ್ಲಿ ಹಾಕಿದ್ರು ಅಂದ್ರೆ ಅಲ್ಲಿಗೆ ಕಳಿಸ್ಕೊಟ್ಟಿದ್ರು, ಆ ರಾಜ ಸತ್ತೋಗ್ತಾನೆ 96ರಲ್ಲಿ. ಅದಕ್ಕೆ ಇನ್ನೊಬ್ಬ ರಾಜ ಬಂದಾಗೆ, ಚಕ್ರವರ್ತಿ ಬಂದಾಗೆ ಯೋಹಾನನಿಗೆ ಪದ್ಮೋಸ್ ದ್ವೀಪದಿಂದ ವಾಪಸ್ ಕರೆಸ್ತಾನೆ. ಇವನು ಎಫೆಸ್ ದಲ್ಲಿ ಇದ್ದಾಗೆ ಈ ಪ್ರಕಟಣೆ ಪುಸ್ತಕ ಬರೆದಿದ್ದಾನೆ. ಓಕೆ, ಇದಕ್ಕಂತ ಹೇಮಲತಾ ಭಕ್ತರಾಜು ಕೇಳಿದ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ನಾನು ಅನ್ಕೊಳ್ತೇನೆ. ನಿಮ್ಮ ಅನಿಸಿಕೆ ಏನು ಈ ಒಂದು? ಅದಕ್ಕೆ ನಾನು ಕೇಳ್ತಾ ಇದ್ದೀನಿ. ಸರ್, ತೋಮ ಭಾರತಕ್ಕೆ 50ನೇ ಇಸ್ವಿಯಲ್ಲಿ ಬಂದಾರ್ರಿ. ಅವನು ಎಲ್ಲಿದ್ದ ಅವಾಗ? ಇವನ ಪದ್ಮೋಸ್ ದ್ವೀಪದಲ್ಲಿ ಯೋಹಾನ ಇದ್ದಾಗ ಈ ತೋಮ ಎಲ್ಲಿದ್ದ? ಮತ್ತೆ ಭಾರತಕ್ಕೆ ಅವನು ಯಾವಾಗ ಬಂದ? ತೋಮ ಇದು ತಾಮಸ ಕ್ರಿಸ್ತ 52ರಲ್ಲಿ ಭಾರತಕ್ಕೆ ಬಂದಾನೆ. ಆಗ ಇನ್ನು ಇವನಿಗೆ ಇದಕ್ಕ ಪದ್ಮೋಸ್ ದ್ವೀಪದಲ್ಲಿ ಒಯ್ದಿದ್ದಿಲ್ಲ. ಯಾರಿಗೆ? ಈ ಯೋಹಾನನಿಗೆ. ಹಾ 94ರಲ್ಲಿ. ಅಂದ್ರೆ ಯೋಹಾನನು ಆ ಒಂದು ಪಟ್ಮೋಸ್ ದ್ವೀಪದಲ್ಲಿ ಗಡಿಪಾರ ಆಡುಗಿಂತ ಮುಂಚಿತವಾಗಿ ತೋಮ ಭಾರತಕ್ಕೆ ಬಂದಿದ್ದ. ಆಯ್ತು ಸರ್, ಥ್ಯಾಂಕ್ ಯು ಸರ್. ಓಕೆ, 72ರಲ್ಲಿ ತೋಮ ಕೊಳ್ಳಲ್ಪಟ್ಟ. 72ರಲ್ಲಿ ತೋಮ ಕೊಳ್ಳಲ್ಪಟ್ಟ ಮೈಲಾಪುರದಲ್ಲಿ, ಚೆನ್ನೈದಲ್ಲಿ. 72ರಲ್ಲಿ. ಸೊ 52ರಲ್ಲಿ he came to India. In 72 he was killed. 20 years he was in India. Yes. Thank you ಭಗತ್ರೆ. ಓಕೆ, ಇನ್ನೇನಾದ್ರು ಡೌಟ್ಸ್ ಇದೆ ಅಂತಾರೆ? ಬಹಳ ಉತ್ತಮವಾದಂತ ಪ್ರಶ್ನೆಗಳನ್ನ ನೀವು ಕೇಳ್ತಿದ್ದೀರಿ. ಯಾಕಂದ್ರೆ ನೀವು ಇಲ್ಲಿ ನಮ್ಗೆ ಗೊತ್ತಾಗ್ತಾ ಇದೆ ಏನಪ್ಪಾ ಅಂದ್ರೆ, ಒಂದು ವಿಚಾರ ನಾವು ಆಳವಾಗಿ ನಾವು ತಿಳ್ಕೊಳ್ತಾ ಇದ್ದೀವಿ ಅಂತ. ಸತ್ಯವೇದವನ್ನ ಆಳವಾಗಿ, ಇತಿಹಾಸವನ್ನ ನಾವು ಕೆದಕಿ ನಾವು ತೆಗಿತಾ ಇದ್ದೀವಿ. ಅಂದ್ರೆ ಇದು ನಮ್ಗೆ ಒಂದು ಉತ್ತಮವಾದಂತ ಒಂದು ಬೈಬಲ್ ಸ್ಟಡಿ. ಇದು ಹಿಸ್ಟ್ರಿದಿಂದ ಸಿಗುತ್ತದೆ ಹೊರತು ಬೈಬಲ್ ಅಲ್ಲಿ ಸಿಗಲಿವು. ಓಕೆ, ಏನಾದ್ರು ಪ್ರಶ್ನೆ ಇದೆಯಾ? ಇಲ್ಲಾಂದ್ರೆ ನಾವು ಮುಕ್ತಾಯ ಮಾಡೋಣ. ಸಾಕಷ್ಟು ವಿಚಾರಗಳನ್ನ ನಾವು ತಿಳ್ಕೊಂಡಿದ್ದೇವೆ. ತುಂಬಾ ಒಳ್ಳೆಯದು, ತುಂಬಾ ಸಂತೋಷ. ಒಂದು ವಿಷಯ ಸರ್, ಈಗ ಅಲ್ಲಿ ಯಾವ್ದು ಬರೀ ದ್ವೀಪ ಆಯ್ತು ಅಂತ ಯಾವ್ದೋ ಅವ್ರಿಗೆ ಆಶ್ರಯ ಇಲ್ಲ. ಆಶ್ರಯ ಏನಿಲ್ಲ, ಬರೀ ದ್ವೀಪ ಆಯ್ತು ಅಷ್ಟೇ ಅಲ್ಲ. ಅಂದ್ರೆ ನೀರಿತ್ತು, ಮರ ಗಿಡಗಳು ಸುತ್ತಮುತ್ತ ನೀರಿತ್ತು, ಅದೊಂದು ದ್ವೀಪ ಆಯ್ತು ಅಂತ ಅವ್ರಿಗೆ ಆಶ್ರಯ ಏನೂ ಇರ್ಲಿಲ್ಲ. ಇಲ್ಲ. ಮತ್ತೀಗ ಅಷ್ಟು ದಿವಸ ಅವ್ರು ಉಪವಾಸನೆ ಉಳಿದ್ರು. ಅವರು ದೇವ್ರ ನಡೆಸುವಿಕೆ ಅವನು ನೋಡಿ ಎಷ್ಟೊಂದು ದೇವ್ರು ಆ ಯೋಹಾನನ ನೋಡಿ ಆ ದರ್ಶನವನ್ನ ಕೊಡ್ತಾನೆ. ಆ ದರ್ಶನವನ್ನು ಕೊಡುವಾಗ ಅದ್ರ ಊಟ ಹಂಗೆ ಕೊಡದೆ ಇರ್ತಾನ. ಆಲೋಚನೆಯನ್ನ ನಾವು ಮಾಡ್ಬೇಕು. ಇಲ್ಲ, ಇನ್ನೊಂದು ನಾವು ತಿಳ್ಕೊಬೇಕು, ಯಾರೇ ಇರ್ಲಿ ಕೈದಿಗಳನ್ನ ಈ ಸೆರೆಮನಿಲಿ ಆಗ್ತಕ್ಕಂಥವ್ರನ್ನ ಅವ್ರಿಗೆ ಬಂದು ಊಟ ಕೊಡದೆ ಬಿಡುದಿಲ್ಲ. ಸ್ವಲ್ಪ ಒಂದೊತ್ತಾದ್ರೂ ಊಟ ಕೊಡ್ತಾರೆ, ಸ್ವಲ್ಪ ಕೊಡ್ತಾರೆ. ಶಿಕ್ಷೆ ಕಠಿಣವಾಗಿರುತ್ತೆ ಅವ್ರಿಗೆ. ಖಂಡಿತವಾಗಿ ನೀರು ಆಹಾರ ಖಂಡಿತವಾಗಿ ಸ್ವಲ್ಪನಾದ್ರೂ ಸಿಕ್ಕಿರುತ್ತೆ, ಬಟ್ ಸಂಪೂರ್ಣವಾಗಿ ಸಿಗ್ಲಿಕ್ಕೆ ಚಾನ್ಸ್ ಇಲ್ಲ. ಹಾಗಾದ್ರೆ ಒಂದ್ ಪ್ರಶ್ನೆ ಬರ್ತದೆ ಪಾಸ್ಟೆ, ಆ ಪಟ್ಮೋಸ್ ದ್ವೀಪದಲ್ಲಿ ಹಾಗಾದ್ರೆ ಬೇರೆ ಜನಗಳು ಇದ್ರು ಅನ್ನುವಂಥದ್ದು. ಹೌದು. ಈಗ ಈ ರೋಮಾಯರ ಇವ್ರ ಗಾಡ್ಗಳು ಇರ್ಲಿಲ್ವಾ, ಸೈನ್ಯರು ಇರ್ಲಿಲ್ವಾ, ಅವನ ಕಾಯ್ತಕ್ಕಂಥವ್ರು ಇರ್ಲಿಲ್ವಾ, ಬಿಡ್ರಿ ಅವ್ನ ಬಿಟ್ಬಿಟ್ಟು ಹೋಗ್ಬಿಟ್ರ? ಇವಾಗ ಈ ಒಂದ್ ವೇಳೆ ನಾವು ಗಡಿ ಪಾರ್ ಮಾಡೋದು ಅಂತ ಬಿಟ್ಟು ಬಂದ್ಬಿಡೋದು ಅಷ್ಟೇನೆ. ಅವನನ್ನ ಕಾಯಿ ಹೋಗಿದ್ರೆ ಅವನು ಒಂಟಿತನ ಎಲ್ಲಿರ್ತದೆ? ಇಲ್ಲ, ಅದು ಸ್ವಲ್ಪ ನಾವು ಯೋಚನೆ ಮಾಡ್ಬೇಕಾಗಿದೆ. ಖಂಡಿತವಾಗಿಯೂ ನಾವು ನೋಡುವಾಗ ಅವನನ್ನ, ಯಾಕಂದ್ರೆ ಅವ್ರಿಗೆ ಸ್ವಲ್ಪ ಭಯ ಇರುತ್ತೆ. ಯಾರಿಗೆ? ರೋಮಾಯರಿಗೆ. ಯಾರಾದ್ರೂ ಈಗ ಯೇಸು ಸ್ವಾಮಿಯನ್ನ ಏನ್ ಮಾಡಿದ್ರು, ಸಮಾಧಿಯಲ್ಲಿ ಇಟ್ರಲ್ಲ, ಅಲ್ಲಿ ಯಾರನ್ನ ಹಾಕಿದ್ರು? ಕಾವಲಿಗೆ ಇಟ್ಟಿದ್ರು. ಹೌದು, ಖಂಡಿತವಾಗಿ ಪ್ರತಿಯೊಂದು ಕೈದಿಗಳನ್ನ, ಆರೋಪಿಗಳನ್ನ ಬಂಧನೆ ಮಾಡುವಾಗ ಅವ್ರಿಗೆ ಕಾವಲ್ಗಾರನ ಇರ್ತಾರೆ. ಯಾಕಂದ್ರೆ ಅವ್ರ ಸಂಘದವ್ರು ಬಂದ್ ಏನ್ ಮಾಡ್ತಾರೆ, ಅವ್ರನ್ನ ಕಾಪಾಡ್ಲಿಕ್ಕೆ ಬರ್ತಾರೆ. ಬಿಚ್ಕೊಂಡು ಹೋಗ್ಬಿಡ್ಬಹುದು, ಅವ್ರಿಗೆ ಸಹಾಯ ಮಾಡುವಂತ ಹೇಳಿ ಖಂಡಿತ ಕಾಯುವಿಕೆ ಇರುತ್ತೆ, ಸೆಕ್ಯೂರಿಟಿ ಇರುತ್ತೆ ಅವ್ರಿಗೆ. ಓಕೆ, ಆದ್ರೆ ನಮ್ಗೆ ಅದು ನಿಖರವಾದಂತ ಮಾಹಿತಿ ಇದೆಯಾ ಇದ್ರ ಬಗ್ಗೆ? ಖಂಡಿತವಾಗಿ ಈಗ ನಿಜ ಇದೆ. ಆದ್ರೆ ಆತನು ಪದ್ಮೋಸ್ ದ್ವೀಪದಲ್ಲಿ ಇದ್ದುನು ಅಂತ ಯಾವಾಗ ಗೊತ್ತಾಗಿದೆ ಅಂತಂದ್ರೆ, ಪ್ರಕಟಣೆ ಬರೆದ್ರೆ ಗೊತ್ತಾಗಿದೆ. ಅದಕ್ಕೆ ಯಾರಿಗೂ ಗೊತ್ತಿದ್ದಂಗ ಒಯ್ದು ಹಾಕಿದ್ದಾರೆ. ಓಕೆ, ಸ್ವಲ್ಪ ಗೊಂದಲಮಯವಾಗಿದೆ ನಮ್ಗೆ ಕೇಳುವಂತವ್ರಿಗೆ. ಇದು ಏನಾಗುತ್ತೆ ಅಂದ್ರೆ, ಈಗ ಹಿರಿಕರಂತ ನಮ್ಮ ಸುಭಾಷ್ ಅವ್ರು ಕೇಳಿದಾಗೆ ಒಂದು ಗೊಂದಲಮಯ.
ಇದಿತ್ತಾ, ಅದು ಇರ್ಲಿಲ್ವಾ, ಬೇರೆಯವ್ರು ಇದ್ರ, ಯಾರು ಅವ್ರ ಊಟ ತಗೊಂಡ್ ಕೊಡ್ತಿದ್ರಾ? ಈ ಪ್ರಶ್ನೆಗಳು ಬರ್ತದೆ. ಯಾಕಂದ್ರೆ ಅವನನ್ನ ಗಡಿಪಾರ್ ಮಾಡಿರೋದು ಜನರಿಗೆ ಗೊತ್ತಾಗಲಾರ್ದ ರೀತಿಯಂತೆ ಮಾಡಿದ್ದೆ ಅದು. ಓಕೆ ಏನ್ರಿ, ಅದು ಪದ್ಮೋಸ್ ದ್ವೀಪದಲ್ಲಿ ಇದ್ದುನ ಗೊತ್ತಾಗಿದೆ. ಆತನು ದರ್ಶನ ಆದ್ಮೇಲೆ 7 ಸಭೆ ಪದ್ಮೋಸ್ ದ್ವೀಪ ಅಂತ ಅವ ಬರ್ದಿನ್ಕೋಸ್ಕರ ಗೊತ್ತಾಗಿದೆ, ಇಲ್ದ್ರ ಬೇರೆಯವ್ರಿಗೆ ಗೊತ್ತಾಗಿದೆ. ಯಾವಾಗ ಚಕ್ರವರ್ತಿ ಸಾಯ್ತಾನೋ ಏನ್ರಿ, ಇವನಿಗೆ ಹಾಕಿ ಚಕ್ರವರ್ತಿ ಸಾಯ್ತಾನೋ ಕೂಡ 96 ಅಂದ್ರೆ 2 ವರ್ಷ ಇದ್ದಾನಲ್ಲಿ. 2ನೇ ವರ್ಷಕ್ಕೆ ಇನ್ನೊಬ್ಬ ಚಕ್ರವರ್ತಿ ಬರ್ತಾನೆ. ಆವಾಗ ಇವ್ರು ಏನ್ ಮಾಡ್ತಾರೆ, ಇಂಥದ್ದು ಒಬ್ಬನ ಇದು ಆಗಿತ್ತು, ಎಣ್ಣೆದಲ್ಲಿ ಹಾಕಲ್ಪಟ್ಟಿದ್ದು, ಅವನಿಗೆ ಸಾಧಿಲ್ಲ. ಅವ ಕ್ರೈಸ್ತ ಇರ್ತಾನೆ ಅತ್ತ ಚಕ್ರವರ್ತಿ. ಅದಕ್ಕೆ ಏನ್ ಮಾಡ್ತಾನೆ ಅಂದ್ರೆ ಪದ್ಮೋಸ್ ದ್ವೀಪಕ್ಕೆ ಕಳಿಸಿ ಅವನನ್ನು ವಾಪಸ್ ಕರೆಸ್ತಾರೆ. ಓಕೆ ಓಕೆ, ಬೇರೆಯವ್ರಿಗೆ ಗೊತ್ತಿದ್ದಿಲ್ಲ, ಚಕ್ರವರ್ತಿ ಮಾತ್ರ. ಥ್ಯಾಂಕ್ ಯು. ಓಕೆ, ನಾವು ಈ ಸಮಯದಲ್ಲಿ ಸಾಕಷ್ಟು ವಿಚಾರಗಳನ್ನು ನಾವು ತಿಳ್ಕೊಂಡಿದ್ದೇವೆ. ಈ ಸಮಯದಲ್ಲಿ ಮುಕ್ತಾಯಕ್ಕೆ ನಾವು ಬರೋಣ. ಕೊನೆಯದಾಗಿ ನಾವು ಮುಕ್ತಾಯದ ಪ್ರಾರ್ಥನೆಯನ್ನು ಮಾಡೋಣ. ನಮ್ಮ ಮಧ್ಯದಲ್ಲಿ ಈ ದಿನ ನಾವು ಇಬ್ಬರು ಬೋಧಕರು ನಮಗೆ ಪ್ರಾರ್ಥನೆಯನ್ನು ಮಾಡ್ತಾರೆ. ನಾಳೆ ದಿನ ಸಬಸಾಲ ಪಾಠ ಇವತ್ತಿನ ನಾವು ಮಾಡಿದ್ದೇವೆ, ನಾಳೆ ದಿನ ಸೋಮವಾರದ ಪಾಠವನ್ನ. ಹಾಗಾಗಿ ನಾಳೆ ಸಬಸಾಲ ಪಾಠವ ಇರೋದಿಲ್ಲ, ವಿಶೇಷ ಕಾರ್ಯಕ್ರಮ ಇರ್ತದೆ. ನಮ್ಮ GC ಇಂದ ಅಮೆರಿಕದಿಂದ ಒಬ್ರು ನಮ್ಮ ಸಬಸ್ಕಾಲೆಯ ನಿರ್ದೇಶಕರು ಮಾತನಾಡ್ಲಿಕ್ಕೆ ಹೋಗ್ತಾರೆ. ಅದನ್ನ ನಮ್ಮ ಯೂನಿಯನ್ ಅಧಿಕಾರಿಗಳು ಮತ್ತು ಅನೇಕ ನಮ್ಮ ರೀಜನ್ ಸೆಕ್ಷನ್ ಅಧ್ಯಕ್ಷರು ಮತ್ತು ರೀಜನ್ ಡೈರೆಕ್ಟರ್ಗಳು ಮತ್ತು ಎಲ್ಲಾ ಸಬಸಾಲೆ ನಿರ್ದೇಶಕರು ಮತ್ತು ನಮ್ಮ AMC ಇವತ್ತು ನಾಳೆ ಒಂದು ವಿಜೃಂಭಣೆಯ ಒಂದು ಕಾರ್ಯಕ್ರಮ ನಡೆಯುವಂತದ್ದಾಗಿದೆ. ನೀವೆಲ್ಲರೂ ಈ ಕಾರ್ಯಕ್ರಮಕ್ಕೋಸ್ಕರವಾಗಿ ನೀವು ಪ್ರಾರ್ಥನೆ ಮಾಡಿ ಎಂಬುದಾಗಿ ನಾನು ಹೃದಯಪೂರ್ವಕವಾಗಿ ನಾನು ಕೇಳ್ಕೊಳ್ತೇನೆ. ಈ ಸಮಯದಲ್ಲಿ ನಾಳೆ ರಿಕ್ವೆಸ್ಟ್ ಅನ್ನ ನಾಳೆ ಒಂದು ವಿಶೇಷ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗ್ತೇವೆ. ವಿಶೇಷ ಪ್ರಾರ್ಥನೆ ನಾಳೆ ರಿಕ್ವೆಸ್ಟ್ ತೆಗೆದುಕೊಳ್ಳಿಕ್ಕೆ ಹೋಗೋದಿಲ್ಲ. ಇವತ್ತಿನ ನೀವು ರಿಕ್ವೆಸ್ಟ್ ಏನಿದ್ರೆ ನೀವು ಕೊಟ್ಬಿಟ್ರೆ ನಾಳೆ ಅದನ್ನ ನಾನು ರಿಕ್ವೆಸ್ಟ್ ಅನ್ನು ಹಾಕ್ಬಿಡ್ತೇನೆ, ಯಾರ್ಯಾರು ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ. ನಾಳೆ ರಿಕ್ವೆಸ್ಟ್ ತೆಗೆದುಕೊಳ್ಳಿಕ್ಕೆ ಹೋಗಲ್ಲ. ಏನಾದ್ರೂ ಇವತ್ತು ನಿಮ್ಗೆ ರಿಕ್ವೆಸ್ಟ್ ಕೊಟ್ರೆ ನಾಳೆ ಪ್ರಾರ್ಥನೆ ಮಾಡ್ತೀವಿ ಆ ಒಂದು ಕಾರ್ಯಕ್ರಮಕ್ಕೋಸ್ಕರವಾಗಿ. ಇವತ್ತಿನ ಒಂದು ರಿಕ್ವೆಸ್ಟ್ ಸಹ ನಾವು ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗ್ತೇವೆ. ಓಕೆ, ಈ ಸಮಯದಲ್ಲಿ ಇಬ್ಬರು ಬೋಧಕರಿಗೆ ನಾನು ಅವಕಾಶವನ್ನ ಕೊಡಲಿಕ್ಕೆ ಹೋಗ್ತಕ್ಕಂತ ನಾ ಇದ್ದೇನೆ. ಮೊದಲನೇದಾಗಿ ಬೋಧಕರಂತ ನಮಸ್ಕಾರ. ನಮಸ್ತೆ. ಹೇಳಿ. ಆರಾಮಿಲ್ಲ ಸರ್, ನಾವು ಬೀದರಿಂದ ಮಾತಾಡ್ತೇವೆ. ಪ್ರಸಿಲ್ಲ. ಓಕೆ ಸರ್, ಬೋಧಕರ ಲೋಕೇಶ್ ಮಾತಾಡ್ತಾ ಇದ್ದೀನಿ. ಹೇಳಿ. ಕೇಳಿಸ್ತಾ ಇದೆಯಾ? ಅದೇ ನಮ್ಮ ಮಗನ್ನ ವೇಲಾಂಗಣಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೀವು ಎಲ್ರು ಪ್ರಾರ್ಥನೆ ಮಾಡಿ ನಾವು ಹೋಗ್ ಬರೋರು. ದೇವರ ಆಶೀರ್ವಾದ ನಮ್ಮೆಲ್ಲ ಇರ್ಲಿ. ವೆಲ್ಲಂಗಣಿಗೆ ಹೋಗ್ತಾ ಇದ್ರ ಪ್ರವಾಸ? ಈಗ ಆಲ್ರೆಡಿ ನೀವು ಕೂತಿದ್ರ ಕಾರಲ್ಲಿ? ಹೌದೌದು ಫಸ್ಟ್. ಓಕೆ, ಪ್ರಾರ್ಥನೆ ಮಾಡ್ತೀವಿ. ದೇವ್ರನ್ನ ಸ್ಟಾರ್ಟ್ ಮಾಡ್ಕೊಂಡು ಬರ್ತಾ ಇದೀನಿ ನಿಮ್ಮ ಇದು ಸ್ಟಾರ್ಟ್ ಆದಾಗಿಂದ. ಓಕೆ, ಅದೇ ಥ್ಯಾಂಕ್ ಯು. ಹೋಗಿದ್ ಬನ್ನಿ, ಹ್ಯಾಪಿ ಜರ್ನಿ. ನಿಮ್ಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ. ದೇವ್ರು ನಿಮ್ಮನ್ನ ಆಶೀರ್ವಾದ ಮಾಡಿ. ಓಕೆ, ಈ ಸಮಯದಲ್ಲಿ ನಾವು ಪ್ರಾರ್ಥನೆಯ ಮಾಡಿಕೊಳ್ಳೋಣ. ಪ್ರಾರ್ಥನೆಯನ್ನು ಮಾಡುವಂತ ಇಬ್ಬರು ಬೋಧಕರಂತ ಪಾಸ್ಟರ್ ಎಂ ರಾಜ್ ಅವರು ಮತ್ತು ಪಾಸ್ಟರ್ VK ಅಬ್ರಾಮ್ ಅವರು ನಮಗೆ ಪ್ರಾರ್ಥನೆ ಮಾಡ್ಬೇಕು. ಕೊನೆಯದಾಗಿ ಬೋಧಕರಂತ ST ಸೋಲಮನ್ ಅವರು ನಮಗೆ ಆಶೀರ್ವಾದ ವಚನವನ್ನ ಕೊಡ್ಬೇಕಾಗಿ ಕೇಳ್ಕೊತೇನೆ. ಈಗ ಮನವಿಯನ್ನ ನಾನು ಇಲ್ಲಿ ಹಾಕ್ತೇನೆ ನೋಡಿ, ಮೇನ್ ಪೇಜ್ ಅಲ್ಲಿ ಹಾಕ್ತೀನಿ. ಈ ಮನವಿಗಳಿಗೋಸ್ಕರವಾಗಿ ನೀವು ಪ್ರಾರ್ಥನೆ ಮಾಡಿ ಎಂಬುದಾಗಿ ನಾನು ಕೇಳ್ಕೊಳ್ತೇನೆ. ಭವಿಷ್ ಮತ್ತೆ ತ್ರಿಷನ್. ಭವಿಷ್ ಮತ್ತು ತ್ರಿಷನ್. ಹಲೋ. ಹೇಳಿ. ಹಲೋ, ಮಮತಾ ಸರ್. ಮಮತಾ ಅವ್ರ ಹೆಸರು ಹಾಕಿದೀವಿ ನೋಡಿ ಅಲ್ಲಿ. ಅದನ್ನ ಹೇಳು, ರಿಕ್ವೆಸ್ಟ್ ಅಲ್ಲಿ ಮಮತಾ ಅವ್ರ ಹೆಸರು ಇದೆ. ಮತ್ತೆ ನಮ್ ಕುಟುಂಬಕ್ಕೋಸ್ಕರ ಖಂಡಿತ ಸಿಸ್ಟರ್. ಇನ್ನು ಕೆರೆನಿದೆ, ಇನ್ನು ಸ್ವಲ್ಪ ಆರಾಮಾಗಿಲ್ಲ, ಅದಕ್ಕೋಸ್ಕರ ಸರ್. ಅದಕ್ಕೆ ಒಬ್ಬೊಬ್ರು ನೀವು ರಿಕ್ವೆಸ್ಟ್ ಕೊಡಿ, ಎಲ್ಲರೂ ಇದಾಗ್ಬಿಡ್ತದೆ. ರಿಕ್ವೆಸ್ಟ್ ಕೊಡಿ ಒಬ್ಬೊಬ್ಬರಾಗಿ. ಹೊಸ ಪಾಸ್ಟರ್ ಇದು ಪ್ರಾರ್ಥನೆ ಮಾಡಿ. ಭವಿಷ್ ಮತ್ತು ತ್ರಿಷನ್ ಅವ್ರಿಗೆ ಜ್ವರ ಮತ್ತೆ ಕೆಮ್ಮಿದೆ ಮಕ್ಕಳು. ಓಕೆ, ಪ್ರೀತಮ್. ರವಿ ಅವರ ಬೋಧಕರಂತ ರವಿ ಅವರ ಮಕ್ಕಳಿಗೋಸ್ಕರವಾಗಿ. ಪಾಸ್ಟರ್ ಅಬ್ರಾಮ್ ಅಂತ ಅಂಗವಿಕಲತೆ ಇದೆ ಹುಟ್ಟಿದಾಗಿನಿಂದ. ಪ್ರೇಮ. ಓಕೆ, ಅಬ್ರಾಮ್. ಹೌದು. ಓಕೆ,
ಬೇರೆ ಏನಾದ್ರು ಮನವಿ ಇದೆಯಾ? ಹಲೋ ಸರ್. ಹಾ ಹೇಳಿ. ರಮೇಶ್ ಪಾಸ್ಟ್ರೆ ನಮ್ ಕುಟುಂಬಕ್ಕೋಸ್ಕರ ಪಾಸ್ಟ್ರೆ ನಮ್ಮೆಲ್ರಿಗೂನು ಕೋಲ್ಡ್ ಜ್ವರ ಬಂದ್ಬಿಟ್ಟಿದೆ ಪಾಸ್ಟ್ರೆ ನಮ್ ಫ್ಯಾಮಿಲಿ ಅಲ್ಗ. ಓ ರಾಜೇಶ್ ಪವಿತ್ರ ಅವ್ರು ನಮ್ಮೆಲ್ರಿಗೂ ನಮ್ಮ ಹಸ್ಬೆಂಡ್ ನಮ್ಗೆ ನನ್ನ ಮಕ್ಕಳಿಗೆ ಎಲ್ರಿಗೂನು ಕೋಲ್ಡ್ ಜ್ವರ ಬಂದ್ಬಿಟ್ಟಿದೆ ಪಾಸ್ಟ್ರೆ. ಓಕೆ ಸಿಸ್ಟರ್, ಪ್ರಾರ್ಥನೆ ಮಾಡ್ತೀವಿ. ಸರ್ ಮಮತಾ ಆರೋಗ್ಯಕ್ಕಾಗಿ ಬರೀರಿ ಸರ್, ಕುಟುಂಬಕ್ಕಾಗಿ ಬರ್ತಿದ್ದೀರಾ? ಅವ್ರ ಆರೋಗ್ಯಕ್ಕಾಗಿ ಸರ್. ಆರೋಗ್ಯಕ್ಕಾಗಿ, ಮಮತಾ ಆರೋಗ್ಯಕ್ಕಾಗಿ ಅಲ್ಲ? ಓಕೆ ಹೌದು ಸರ್. ಗುಡ್ ಈವ್ನಿಂಗ್ ಪಾಸ್ಟರ್. ಎಸ್ ಪಾಸ್ಟರ್, ರಮೇಶ್ ಅನ್ನೋರಿಗೆ 2 ಕಾಲು ಬಾವಾಗಿದ್ದಾವೆ, ನಡೆಯಕ್ ಬರ್ತಾ ಇಲ್ಲ, ಅವರಿಗೋಸ್ಕರವಾಗಿ ಪ್ರಾರ್ಥನೆ. ಓಕೆ, ರಮೇಶ್ ಅವ್ರಿಗಾಗಿ ಪ್ರಾರ್ಥನೆ ಮಾಡೋಣ. ಪಾಸ್ಟರ್ ಕೇಳ್ತಿದ್ಯಾ? ಹಾ ಹೇಳಿ ಪಾಸ್ಟ್ರೆ. ಪಾಸ್ಟರ್ ಅದು ಭವಿಷ್ ಮತ್ತೆ ತ್ರಿಷನ್, ಅದು ಸಣ್ಣ ಮಕ್ಕಳು ಅವರು. ತ್ರಿಷನ್, ಭವಿಷ್ ಮತ್ತು ತ್ರಿಷನ್ ಇಬ್ರು ಸಣ್ಣ ಮಕ್ಕಳಿದ್ದಾರೆ. ಅವ್ರಿಗೆ ಜ್ವರ ಮತ್ತೆ ಕೆಮ್ಮಿದೆ ಪಾಸ್ಟರ್. ಓಕೆ, ಅವ್ರಿಗಾಗಿ ಪ್ರಾರ್ಥನೆ ಮಾಡ್ರಿ. ಜ್ವರ ಮತ್ತೆ ಖಂಡಿತವಾಗ್ಲು. ಹಲೋ ಸರ್. ಹಾ ಹೇಳಿ. ಸರ್ ನನ್ ಮಗ ಸಲ್ವಿನ್ ಮತ್ತು ಮರ್ಸಿಗೋಸ್ಕರ ಪ್ರಾರ್ಥನೆ ಮಾಡ್ರಿ ಸರ್. ಸಲ್ವಿನ್ ಮತ್ತು ಮರ್ಸಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಗುಡ್ ಈವ್ನಿಂಗ್ ಪಾಸ್ಟರ್. ಗುಡ್ ಈವ್ನಿಂಗ್ ಸಿಸ್ಟರ್. ದಿವ್ಯಾಗೋಸ್ಕರ ಸರ್, ಅವ್ರ ಹೆರಿಗೆ ಟೈಮ್ ಇವಾಗ. ಓಕೆ, ಹಾಕಿದೀವಿ ರಿಕ್ವೆಸ್ಟ್. ನೋಡಿ 6ನೇ ರಿಕ್ವೆಸ್ಟ್ ಅಲ್ಲಿ ಇದೆ ಅವ್ರದ್ದು, ದಿವ್ಯ ಹೆರಿಗೆಗಾಗಿ ಮತ್ತು ಶಕುಂತಲಾ ಆರೋಗ್ಯಕ್ಕಾಗಿ. ಅನನ್ಯ ಅಂತ ನಮ್ಮ ಮಗಳಿಗೆ ಹುಷಾರಿದ್ದಿಲ್ಲ ಸರ್, ಇವತ್ತು ಪರವಾಗಿಲ್ಲ. ಹೌದ್ರಾ? ಅನನ್ಯ ಜ್ವರಕ್ಕೋಸ್ಕರವಾಗಿ ನಾವು 3ನೇ ರಿಕ್ವೆಸ್ಟ್ ಅಲ್ಲಿ ಹಾಕಿದೀವಿ ನೋಡಿ. ನಿಮ್ಮ ಸರ್ ಕಡಿಮೆ ಆಗಿದೆ ಸರ್, ಇವತ್ತು ಆಟ ಆಡ್ತಾ ಇದ್ದಾಳೆ. ದೇವ್ರ ನಾಮಕ್ಕೆ ಸ್ತೋತ್ರ, ಕೃತಜ್ಞತೆ ಸಲ್ಲಿಸೋಣ. ಓಕೆ ಸರ್. ಅರುಣ್ ಕುಮಾರ್ ಸರ್. ಓಕೆ ಓಕೆ, ಥ್ಯಾಂಕ್ ಯು ಸರ್. ನಾವು ಪ್ರಾರ್ಥನೆ ಮಾಡ್ತೀವಿ ಲೋಕೇಶ್ ಅವರೇ. ಓಕೆ, ಹೇಳಿದ್ರಂತೆ. ಅದರಿಂದ ದಯವಿಟ್ಟು ಆ ಮಗುಗಾಗಿ ಹೆಚ್ಚಾಗಿ ಪ್ರಾರ್ಥನೆ ಮಾಡ್ರಿ. ಆ ತಾಯಿ ಬೆಳಗ್ಗೆ ಬರ್ಬೇಕಾದ್ರೆ, ನಾನು ಚರ್ಚ್ಗೆ ಹೋಗ್ಬೇಕಾದ್ರೆ ಫೋನ್ ಮಾಡಿ ಮನವಿ ಮಾಡ್ಕೊಂಡ್ಲು. ನಾನು ಅದನ್ನ ಹೇಳೋದು ಮರ್ತು ಬಿಟ್ಟಿದೆ. ತಕ್ಷಣ ದೇವ್ರ ಜ್ಞಾಪಕ ಕೊಟ್ಟ, ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ. ಮಗು ಆಗಿದೆ, ಅದಕ್ಕೆ ಹಾರ್ಟ್ ಆಪರೇಷನ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಡಾಕ್ಟ್ರು. ಅದಕ್ಕೆ ದೇವರು ಅದ್ಭುತ ಮಾಡ್ಲಿ, ಆರೋಗ್ಯವಾಗಿ ಬರ್ಲಿ ಅಂತ ಹೇಳ್ಬಿಟ್ಟು. ಓಕೆ ಓಕೆ. ಗುಡ್ ಈವ್ನಿಂಗ್ ಸಿಸ್ಟರ್. ಗುಡ್ ಈವ್ನಿಂಗ್ ಪಾಸ್ಟರ್. ಗುಡ್ ಈವ್ನಿಂಗ್. ನಮ್ ಪ್ರೇಯರ್ ರಿಕ್ವೆಸ್ಟ್ ಇಲ್ಲ ಪಾಸ್ಟರ್, ಎಲ್ಲ ಲಿಸ್ಟ್ ಅಲ್ಲಿ, ಅದಕ್ಕೆ ನಾನು ನೆನಪಿಸ್ತಾ ಇದ್ದೆ. ಹೌದ್ರಲ್ಲ? ಓಕೆ ಓಕೆ. ರಾಜೇಶ್ವರಿ ಸಹೋದರಿ ಅವರ ಕುಟುಂಬಕ್ಕಾಗಿ ಓಕೆ ಪ್ರೇಯರ್. ಇದನ್ನ ನಾವು ಯಾರ ಹೆಸರು ಇಲ್ಲ ಇಲ್ಲಿ ನಾವು ಬರ್ಕೊಂಡಿದೀವಿ, ಅದನ್ನ ರಿಕ್ವೆಸ್ಟ್ ಅಲ್ಲಿ. ಮತ್ತೆ ನಾನು ಇದನ್ನ ನಾಳೆ ವಿಶೇಷ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗ್ತದೆ. ಈ ರಿಕ್ವೆಸ್ಟ್ ಗಳೆಲ್ಲ ನಾಳೆ ಒಂದು ಕಾರ್ಯಕ್ರಮದಲ್ಲಿ. ಈ ದಿನ ಇಬ್ರು ಬೋಧಕರು ಪ್ರಾರ್ಥನೆ ಮಾಡ್ತಾರೆ, ಪಾಸ್ಟರ್ ಹೇಮರಾಜ್ ಅವರು, ಪಾಸ್ಟರ್ ಅವರು. ಚಾರ್ಜ್ ಇಲ್ಲ ಪಾಸ್ಟರ್ ಇದಿರಲ್ಲ ನೀವು ಈಗ? ಪಾಸ್ಟರ್ ಹೇಮರಾಜ್ ಅವರು ಇದೀವಿ. ಓಕೆ ಪಾಸ್ಟರ್, ಆ ರಿಕ್ವೆಸ್ಟ್ ನಾನು ಹಾಕ್ತೀನಿ ನೋಡಿ ಅದರಲ್ಲಿ. ನನ್ನ ಹತ್ರ 17 ಇದೆ, 18. ಓಕೆ, ಆ ಸ್ಕ್ರೀನ್ ಮೇಲೆ ಇರೋದೆಲ್ಲ ನಾನು ಬರ್ಕೊಂಡಿದ್ದೀನಿ. ಓಕೆ ಪಾಸ್ಟರ್, ಅದೇ 17 ರಿಕ್ವೆಸ್ಟ್ ಅಲ್ಲಿ ನೀವು 8 ರಿಕ್ವೆಸ್ಟ್ ಮಾಡಿ. ಪಾಸ್ಟರ್ ವಿ ಕೆ ಅಬ್ರಾಮ್ ಅವರು 8 ರಿಕ್ವೆಸ್ಟ್ ಮಾಡ್ತಾರೆ. ಇನ್ನು ಕೆಲವರು ಕೊನೆಯದಾಗಿ ಪಾಸ್ಟರ್ ಎಸ್ ಟಿ ಸಾಲಮನ್ ಅವರು ಇನ್ನು 3 ರಿಕ್ವೆಸ್ಟ್, ಸಹೋದರಿ ರಾಜೇಶ್ವರಿ ಕುಟುಂಬಕ್ಕಾಗಿ ಮತ್ತು ರಮೇಶ್ ಅವರ ಕಾಲ್ನೋಗಾಗಿ, ಪವಿತ್ರ ರಾಜೇಶ್ ಅವ್ರ ಕುಟುಂಬಕ್ಕಾಗಿ, ಹಾಗೂ ಅಂಗವಿಕಲಾಗಿರ್ತಕ್ಕಂಥ ಅವರು ಅಬ್ರಾಮ್ ಅವ್ರಿಗೋಸ್ಕರವಾಗಿ ಅವರು ಪ್ರಾರ್ಥನೆ ಮಾಡ್ತಾರೆ. ಓಕೆ, ಈ ಸಮಯದಲ್ಲಿ ಕಣ್ಗಳು ಮುಚ್ಚೋಣ, ಪ್ರಾರ್ಥನೆಯನ್ನು ಮಾಡೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯಲ್ಲಿಯೂ ಕೃಪೆಯಲ್ಲಿಯೂ ಐಶ್ವರ್ಯವುಳ್ಳಂತ ಮಹಾಸ್ವಾಮಿ, ನಿನ್ನ ಪರಿಶುದ್ಧವಾದ ನಾಮವೆತ್ತಿ ಈ ರಾತ್ರಿ ನಿನ್ನ ಪಾದ ಸನ್ನಿಧಾನದಲ್ಲಿ ಬಂದು ನಿನ್ನನ್ನು ಕೊಂಡಾಡುವಂತ ಸೌಭಾಗ್ಯವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ನಿನ್ನ ಮಧುರವಾದ ವಾಕ್ಯಗಳನ್ನು, ಐತಿಹಾಸಿಕವಾದ ಚರಿತ್ರೆಯನ್ನು, ಶಿಷ್ಯರ ಜೀವಿತದಲ್ಲಾದ ಅನುಭವಗಳನ್ನು, ಹಾಗೂ ಅವರ ಮುಖಾಂತರವಾಗಿ ನೀನು ಅವರಿಗೆ ದರ್ಶನಗಳನ್ನು ಕೊಟ್ಟು ಹಿಂದೆ ಬರುತ್ತಿರುವ ನಿನ್ನ ಜನಾಂಗವನ್ನ ನಿನ್ನ ರಾಜ್ಯಕ್ಕೆ ಸಿದ್ಧಪಡಿಸಲು ಮುಂದಾಗುವ ಸಂಗತಿಗಳನ್ನೆಲ್ಲ ಸ್ವಾಮಿ ಇತ್ಯರ್ಥವಾಗಿ ವಿಮರ್ಶಿಸುವ ಸಲ್ಪಟ್ಟು ಪ್ರತಿಯೊಬ್ಬ ನಿನ್ನನ್ನು ಅರಿಯುವಂತ ಮಗನಿಗೆ ಸಂಪೂರ್ಣವಾದಂತ ಜ್ಞಾನೋದಯವಾಗುವಂತೆ ನಿನ್ನ ಪರಿಪೂರ್ಣವಾದಂತ ಸತ್ಯದ ಬೆಳಕನ್ನ
ಪಡೆದುಕೊಳ್ಳಿಕ್ಕಾಗುವಂತೆ ಮತ್ತು ನಂಬಿ ಅದರಿಂದ ಸಂಪೂರ್ಣವಾದ ಸ್ವಾಮಿ ಪರಲೋಕ ರಾಜ್ಯದ ಸ್ವಾಸ್ಥ್ಯವನ್ನು ಹೊಂದಲಿಕ್ಕಾಗುವಂತೆ ನಿನ್ನ ಸತ್ಯದ ವಾಕ್ಯಗಳನ್ನ ತಿಳಿಸಿಕೊಟ್ಟಿದ್ದೀ. ಇದಕ್ಕಾಗಿ ನಿನಗೆ ಸ್ತೋತ್ರ. ತಿಳಿಯಬೇಕಾದ ರಹಸ್ಯ ಇನ್ನೂ ಸಾಕಷ್ಟಿದೆ, ಅದನ್ನ ತಿಳಿಯಲಿಕ್ಕಾಗುವಂತೆ ನಮಗೆ ಆರೋಗ್ಯವನ್ನು ಆಯುಷನ್ನು ಅನುಗ್ರಹಿಸು. ನಿನ್ನ ವಾಕ್ಯಗಳನ್ನು ಕಲಿತಿರುವ ಎಲ್ಲ ಮಕ್ಕಳಿಗಾಗಿ ಸ್ತೋತ್ರ, ಅವರಲ್ಲಿರುವ ಆಸಕ್ತಿಗಾಗಿ ಸ್ತೋತ್ರ, ನಿನ್ನ ಮೇಲಿನ ಪ್ರೀತಿ ಭಕ್ತಿಗಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಇನ್ನು ಹೆಚ್ಚಿನ ಆಸಕ್ತಿಯುಳ್ಳ ಮಕ್ಕಳು ನಿನ್ನ ಪಾದ ಸನ್ನಿಧಾನಕ್ಕೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇನ್ನು ಹೆಚ್ಚಿನ ಸಂಗತಿಗಳನ್ನು ಅವರು ತಿಳಿದುಕೊಳ್ಳುವಂತೆ, ವಿಶೇಷವಾಗಿ ಯೌವನಸ್ಥ ಮಕ್ಕಳು ಈ ಕೊನೆ ಕಾಲದಲ್ಲಿ ನಿನಗೆ ಸಾಕ್ಷಿಗಳಿಗಾಗಿ ಎದ್ದು ನಿಲ್ಲುವಂತೆ ಕಾರ್ಯ ಮಾಡು ಸ್ವಾಮಿ. ಸತ್ಯವನ್ನ ತಿಳಿದುಕೊಂಡು ಸತ್ಯವನ್ನ ಸ್ವಾಮಿ ಅವರು ಇತರರಿಗೆ ತಿಳಿಸಲು ಸಾಧನಗಳನ್ನಾಗಿ ಕಾರ್ಯ ಮಾಡು ಸ್ವಾಮಿ ಮತ್ತು ಉಪಯೋಗಿಸು ಕರ್ತನೆ. ನಿನಗೆ ಮಹಿಮೆ ಉಂಟಾಗುವಂತೆ ಯೌವನಸ್ಥ ಮಕ್ಕಳ ಜೀವಿತದಲ್ಲಿ ನೀನು ಸ್ವಾಮಿ ನಿನ್ನ ಪ್ರಸನ್ನತೆಯನ್ನ ಅನುಗ್ರಹಿಸು. ಕೇಳುತ್ತಿರುವ ಎಲ್ಲಾ ಕುಟುಂಬಗಳನ್ನ ಆಶ್ವಾದಿಸು ಸ್ವಾಮಿ. ವಿಶೇಷವಾಗಿ ಕಾರ್ಯಕ್ರಮ ನಡೆಸುತ್ತಿರುವಂತ ಬೋಧಕರಂತ ಸುರೇಂದ್ರ ಅವರನ್ನು, ಅವರ ಕುಟುಂಬವನ್ನು ಹಾಗೂ ಇದರ ಹಿಂದೆ ಇರುವಂತ ಎಲ್ಲ ಬೋಧಕರುಗಳನ್ನು ನೀನು ಆಶೀರ್ವದಿಸು. ಸಮಯಕ್ಕೆ ಬಂದು ಸ್ವಾಮಿ ಪಾಠಗಳನ್ನು ನಡೆಸಿಕೊಡುತ್ತಿರುವ ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಬೋಧಕರಂತ ಇಮ್ಮಾನುವೇಲ್ ಅವ್ರನ್ನ ನೀನು ಇವತ್ತು ಆಶೀರ್ವದಿಸಿ ಅನೇಕ ಸಂಗತಿಗಳನ್ನ ತಿಳಿಸಕ್ಕಾಗಿ ಸ್ತೋತ್ರ. ಅವರು ಮಾಡ್ತಕ್ಕಂಥ ಸೇವೆಯನ್ನು ಕುಟುಂಬ ಮಕ್ಕಳನ್ನು ಆಶೀರ್ವದಿಸುತ್ತಾನೆ. ವಿಶೇಷವಾಗಿ ಸ್ವಾಮಿ ಈ ಸಮಯದಲ್ಲಿ ನಿನ್ನಲ್ಲಿ ಕರ್ತನೆ ಮನ ಬಿಚ್ಚಿ ಬಹಳ ನಿರೀಕ್ಷೆಯಿಂದ ಈ ಕೂಟಗಳಲ್ಲಿ ಬಿಡುಗಡೆಯನ್ನು ಹೊಂದಲು, ಗುಣ ಹೊಂದಲು ಸ್ವಾಮಿ ನಿದರ್ಶನಗಳೊಂದಿಗೆ, ನಂಬಿಕೆಯೊಂದಿಗೆ, ಬಹಳ ನಿರೀಕ್ಷೆಯೊಂದಿಗೆ ನಿನ್ನ ಮಕ್ಕಳು ಅನುದಿನವೂ ಕಾಯುತ್ತಿದ್ದಾರೆ. ಅನುದಿನವೂ ನಿನ್ನ ಪಾದದ ಬಳಿಗೆ ಬರುತ್ತಿದ್ದಾರೆ. ಎಲ್ಲರ ಪ್ರಾರ್ಥನೆಗಳನ್ನ ನೀನು ಕೇಳಿ ಲಾಲಿಸಿ ಸದುತ್ರವನ್ನ ನೀನು ದಯಪಾಲಿಸುತ್ತಾ ಬರುತ್ತಾ ಇದ್ದಿ. ಇದಕ್ಕಾಗಿ ನಿನಗೆ ಸ್ತೋತ್ರ. ಈಗಲಿಗೆಯಲ್ಲಿ ಅನೇಕ ಮಕ್ಕಳು ನಿನ್ನ ಪಾದ ಸನ್ನಿಧಾನಕ್ಕೆ ವಿಜ್ಞಾಪನೆಗಳನ್ನು ಸಲ್ಲಿಸಿದ್ದಾರೆ. ಅವರನ್ನ ನಿನ್ನ ಹಸ್ತಕ್ಕೆ ತರುತ್ತೇವೆ. ನೀನು ಒಬ್ಬೊಬ್ಬರನ್ನಾಗಿ ಅವರನ್ನ ಮುಟ್ಟು ಅವರೆಲ್ಲರನ್ನ ಆಶೀರ್ವದಿಸು, ಅವರಿಗೆ ಆರೋಗ್ಯವನ್ನು ಕೊಡು ಸ್ವಾಮಿ. ವಿಶೇಷವಾಗಿ ಇಂದು ಕರ್ತನೆ ಸಹೋದರಿ ರೇಚಲ್ ಅವರಿಗೋಸ್ಕರ ಪ್ರಾರ್ಥಿಸ್ತೇನೆಪ್ಪ. ನಿನ್ನ ಕೃಪೆ ಇರಲಿ. ಅವರಿಗೆ ಸಂತಾನ ಭಾಗ್ಯಕ್ಕಾಗಿ ಅವರು ಕೇಳಿಕೊಂಡಿರುವಾಗ ನಿನ್ನ ಕೃಪೆ ಅವರ ಮೇಲೆ ಇರಲಿ ಎಂಬುದಾಗಿ ಬೇಡುತ್ತೇವೆ. ನೀನೇ ಗರ್ಭವನ್ನ ತೆರೆದು ಕರ್ತನೆ ಸಂತಾನವನ್ನ ಹಾಕಿ ಅವರ ಜೀವಿತಕ್ಕೆ ಸ್ವಾಮಿ ನೀನು ಹೊಸ ಬೆಳಕನ್ನು ಕೊಟ್ಟು ಅವರ ಜೀವನವನ್ನ ಸ್ವಾಮಿ ಭಾಗ್ಯಕರವನ್ನಾಗಿ ಮಾಡಲು ಶಕ್ತನಾಗಿದೆ. ಸಂತಾನವು ನೀನು ಕೊಡುವಂತ ಬಹುಮಾನವಾಗಿದೆ ಸ್ವಾಮಿ. ನಿನ್ನ ಪ್ರಿಯರಿಗೆ ಯಾವತ್ತೂ ನೀನು ಅದನ್ನ ಕರುಣಿಸದೆ ಇರುವುದಿಲ್ಲ. ನಿನ್ನ ಮಕ್ಕಳನ್ನ ಕರುಣಿಸು. ನಿನ್ನ ಮಗಳ ಮೇಲೆ ದಯ ಇರಲಿ. ಹನ್ನೆರಡಿಗೆ ಕೊಟ್ಟ ಹಾಗೆ ಆ ಮಗಳ ಗರ್ಭವನ್ನ ತುಂಬು. ವರ್ಷದ ಅಂತ್ಯದಲ್ಲಿ ಆಕೆ ಗಂಡು ಮಗುವನ್ನ ಎತ್ತು ನಿನ್ನ ಪಾದದ ಬಳಿಗೆ ತರುವಂತೆ ಕೃಪೆ ತೋರು. ವಿಶೇಷವಾಗಿ ಸ್ವಾಮಿ ನಾಳೆ ನಡೆಯತಕ್ಕಂತ ಕನ್ನಡ ಸಬ್ಬತ್ ಶಾಲೆಯ ಸತತ ದಿನೋತ್ಸವಕ್ಕಾಗಿ ಪ್ರಾರ್ಥಿಸ್ತೇನೆ. ಈ ಕೂಟಗಳನ್ನ ಯಶಸ್ವಿಯಾಗಿ ನೀನು ನಡೆಸಿಕೊಟ್ಟಿದ್ದಿ. ನಡೆಸುವಂತ ಬೋಧಕರಂತ ಸುರೇಂದ್ರ ಅವರನ್ನ ನೀನು ಆಶೀರ್ವದಿಸಿ ಅವರ ಮುಖಾಂತರವಾಗಿ ಸ್ವಾಮಿ ಅದ್ಭುತಕರವಾಗಿ ಈ ಕಾರ್ಯಕ್ರಮಗಳನ್ನ ನಡೆಸಿದಿ. ಇದಕ್ಕಾಗಿ ಸ್ತೋತ್ರ. ಅನೇಕ ಪ್ರಯಾಸ ಪರಿಶ್ರಮಗಳಿಂದ ಅವರು ಸ್ವಾಮಿ ಕಾರ್ಯಕ್ರಮವನ್ನು ನಡೆಸುವಂತೆ ಅವರನ್ನು ಬಲಪಡಿಸಿದೆ, ಅವ್ರನ್ನ ಚೈತನ್ಯ ಪಡಿಸಿದೆ, ಅವ್ರನ್ನ ಸುರಕ್ಷಿತವಾಗಿಟ್ಟಿದೆ, ಆರೋಗ್ಯದಿಂದ ತುಂಬಿಸಿದೆ. ಇದಕ್ಕಾಗಿ ಸ್ತೋತ್ರ. ಈ ಕಾರ್ಯಕ್ರಮವನ್ನ ಇನ್ನೂ ಆಶೀರ್ವದಿಸಿ. ವಿಶೇಷವಾಗಿ ನಾಳೆ ನಡೆಯುವಂತ ಕಾರ್ಯಕ್ರಮ ಸ್ವಾಮಿ ಜಗತ್ತಿನಾದ್ಯಂತ ಕೇಳುತ್ತಿರುವಂತ ಎಲ್ಲ ಮಕ್ಕಳ ಹೃದಯದಲ್ಲಿ ಹೆಚ್ಚಿನ ಬಯಕೆಯನ್ನು ನಿರೀಕ್ಷೆಯನ್ನು ಹುಟ್ಟಿಸಿ ಇನ್ನು ಹೆಚ್ಚಿನ ರೀತಿಯಲ್ಲಿ ನಿನ್ನ ಈ ವಾಕ್ಯಗಳನ್ನ ಕೇಳಲು ಅನೇಕರನ್ನ ಸ್ವಾಮಿ ಒಟ್ಟುಗೂಡಿಸಿ ಈ ಕೊನೆಯ ವಿಷಯವಾದಂತ ಸಾಕ್ಷಿಯನ್ನ ಎಲ್ಲರೂ ಅತಿ ಶೀಘ್ರವಾಗಿ ಸಾರ್ಲಿಕ್ಕಾಗುವಂತೆ ಈ ಕಾರ್ಯಕ್ರಮವು ವಿಶೇಷವಾಗಿ ಸ್ವಾಮಿ ನಡೆಸಲ್ಪಡುವಂತೆ ಮತ್ತು ಫಲಭರಿತವಾಗುವಂತೆ ಕಾರ್ಯ ಮಾಡು ಸ್ವಾಮಿ. ವಿಶೇಷವಾಗಿ ಅನನ್ಯ ಅವರು ಜ್ವರದಿಂದ ಬಳಲುತ್ತಿದ್ದಾರೆ. ಅವರನ್ನ ಮುಟ್ಟಪ್ಪ. ಅವರಿಗೆ ನಿನ್ನ ಕೃಪೆಯ ಹಸ್ತವನ್ನ ಚಾಚು. ಪೇತ್ರನ ಅತ್ತೆಯನ್ನ ಮುಟ್ಟಿದ ತಕ್ಷಣವೇ ಆಕೆಯ ಜ್ವರವು ಸಂಪೂರ್ಣವಾಗಿ ವಾಸಿಯಾಯಿತು ಎಂಬುದಾಗಿ ನೋಡ್ತೇವೆ. ಹಾಗೆಯೇ ಆಗಲಿ. ಈ ಮಗಳು ಗುಣ ಹೊಂದಲಿ, ಎದ್ದು ನಿನ್ನನ್ನು ಕೊಂಡಾಡಲಿ. ವಿಶೇಷವಾಗಿ ಸ್ವಾಮಿ ರೇಖಾ ಮುಲ್ಕರ್ ಅವರು ಆರ್ಥಿಕವಾಗಿ ಬಹಳ ಹಿನ್ನಡೆಯನ್ನು ಅನುಭವಿಸಿದ್ದಾರೆ, ಮೋಸ ಹೋಗಿದ್ದಾರೆ, ಅನೇಕರು ಅವರನ್ನ ಮೋಸಪಡಿಸಿದ್ದಾರೆ. ಈಗ ನಿನ್ನ ಹೊರತು ಬೇರೆ ಯಾರ ಸಹಾಯವೂ ಅವರಿಗಿಲ್ಲ. ನೀನು ಕೃಪೆ ತೋರು. ಕಳೆದುಕೊಂಡದ್ದನ್ನೆಲ್ಲ ಸ್ವಾಮಿ ಅವ್ರು ಹಿಂತಿರುಗಿ ಪಡೆಯುವಂತೆ ಎಲ್ಲರ ಹೃದಯಗಳಲ್ಲಿ ಕಾರ್ಯ ಮಾಡು. ತೆಗೆದುಕೊಂಡಂತ ಎಲ್ಲರೂ ಸಹ ಅವರು ಪ್ರಾಮಾಣಿಕವಾಗಿ ತಂದು ಹಿಂತಿರುಗಿಸಿ ಸ್ವಾಮಿ ನಿನ್ನನ್ನು ಘನಪಡಿಸುವಂತೆ ಮತ್ತು ಆ ಸಹೋದರಿಯ
ಕುಟುಂಬದಲ್ಲಿ ಸಮಾಧಾನ, ನೆಮ್ಮದಿ, ನಿರ್ಭಯ, ನಿಶ್ಚಿಂತೆ ಒದಗಿ ಬರುವಂತೆ, ಇದರಿಂದ ನಿನಗೆ ಮಹಿಮೆ ಉಂಟಾಗುವಂತೆ ಕಾರ್ಯ ಮಾಡು. ಮರಿಯಪ್ಪ ಅವರ ಆರೋಗ್ಯಕ್ಕೋಸ್ಕರ ಪ್ರಾರ್ಥಿಸ್ತೇವೆ. ನಿನ್ನ ಕೃಪೆಯುಳ್ಳ ಹಸ್ತವನ್ನ ಚಾಚಿ ಅವರನ್ನ ಮುಟ್ಟಿ ಸಂಪೂರ್ಣವಾಗಿ ಸ್ವಸ್ಥಪಡಿಸು ಸ್ವಾಮಿ. ಸಹೋದರಿ ದಿವ್ಯ ಅವರು ಹೆರಿಗೆಗಾಗಿ ಬೇಡಿಕೊಂಡಿದ್ದಾರೆ, ಅವ್ರನ್ನ ಕರುಣಿಸು ಸ್ವಾಮಿ. ಅವರಿಗಾಗಿ ಕಾರ್ಯ ಮಾಡು. ಅವರಿಗೆ ಗರ್ಭವನ್ನ ಆಶೀರ್ವದಿಸು ಮತ್ತು ಉತ್ತಮವಾದ ಪ್ರಸವವನ್ನ ಒದಗಿಸಿಕೊಡು. ಯಾವುದೇ ಸಂಕಟವಿಲ್ಲದೆ ಸ್ವಾಮಿ ಆ ಮಗಳು ಸುಲಲಿತವಾದ ಹೆರಿಗೆಯನ್ನು ಪಡೆದು ಉತ್ತಮವಾದ ಮಗುವನ್ನ ಪಡೆದು ನಿನ್ನನ್ನು ಘನಪಡಿಸುವಂತೆ ಸಹಾಯ ಮಾಡು. ಶಿವಕ್ಕ ವೆಂಕಟೇಶ್ ಅವರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ. ನಿನ್ನ ಕೃಪೆ ಅವರ ಮೇಲೆ ಇರಲಿ ಸ್ವಾಮಿ. ಆ ಕುಟುಂಬವನ್ನು ಆಸ್ವಾದಿಸು. ಆ ಕುಟುಂಬವನ್ನ ಎಲ್ಲಾ ರೀತಿಯಲ್ಲೂ ಸಮೃದ್ಧಿಯಿಂದ ತುಂಬಿಸು. ಯಾವ ಕೊರತೆ ಸಮಸ್ಯೆಗಳು ಬಾರದಾಗೆ ಕಾಪಾಡು. ವಿಶೇಷವಾಗಿ ಸಹೋದರಿ ಮಮತಾ ಅವರ ಮದುವೆಗಾಗಿ ಪ್ರಾರ್ಥನೆ. ನಿನ್ನ ಕೃಪೆಯಲ್ಲಿ ಸ್ವಾಮಿ ಅವರೆಲ್ಲರನ್ನ ಪರಾಮರ್ಶು, ಆರೋಗ್ಯದಿಂದ ತುಂಬಿಸು, ಸುರಕ್ಷತೆಯನ್ನು ಕೊಡು, ಸುಕ್ಷೇಮ ಕೊಡು, ಮದುವೆಗೆ ಬೇಕಾದ ಎಲ್ಲ ಅನುಕೂಲಗಳನ್ನು ಕೊಡು. ಮದುವೆಗಾಗಿ ಮಾಡಿದ ಸಿದ್ಧತೆಗಾಗಿ ನಿನಗೆ ಸ್ತೋತ್ರ. ಈ ಮದುವೆಯನ್ನು ಆಶೀರ್ವದಿಸು ತಂದೆ. ಯೇಸು ಸ್ವಾಮಿ ದಿವ್ಯನಾಮದಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಆಮೇನ್. ಓಕೆ, ಎರಡನೇ ಪ್ರಾರ್ಥನೆಯನ್ನ ಬೋಧಕರಂತ ವಿ.ಕೆ. ಅಬ್ರಾಮ್ ಅವರು ಮಾಡ್ತಾರೆ. ನೀವು 17 ತನಕ ಪ್ರಾರ್ಥನೆ ಮಾಡಿ ಗೀತಾ ಸಂತಾನ ಭಾಗ್ಯಕ್ಕಾಗಿ. ನಂತರ ರಾಜೇಶ್ವರಿ ಕುಟುಂಬದಿಂದ ಬೋಧಕರಂತ ಎಸ್ ಟಿ ಸಾಲಮನ್ ಅವರು ಮಾಡ್ತಾರೆ. ಅರುಣ್ ಕುಮಾರ್ ಕುಟುಂಬಕ್ಕಂತ ಒಂದ್ ಸೇರಿಸಿ. ಅರುಣ್ ಕುಮಾರ್ ಕುಟುಂಬ. ಓಕೆ ಪ್ರಾರ್ಥನೆ ಮಾಡ್ತೀವಿ. ಅರುಣ್ ಕುಮಾರ್, ಓಕೆ ಪ್ರಾರ್ಥನೆ ಮಾಡಿ ಬೋಧಕರೇ. ಓಕೆ ಪಾಸ್ಟರ್. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ಸ್ವರ್ಗೀಯ ತಂದೆಯ ದೇವರೇ ಸ್ವಾಮಿ, ಕರ್ತನೆ ನಿನ್ನಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಮರಣದ ಪಾತಾಳದ ಬೀಗದ ಕೈಗಳು ನನ್ನಲ್ಲಿವೆ ಎಂಬುದಾಗಿ ನೀವು ಹೇಳಿದ್ದೀರಿ ಸ್ವಾಮಿ. ಈ ನಿಮಿತ್ತವಾಗಿ ಭೂಮಿಯಲ್ಲಿರುವ ಮನುಷ್ಯರೆಲ್ಲರಿಗೂ ಸ್ವಾಮಿ, ಎಲ್ಲಾ ಭಯಗಳಿಗಿಂತಲೂ ಮರಣದ ಭಯವು ಬಹಳ ಗಂಭೀರವಾದದ್ದು ಸ್ವಾಮಿ. ಅದು ಕ್ರೂರವಾದದ್ದು. ಆ ಭಯದಿಂದ ಮನುಷ್ಯನು ತತ್ತರಿಸಿ ದೇವಾ ನಿನ್ನ ಮೊರೆ ಹೋಗ್ತಾ ಇದ್ದೇವೆ. ಕರ್ತನೆ, ನಿನ್ನಿಂದ ಮಾತ್ರ ರಕ್ಷಣೆ ಇದೆ, ನಿನ್ನಿಂದ ಮಾತ್ರ ಜೀವದಾನ ಇದೆ ಎಂಬುದಾಗಿ ನಾವು ನೋಡುತ್ತೇವೆ ಸ್ವಾಮಿ. ಈ ನಿಮಿತ್ತವಾಗಿ ನಿನ್ನಲ್ಲಿ ಮೊರೆ ಹೋಗ್ತಾ ಇದ್ದೇವೆ. ಆಪತ್ತುಗಳ ಸಮಯದಲ್ಲಿ, ಕಷ್ಟಗಳ ಸಮಯದಲ್ಲಿ ದೇವ, ಈ ಭೂಯಾತ್ರೆಯಲ್ಲಿ ದೇವರೇ, ಮನುಷ್ಯರಾದ ನಾವು ಜೀವಿಸಬೇಕಾದರೆ ಪ್ರತಿ ಒಂದು ಕ್ಷಣವೂ ನಿನ್ನ ಆಶೀರ್ವಾದ ಬೇಕು, ನಿನ್ನ ಕೃಪೆ ಬೇಕು. ಈಗ ತಾನೇ ನಾವು ಉಳಿದಿರುವುದು ಕರ್ತನೆ ಯೆಹೋವನ ಕರುಣೆ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ನೋಡುತ್ತೇವೆ. ಹೌದು ಸ್ವಾಮಿ, ಕರ್ತನೆ ದೇವಾ, ನಿನ್ನ ವಾಕ್ಯದಲ್ಲಿ ನೋಡುವ ಹಾಗೆ ನಮಗೆ ವಿರೋಧವಾಗಿ ದಂಡಿಳಿದು ಬಿದ್ದರೂ ನಮಗೇನು ಭಯವಿಲ್ಲ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ನೋಡುತ್ತೇವೆ. ಯಾಕಂದ್ರೆ ಕರ್ತನಾದ ಯೆಹೋವನ ಮರಣಕ್ಕೆ ತಪ್ಪಿಸಿ ಕಾಪಾಡಲಿಕ್ಕೆ ಶಕ್ತನಾಗಿದ್ದಾನೆ. ಈ ನಿಮಿತ್ತವಾಗಿ ಸ್ವಾಮಿ ನಿನಗೆ ಮೊರೆ ಇಡುತ್ತಾ ಇದ್ದೇವೆ ದೇವರೇ. ಸಹೋದರಿ ಲಲಿತಾ ಶಾಂತ್ ಕುಮಾರ್ ಆರೋಗ್ಯಕ್ಕಾಗಿಯೂ, ಲಿಲಿ ಅಪ್ಪು ಆರೋಗ್ಯಕ್ಕಾಗಿಯೂ, ಶಾಲೋ ಮೂಗಿನ ಶಸ್ತ್ರ ಚಿಕಿತ್ಸೆಗಾಗಿಯೂ, ಮರ್ಸಿ ಆರೋಗ್ಯಕ್ಕಾಗಿಯೂ, ಕೆರಿನ್ ಮತ್ತು ಸೆಲ್ವಿನ್ ವಿನೋದ್ ಕುಟುಂಬಕ್ಕಾಗಿಯೂ, ಮಮತಾ ಆರೋಗ್ಯಕ್ಕಾಗಿಯೂ, ವೇಲಿ ಕುಟುಂಬಕ್ಕಾಗಿಯೂ, ಸಿಮ್ಮಿ ಜ್ವರಕ್ಕಾಗಿಯೂ, ಗೀತಾ ಸಂತಾನದ ಭಾಗ್ಯಕ್ಕಾಗಿಯೂ, ಈ ಕರ್ತನೆ ಇಷ್ಟು ವಿಷಯಗಳು ಸ್ವಾಮಿ ನಿನ್ನಿಂದ ಮಾತ್ರ ಸಾಧ್ಯ ಇದೆ. ಹೌದು, ಎಲ್ಲರಿಗೂ ಆರೋಗ್ಯವು ನಿನ್ನ ಕೈಲಿದೆ. ಪುತ್ರ ಸಂತಾನವು ಯೆಹೋವನಿಗೆ ಬಂದ ಸ್ವಾಸ್ಥ್ಯ ಎಂಬುದಾಗಿ ನೋಡುತ್ತೇವೆ. ಗರ್ಭಫಲ ನಿನ್ನ ಬಹುಮಾನ. ಮನವಿ ಕೊಟ್ಟಂತ ಮಗಳಿಗೆ ನಿನ್ನ ಗರ್ಭಫಲವನ್ನು ಮುಟ್ಟು ಆ ಮಗಳಲ್ಲಿರುವಂತ ಎಲ್ಲ ಗರ್ಭದ ದೋಷಗಳು ನೀಗಿಸು. ನಿನ್ನ ಶಕ್ತಿಯಿಂದ ಕರ್ತನೆ ನಿನ್ನ ಆಶೀರ್ವಾದ ಮಾಡು ದೇವ. ಆರೋಗ್ಯವು ಬಹಳ ಮನುಷ್ಯನಿಗೆ ಅಮೂಲ್ಯವಾದಿದ್ದು. ಅದಕ್ಕೆ ನೀನು ಹೇಳುತ್ತೀ ಸ್ವಾಮಿ, ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನೆಂಬುದಾಗಿ. ನಿನ್ನ ಹೆಸರಿನಲ್ಲಿಯೇ ಆ ಒಂದು ಶಕ್ತಿ ಇದೆ ಸ್ವಾಮಿ. ನಾವು ನಂಬುವುದಾದರೆ ಅದು ನಮ್ಮದಾಗುತ್ತೆ ಸ್ವಾಮಿ. ಯಾಕಂದ್ರೆ ವಾಕ್ಯದಲ್ಲಿ ನೋಡುತ್ತೇವೆ, ನೀನು ನಂಬಿದಂತೆ ನಿನಗೆ ಆಗುವುದು ಎಂಬುದಾಗಿ. ಪ್ರಾರ್ಥನೆ ಮನವಿ ಕೊಟ್ಟಂತ ಪ್ರತಿ ಒಬ್ಬೊಬ್ಬರಲ್ಲಿ ಆ ನಂಬಿಕೆ ಹೆಚ್ಚಿಸು ಸ್ವಾಮಿ. ನಮ್ಮ ಪ್ರಾರ್ಥಿಸಿದರೆ ನಾನು ಗುಣ ಹೊಂದುತ್ತೇನೆ ಎಂಬುದಾಗಿ. ನೋಡೋಣ ಅನ್ನೋದಿಲ್ಲ, ನಾನು ಹೊಂದುತ್ತೇನೆಂಬ ನಂಬಿಕೆ ದೃಢತೆಯನ್ನು ಸ್ವಾಮಿ ಮನವಿ ಕೊಟ್ಟವರಲ್ಲಿ ಮೂಡಿಸು ದೇವ. ಯಾರಿಗಾದ್ರೂ ನಂಬಿಕೆ ಕಡಿಮೆ ಇರದೆ ಹೆಚ್ಚಿಸು ಸ್ವಾಮಿ. ನಮ್ಮ ಪ್ರಾರ್ಥನೆ ಕರ್ತನೆ ಹೌದು ಸ್ವಾಮಿ, ನಿನಗೆ ಹೃದಯ ಭಾರದಿಂದ ಬೇಡುವಾಗ, ಯಾಕಂದ್ರೆ ದೇವ ಆ ಶಕ್ತಿ
ಶಕ್ತಿಯುಳ್ಳ ಪ್ರಾರ್ಥನೆಯು ದೇವರು ಮೊರೆಯನ್ನು ಕೇಳಿ ಉತ್ತರಿಸ್ತಾನೆಂಬುದಾಗಿ ಯಾಕೋಬನು ಸ್ಪಷ್ಟವಾಗಿ ಹೇಳುವಾಗ ನಮಗೆ ಉತ್ತರ ಬಂದೇ ಬರುತ್ತದೆ. ಯಾಕಂದ್ರೆ ಅದು ನಿನ್ನ ವಾಗ್ದಾನವಾಗಿದೆ ಸ್ವಾಮಿ. ವಾಗ್ದಾನ, ನಿನ್ನ ಒಂದೊಂದು ವಾಗ್ದಾನಗಳು ಸ್ವಾಮಿ ಆ ಮನುಷ್ಯರಾದ ನಮಗೆ ಕರ್ತನೆ ಹೇಗೆ ಆಕಾಶದಲ್ಲಿ ಮೊಳೆಯು ಭೂಮಿಗೆ ಬರದ ಹಿಂದಿರುಗು ಹೋಗುವುದಿಲ್ಲವೋ ಹಾಗೆ ನಿನ್ನ ವಾಗ್ದಾನಗಳು ನಮ್ಮನ್ನ ನೆರವೇರುವಂತವಾಗಿದೆ. ಸಂದೇಶದಲ್ಲಿ ಕೇಳಿದ ಹಾಗೆ ಅನೇಕ ವಾಗ್ದಾನಗಳು ನೆರವೇರುತ್ತಲಿದೆ. ಈಗ ನಾವು ಆರೋಗ್ಯಕ್ಕೋಸ್ಕರ ಮೊರೆ ಇಡುವಾಗಲೂ ನಿನ್ನ ಆರೋಗ್ಯದಾಯಕನಾಗಿದೆ, ನಿನ್ನ ಹೆಸರಿನಲ್ಲಿ ಶಕ್ತಿ ಇದೆ. ಹೌದು, ಯೆಹೋವ ರಾಫಾ ಅಂದಾಗ ನೀನು ಆರೋಗ್ಯ ನೀಡುವ ಆತನಾಗಿದ್ದೆ. ಆ ಆರೋಗ್ಯದ ಹೆಸರಿನಲ್ಲಿ ಈ ಪ್ರಿಯರೆಲ್ಲರಿಗೂ ಗುಣವಾಗಲಿ. ಪ್ರಾರ್ಥನೆ ಕೇಳಿದಕ್ಕೆ ಸ್ತೋತ್ರ, ಆಶೀರ್ವದಿಸಿದಕ್ಕೆ ಸ್ತೋತ್ರ. ವಿಶ್ವಾಸದಿಂದ ಬೇಡುತ್ತೇನೆ ನನ್ನ ಪರಲೋಕದ ಜೀವವುಳ್ಳ ಪರಲೋಕದ ತಂದೆಯಾದ ದೇವರೇ, ಆಮೇನ್. ಆಮೇನ್. ಓಕೆ, ಮೂರನೇ ಪ್ರಾರ್ಥನೆಯನ್ನ ಬೋಧಕರಂತ ಶ್ರೀ ಸೊಲೊಮನ್ ಅವರು ನಮಗೆ ಮಾಡ್ತಾರೆ. ರಾಜೇಶ್ವರಿ ಕುಟುಂಬದಿಂದ ನೀವು 26ನೇ ಒಂದು ರಿಕ್ವೆಸ್ಟ್ ಗೋಸ್ಕರವಾಗಿ ಮಾಡುವ ಕೇಳ್ಕೊಡ್ತೇನೆ. ಕೃಪೆಯುಳ್ಳ ತಂದೆಯಾದ ದೇವರೇ, ಈ ಸಂಜೆ ವೇಳೆಯಲ್ಲಿ ಸ್ವಾಮಿ ಮತ್ತೊಂದು ಆವೃತ್ತಿ ನಿಮ್ಮ ಪಾದಡಿಯಲ್ಲಿ ಬಂದು ನಮ್ಮ ವಿಜ್ಞಾಪನೆಗಳನ್ನ ಸಲ್ಲಿಸ್ಲಿಕ್ಕಾಗುವಂತ ಈ ಸಮಯವನ್ನು ಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರಗಳು ದೇವರೇ. ಹಾಗೂ ನಿನ್ನ ವಾಕ್ಯಗಳನ್ನ ಕೇಳಲಿಕ್ಕಾಗಿ ನೀನು ಕೊಟ್ಟಂತ ಈ ಅವಕಾಶಕ್ಕಾಗಿ ಸ್ತೋತ್ರ ದೇವರೇ. ಹಾಗೂ ವಾಕ್ಯಗಳನ್ನ ತಂದು ಕೊಟ್ಟಂತ ನಿನ್ನ ಪ್ರಿಯ ಬೋಧಕರ ಮೇಲೆ ನಿನ್ನ ಕೃಪೆ ಇರಲಿ. ಹಾಗೂ ವಿಶೇಷವಾಗಿ ಸ್ವಾಮಿ, ಇಂದು ಪ್ರಾರ್ಥನೆಗಾಗಿ ಕೇಳಿಕೊಂಡಿರ್ತಕ್ಕಂಥ ಸಹೋದರಿ ರಾಜೇಶ್ವರಿ ಅವರ ಕುಟುಂಬಕ್ಕಾಗಿಯೂ, ಪವಿತ್ರ ರಾಜೇಶ್ ಅವರ ಆರೋಗ್ಯಕ್ಕಾಗಿಯೂ, ಹಾಗೂ ಸೆಲ್ವಿನ್ ಮತ್ತು ಮರ್ಸಿ ಆರೋಗ್ಯಕ್ಕಾಗಿಯೂ, ಹಾಗೂ ಸ್ವಾಮಿ ಭವಿಷ್ಯ ಮತ್ತು ತ್ರಿಷನ್ ಅವರ ಆರೋಗ್ಯಕ್ಕಾಗಿಯೂ, ಲೋಕೇಶ್ ರವರ ವಿಲಂಗಣಿಗೆ ಪ್ರವಾಸ ಮಾಡುವಂತ ಸಂದರ್ಭದಲ್ಲಿ ನಿನ್ನ ಕೃಪೆ ಅವರ ಮೇಲಿರಲಿ. ಹಾಗೂ ಅಬ್ರಹಾಂ ಅವರ ಅಂಗವಿಕಲತೆಗಾಗಿ ಪ್ರಾರ್ಥಿಸುವಂತರಾಗಿದ್ದೇವೆ. ರಮೇಶ್ ಅವರ ಕಾಲು ನೋವಿಗಾಗಿ ಪ್ರಾರ್ಥಿಸುವಂತರಾಗಿದ್ದೇವೆ. ಪ್ರಿಸಿಲ್ಲಾ ಅವರ ಆರೋಗ್ಯಕ್ಕಾಗಿ ಪ್ರಾರ್ಥಿಸುವಂತರಾಗಿದ್ದೇವೆ. ಹಾಗೂ ಅರುಣ್ ಕುಮಾರ್ ಅವರ ಕುಟುಂಬಕ್ಕಾಗಿ ಪ್ರಾರ್ಥಿಸುವಂತರಾಗಿದ್ದೇವೆ ದೇವರೇ. ಅವರ ಕಷ್ಟಗಳು ಏನೇನು ಇದ್ದಾವೆ ಗೊತ್ತಿಲ್ಲ ದೇವರೇ. ಅವರು ಯಾವ ಸಮಸ್ಯೆಗಳನ್ನು ಅನುಭವಿಸ್ತಿದ್ದಾರೋ ನೀನು ಗೊತ್ತುಂಟು ಕರ್ತನೆ. ಸರ್ವವನ್ನ ಬಲ್ಲಾತನು ನೀನಾಗಿದ್ದುಕೊಂಡು ಅವರೆಲ್ಲಾ ಕಷ್ಟಗಳನ್ನ ಸ್ವಾಮಿ ನಜರೇತಿನ ಯೇಸು ಕ್ರಿಸ್ತನ ರಕ್ತದ ಮುಖಾಂತರವಾಗಿ ಅವರು ಬಿಡುಗಡೆಯನ್ನ ಕಂಡುಕೊಳ್ಳಲಿ ಎಂಬುದಾಗಿ ನಾವು ಪ್ರಾರ್ಥಿಸುವಂತರಾಗಿದ್ದೇವೆ. ಒಂದು ಪಕ್ಷ ನಮ್ಮ ಪ್ರಾರ್ಥನೆಯು ನಿಮಗೆ ತಲುಪದಿರುವ ಹಾಗೆ ನಮ್ಮ ಪಾಪಗಳು ಅಡ್ಡಿಯಾಗಿದ್ದಂತ ಪಕ್ಷದಲ್ಲಿ ಸ್ವಾಮಿ ನಮ್ಮನ್ನ ಕ್ಷಮಿಸಪ್ಪ. ಅಪ್ಪ ತಂದೆಯೇ, ನಮ್ಮ ಅಪರಾಧಗಳ ನಿಮಿತ್ತ ನೀನು ನಮ್ಮನ್ನ ದಂಡಿಸಲಿಲ್ಲ, ಶಿಕ್ಷಿಸಲಿಲ್ಲ ದೇವರೇ. ಈ ಸಂದರ್ಭದಲ್ಲಿ ಮತ್ತೊಂದು ಆವರ್ತಿ ಈ ಕೂಟವನ್ನ ಈ ದಿನಕ್ಕಾಗಿ ನಾವು ಅಂತ್ಯ ಮಾಡುವಾಗ ನೀನು ನಮ್ಮೊಟ್ಟಿಗಿದ್ದು ನಮ್ಮ ಎಲ್ಲಾ ವಿಜ್ಞಾಪನೆಗಳನ್ನ ನೀನು ಲಾಲಿಸಿ ನಮ್ಮ ಎಲ್ಲಾ ಭಕ್ತರಿಗೆ ನೀನು ಸದುತ್ತರಗಳನ್ನ ಅತಿ ಶೀಘ್ರದಲ್ಲಿ ನೀನು ದಯಪಾಲಿಸಿ ನೀನು ಮಹತ್ತಾದಂತ ದೇವರು ಹಾಗೂ ಅದ್ಭುತ ಸ್ವರೂಪನೇ ಎಂಬುದಾಗಿ ಕಾಣಿಸಿಕೊಂಡು ಕರ್ತನೆ ಅವರ ಜೀವಿತದಲ್ಲಿ ಸಾಕ್ಷಿಯಾದಂತ ಜೀವಿತವನ್ನ ಜೀವಿಸ್ಲಿಕ್ಕಾಗುವಂತೆ ನೀವೇ ಸಹಾಯ ನೀಡುತ್ತಾ ಬರಬೇಕೆಂದು ಯೇಸು ಕ್ರಿಸ್ತರ ಪಾದದಲ್ಲಿ ದೀನರಾಗಿ ಅತ್ಯಂತ ವಿನಯದಿಂದ ತಾಳ್ಮೆಯಿಂದ ಬೇಡಿದ್ದೇವೆ ತಂದೆಯೇ, ಆಮೇನ್. ಆಮೇನ್. ಪರಲೋಕದ ತಂದೆಯೇ, ನಿನ್ನ ನಾಮವು ಪರಿಶುದ್ಧಪಡಿಸಲ್ಪಡಲಿ, ನಿಮ್ಮ ರಾಜ್ಯವು ಬರಲಿ, ನಿಮ್ಮ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿರ್ತಕ್ಕಂಥವ್ರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನ ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೆಡನಿಂದ ತಪ್ಪಿಸು. ಯಾಕೆಂದ್ರೆ ರಾಜ್ಯ ಈಗ ನಮ್ಮ ಕರ್ತನಾದ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಶಾಂತಿ, ಸಮಾಧಾನವು ಈ ಮಾಧ್ಯಮದ ಮುಖಾಂತರವಾಗಿ ಕೂಡಿ ಬಂದಿರುವಂತ ಪ್ರತಿಯೊಬ್ಬ ನಿನ್ನ ಮಕ್ಕಳ ಮೇಲೆಯೂ ಹಾಗೂ ನಿಮ್ಮ ಪಾದಡಿಯಲ್ಲಿ ಸಲ್ಲಿಸುವಂತ ಪ್ರತಿಯೊಂದು ವಿಜ್ಞಾಪನೆಗಳ ಮೇಲೆಯೂ ಹಾಗೂ ನಮ್ಮೆಲ್ಲರ ಮೇಲೆಯೂ, ಈ ಕೂಟಗಳನ್ನು ಆಯೋಜಿಸತಕ್ಕಂತ ನಿನ್ನ ಪ್ರಿಯ ಸೇವಕರ ಮೇಲೆಯೂ ನಮ್ಮೆಲ್ಲರ ಮೇಲೆಯೂ ನಿನ್ನ ಕೃಪೆ ಆತ್ಮವು ಹಿಂದೆ ಸದಾ ಕಾಲ ನೆಲೆಗೊಳ್ಳಲಿ ಸ್ವಾಮಿ. ಆಮೇನ್. ಆಮೇನ್.